which only we can. Peace of mind is a beautiful gift which only we can give to ourselves just by expecting nothing from anyone. ಅಂದ್ರೆ ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡದೆ ನಮಗೆ ನಾವೇ ಕೊಡುವ ಉಡುಗೊರೆ ಎಂದರೆ ಶಾಂತವಾದ ಮನಸ್ಸು. ಸೊ ನಮ್ಮ ಮನಸ್ಸನ್ನು ಶಾಂತತೆಯಿಂದ ಇಟ್ಕೊಂಡಿದ್ದಲ್ಲಿ ಅದು ನಮಗೆ ನಾವೇ ಕೊಡೋ ಉಡುಗೊರೆ. ಅದು ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡದೆ. ಸೊ ನಮ್ಮ ಮನಸ್ಸನ್ನ ನಾವು ಶಾಂತವಾಗಿ ಇಟ್ಕೊಳ್ಳೋಣ. ಸೊ ಶಾಂತವಾಗಿ ಇಟ್ಕೊಳ್ಳಕ್ಕೆ ಬೆಳಿಗ್ಗೆ ಎಕ್ಸಸೈಸ್ ಮಾಡಿಸಿದ್ರು ಶಿವಪ್ರಕಾಶ್ ಸರ್, ಅವ್ರಿಗೆ ಧನ್ಯವಾದಗಳು. ಮತ್ತೆ ವಿಜುವಲೈಸೇಷನ್ ಮಾಡಿಸಿದ್ರು ಉಮೇಶ್ ಅವರು, ಧನ್ಯವಾದಗಳು. ನನ್ನ ಹೆಸರು ನಂದಾ ಪಟ್ಗಾರ್ ಅಂತ. ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದೆ, ಈಗ ರಿಟೈರ್ ಆಗಿದ್ದೀನಿ. ಈಗ ನಾನು ಫುಲ್ ಟೈಮ್ ಮೋದಿಕೇರ್ ಮಾಡ್ತಾ ಇದ್ದೀನಿ. ನನಗೆ ಈ ಒಂದು ವೇದಿಕೆ ಕೊಟ್ಟು ನನಗೆ ಒಂದು MC ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ಈ ವೇದಿಕೆಗೆ ಸಂಧ್ಯಾ ಮೇಡಮ್ ನಾನು ಧನ್ಯವಾದ ಅರ್ಪಿಸ್ತಿದ್ದೀನಿ. ಮತ್ತು ಎಲ್ಲರಿಗೂ ಬೆಳಗಿನ ಈ 5am 3ನೇ ದಿನದ ಬೇಸಿಕ್ ಕೋರ್ಸ್ಗೆ ಸ್ವಾಗತ. ಮತ್ತೆ ಇವತ್ತಿನ ದಿನ ನಮ್ದು ಸೂಕ್ತ ಮನಸ್ಸು ಅಂತ ಇದೆ. ಎಲ್ಲರಿಗೂ ಮನಸ್ಸು ಎಷ್ಟು ಇಂಪಾರ್ಟೆಂಟ್, ಮೈಂಡ್ ನಾವ್ ಎಷ್ಟು ಕಾಮ್ ಆಗಿ ಇಟ್ಕೋಬೇಕು, ನಮ್ಮ ಮನಸ್ಸಿಗೆ ಒಳ್ಳೊಳ್ಳೆದನ್ನ ಕೊಡ್ಬೇಕು, ಒಳ್ಳೊಳ್ಳೆ ಆಲೋಚನೆಗಳನ್ನು ಕೊಡ್ಬೇಕು, ಮತ್ತೆ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಶುರು ಮಾಡೋಣ. ಮೊದಲು ನಾವು ಬುಕ್ ರೀಡಿಂಗ್ ತಗೋಣ. ಎಲ್ಲ ಬುಕ್ ರೀಡಿಂಗ್ ನಾನು ಭಾರತಿ ಮೇಡಮ್ ನ ಕರೀತಾ ಇದ್ದೀನಿ. ಎಲ್ಲ ಶಾರ್ಟ್ ಆಗಿರ್ಲಿ, ಸ್ವಲ್ಪ ಟೈಮ್ ದೊಡ್ಡದಿದೆ ಇದು ವಿಡಿಯೋ, ಹಾಗಾಗಿ ಭಾರತಿ ಮೇಡಮ್ ವೆಲ್ಕಮ್ ಟು ಯು. ಶಾರ್ಟ್ ಅಂಡ್ ಸ್ವೀಟ್. Thank you. Thank you, Ashananda ma'am. Good morning ಎಲ್ರಿಗೂ ನಮಸ್ಕಾರ. ನಾನು ಭಾರತೀಯ ಜಯಾದಿತ್ಯ. ನಾನು ಬೇಸಿಕಲಿ ಬ್ಯೂಟಿಷಿಯನ್, ಅದ್ರ ಜೊತೆಗೆ ನಾನು ಮೋದಿಕೇರ್ ಬಿಸ್ನೆಸ್ ನ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಒಂದು ವಿಚಾರ, ಮರಳಿ ಯತ್ನವ ಮಾಡು ಅಂದ್ರೆ ನಾವೇನೇ ಕೆಲಸ ಮಾಡ್ಬೇಕಾದ್ರೂ ಪದೇ ಮಾಡ್ತಾ ಇದ್ರೆ ಮಾತ್ರ ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ. ಅಂದ್ರೆ ಪ್ರಯತ್ನ ಮಾನವನ ಜೀವನದಲ್ಲಿ ತನ್ನ ಧ್ಯೇಯ ಧೋರಣೆಗಳನ್ನು ಸಾಧಿಸಲು ಅತಿ ಮುಖ್ಯವಾದದ್ದು. ಅದೇ ರೀತಿ ಒಂದು ರಾಜ ಇದ್ದಂತೆ, ಅವನ್ಗೆ ತುಂಬಾ ಪರಾಕ್ರಮಶಾಲಿನೇ, ಆದ್ರೆ ಅವನ್ಗೆ ಯುದ್ಧದಲ್ಲಿ ಏನೋ ಅನಿವಾರ್ಯತೆಯಿಂದ ಸೋಲಾಗತ್ತೆ. ಅವರ ಅಪೋಸಿಟ್ ಅಂದ್ರೆ ಎದುರಾಳಿಗಳು ತುಂಬಾ ಇವನ್ನ ಸೈನ್ಯನೆಲ್ಲ ಸೋಲಿಸ್ತಾರೆ. ಆಗ ಅವನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ವಾಪಸ್ ಓಡೋಗ್ಬಿಡ್ತಾನೆ. ಓಡೋಗುವಾಗ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಾರೆ ಬೇರೆ ಅಪೋಸಿಟ್ ಸೈನಿಕರು. ಅವಾಗ ಏನ್ ಮಾಡ್ತಾನೆ, ಅವನು ಹೋಗ್ಬಿಟ್ಟು ಒಂದು ಪೊದೆನಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಬಚ್ಚಿಟ್ಕೊಂಡು ಅವರು ಒಂದು ಸೈನಿಕರೆಲ್ಲ ಹುಡುಕ್ತಾರೆ, ಆದ್ರೆ ಸಿಗೋದಿಲ್ಲ. ಅವನು ಎಲ್ಲೋ ಇಲ್ಲ, ಹೋಗಿ ತಪ್ಪಿಸ್ಕೊಂಡ ಅಂತ ಹೇಳಿ ವಾಪಸ್ ಹೋಗ್ತಾರೆ. ಹಾಗೆ ಪೊದೆನಲ್ಲಿ ಕೂತ್ಕೊಂಡು ಎಷ್ಟೊತ್ತು ಕೂತಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನ್ಗೆ ಸುತ್ತಮುತ್ತಲು ಹಸಿವಾಗತ್ತೆ, ಇದು ಬಾಯಾರಿಕೆ ಆಗತ್ತೆ. ಸುತ್ತಮುತ್ತಲು ನೋಡ್ತಾ ಇರುವಾಗ ಒಂದು ಜೇಡರ ಬಲೆ ಕಟ್ಟತ್ತಲ್ಲ, ಅದು ಜೇಡ್ರ ಹುಳು ಬಲೆ ಕಟ್ಟಿ ಅದ್ರದ್ದು ಏನು ಆಹಾರ ತಿನ್ಬೇಕಂದ್ರೆ ಯಾವ್ದಾದ್ರು ಅದು ಬಲೆನಲ್ಲಿ ಸಿಕ್ಕಾಕಿಸ್ಕೊಳಕ್ ಏನ್ ಮಾಡುತ್ತೆ, ಸುತ್ತಲೂ ಬಲೆ ಕಟ್ಟುತ್ತೆ. ಲಾಸ್ಟ್ ಮೂಮೆಂಟ್ ಇನ್ನೇನ್ ಆಗತ್ತೆ ಅನ್ನುವಾಗ ಬಲೆ ಕಿತ್ತೋಗುತ್ತೆ. ಅದು ಒಂದೇ ಒಂದ್ ದಾರದಲ್ಲಿ ಸಿಗಾಕೊಂಡುತ್ತೆ. ಮತ್ತೆ ಜೇಡ್ರ ಹುಳ ಮತ್ತೆ ಕಟ್ಟತ್ತೆ. ಆದ್ರೂ ಹಿಂಗೆ ಆಗಿ 7-8 ಸಲ ಆಗತ್ತೆ, ಕಟ್ಟತ್ತೆ. ಕೊನೆಗೆ ಒಂದ್ ಐಡಿಯಾ ಮಾಡಿ ನೀಟಾಗಿ ಒಂದೇ ಸಮ ಕಟ್ಕೊಂಡೋಗಿ ಅದು ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಇದನ್ನ ಬಲೆನ ಕಂಪ್ಲೀಟ್ ಮಾಡತ್ತೆ. ಇದು ರಾಜನ್ ನೋಡ್ತಾ ಅವನ್ಗೆ ಜ್ಞಾನೋದಯ ಆದಂಗ ಆಗ್ಬಿಡತ್ತೆ. ಹೌದು, ಅವನು 7-8 ಸಲ ಸೋತಿರ್ತಾನೆ. ಈಗ ನಾನು ಈ ತರ ಒಂದು ಟೆಕ್ನಿಕಲಿ ಮಾಡ್ಕೊಂಡು ಹೋದಾಗ ಸೋಲಾಗಲ್ಲ, ನಾನು ಖಂಡಿತ ನನ್ನ ರಾಜ್ಯನ ನಾನು ಗೆದ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಮೈಂಡ್ ಓಪನ್ ಆದಂಗೆ, ಆರ್ಕಿಮಿಡೀಸ್ಗೆ ಓಪನ್ ಆದಂಗೆ ಇವನ್ಗೂ ಓಪನ್ ಆಗತ್ತೆ ಮೈಂಡು. ಎದ್ದು ಬರ್ತಾನೆ, ಬಂದು ತನ್ನ ಸೈನಿಕರಿಗೆಲ್ಲ ಹುರಿದುಂಬಿಸಿ ಎಲ್ರನ್ನು ಗುಂಪು ಕಟ್ಟಿ ಒಂದೇ ಮನ್ಸಿಂದ ಹೋರಾಡೋಣ ಅಂತ ಹೇಳಿ ಹೋಗ್ತಾನೆ. ಸೈನಿಕರು ಕರ್ಕೊಂಡು ಹೋಗಿ ಅವ್ರಿಗೆ ಆಶ್ಚರ್ಯ, ಮತ್ತೆ ಬಂದಿದ್ದಾನಲ್ಲ ಅಂತ ಅಪೋಸಿಟ್ ಯುದ್ಧ ಭೂಮಿಲಿ. ಆದ್ರೂ ಅವನು ವೀರಾವೇಶದಿಂದ ಹೋರಾಡಿ ಗೆದ್ದೇ ಗೆಲ್ಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಕರ್ಕೊಂಡು ಸೋತಿದ್ರು ಅದೆಲ್ಲ ಯೋಚನೆ ಬಿಟ್ಟು, ಹತ್ತು ಸರಿ ಸೋತಿದ್ದೀನಿ ಅಂತ ಯೋಚನೆ ಬಿಟ್ಟು ಹೋಗಿ ಗೆಲ್ತಾನೆ. ಆಗ ಗೆದ್ದಾದ್ಮೇಲೆ ಅವನ್ಗೆ ಗೆದ್ದು ಮರುಕ್ಷಣ ಯಾವಾಗ್ಲೂ ಅವನ್ಗೆ ತಲೆಯಲ್ಲಿ ಬರ್ತಾ ಇರೋದು ಜೇಡ್ರು ಉಳದು. ಇದು ಅವನ್ಗೆ ಅದೊಂದು ಸ್ಫೂರ್ತಿಯಾಗಿ ತಗೊಳ್ತಾನೆ. ಅದು ಎಷ್ಟು ಸರಿ ಸೋತ್ರುನು ಬಿಡ್ಲಿಲ್ಲ. ನಾನು ಇದರಿಂದ ನಾನು ಇವತ್ತು ಗೆಲ್ಲಕ್ಕಾಯ್ತು ಅಂತ ಅದಕ್ಕೆ ಒಂಥರ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾನೆ. ನಂಗೆ ಒಳ್ಳೆ ಟೈಮಲ್ಲಿ ನಂಗೆ ಬಂತು ಅಂತ. ಅಂದ್ರೆ ಇದ್ರಲ್ಲಿ ಏನು ಅಂತಂದ್ರೆ, ನಮ್ಗೆ ಎಷ್ಟೇ ಕೆಲ್ಸ ನಾವೀಗ ಇದನ್ನ ನಾವು ಮೋದಿಕೇರ್ಲಿ ನಾವು ಅಳವಡಿಸ್ಕೋಬೇಕಾಗಿರೋದು ನನ್ಗನ್ಸಿದ್ದು,
ಪ್ರಾಸ್ಪೆಕ್ಟ್ ಮಾಡೋದಕ್ಕೆ ಕೇಳೋದಕ್ಕೆ ಹೋಗ್ತಾ ಇರ್ತೀವಿ. ಅವರು ನೋ 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 ಅಂತ ಹೇಳುವಾಗ ನಾವು ನೋ ಅನ್ನುವಾಗ ವಾಪಸ್ಸು ಬರೋದ್ ಬೇಡ. ನೋ ಅಂದ್ರೆ ನೆಕ್ಸ್ಟ್ ಒನ್ ಅಂತ ನಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಒನ್ ಅಂತ ಮರಳಿ ಯತ್ನವ ಮಾಡು ಮತ್ತೆ ಪದೇ ಪದೇ ಅದೇ ಕೆಲಸ ಮಾಡ್ತಾ ಇದ್ರೆ ಖಂಡಿತ ನಮಗೂ ಒಂದಲ್ಲ ಒಂದ್ಸಲ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಥ್ಯಾಂಕ್ ಯು ಮ್ಯಾಮ್. ಖಂಡಿತ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಭಾರತಿ ಮೇಡಮ್. ಮರಳಿ ಯತ್ನ ಮಾಡು ಅನ್ನೋದು ನಮಗೆ ನಮ್ಮ ಒಂದು ಮೋದಿಕೇರಿಗೆ ತುಂಬಾ ಸೂಟ್ ಆಗುತ್ತೆ. ಬರೀ ಮೋದಿಕೇರ್ ಅಂತಲ್ಲ, ನಮ್ಮ ಜೀವನದಲ್ಲಿ ಯಾವುದೇ ಗುರಿ ತಲುಪಬೇಕಂದ್ರೆ ನಾವು ಮರಳಿ ಯತ್ನ ಮಾಡ್ಲೇಬೇಕು. ಅವಾಗ್ಲೇನೆ ನಮ್ಗೆ ಜಯ ಸಿಗೋದು. ನಾವು ಜೇಡ್ರ ಬಲ್ಲಿ ತರ ಕೆಲಸ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನಿಮ್ಮ ಒಂದು ಬುಕ್ ರೀಡಿಂಗ್ಗೆ. ಮತ್ತೆ ಇವತ್ತು ಎಂದಿನಂತೆ ಪ್ರಾಡಕ್ಟ್ ಹೇಳಲಿಕ್ಕೆ ನಾನು ನಾಗರತ್ನ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾಗರತ್ನ, ಯುವರ್ ವೆಲ್ಕಮ್ ಆನ್ ದ ಸ್ಕ್ರೀನ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶಾರ್ಟ್ ಆಗಿರ್ಲಿ. ಹೆಲ್ತ್ ಅಂಡ್ ಮೆಡಿಟೆಕ್ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶದಲ್ಲಿ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಅದೇ ರೀತಿ ನಮ್ದು ಏನಂದ್ರೆ ಬ್ಯಾಕ್ ಬೋನ್ ಪ್ರಾಡಕ್ಟ್ಸ್. ನಾವು ಒಂದೊಂದು ಪ್ರಾಡಕ್ಟ್ ಬಗ್ಗೆ ಒಂದೊಂದು ದಿನ ತಿಳ್ಕೊತಾ ಇದೀವಿ. ಯಾಕಂದ್ರೆ ನಮ್ಗೆ ಪ್ರಾಡಕ್ಟ್ ಬಗ್ಗೆ ಅನುಭವ ಇದ್ದಾಗ ಮಾತ್ರ ನಾವು ಮುಂದುವರಿಯಕ್ಕೆ ಸಾಧ್ಯ. ಅದೇ ರೀತಿ ನಮ್ಮಲ್ಲಿ ಸಿಗುವಂತ ಒಂದು ಸಿಲ್ವರ್ ಡಿಪ್. ಯಾಕಂದ್ರೆ ಇವತ್ತು ಎಲ್ಲರ ಮನೇಲಿ ಬೆಳ್ಳಿ ಇದೆ, ಎಲ್ಲರೂ ಬೆಳ್ಳಿ ತೊಳಿತೀವಿ. ಯಾವ ರೀತಿ ತೊಳಿತೀವಿ ಅಂದ್ರೆ ಹೊರಗಡೆ ಏನೋ ಸಿಗುವಂತ ಒಂದು ಪ್ರಾಡಕ್ಟ್ ಅನ್ನ ಹಾಕಿ ತೊಳಿತೀವಿ. ಅದರಿಂದ ಬೆಳ್ಳಿ ವೇಸ್ಟ್ ಆಗುತ್ತೆ. ಹಾಗೆ ಹೊರಗಡೆ ಬೇರೆಯವ್ರ ಹತ್ರ ತೊಳಿಸಿ ನಾವು ಹೊರಗಡೆ ಹೋಗಿ ತೊಳಿತೀವಿ, ಅರ್ಜೆಂಟ್ ನಮ್ಮ ಮನೇಲಿ ಆಗಲ್ಲ ಅಂದಾಗ ಅಲ್ಲೂ ಕೂಡ ಬೆಳ್ಳಿ ವೇಸ್ಟ್ ಆಗುತ್ತೆ, ನಮ್ಗೆ ಗೊತ್ತಾಗಲ್ಲ. ಆದ್ರೆ ನಮ್ಮಲ್ಲಿ ಸಿಗುವಂತ ಒಂದು ಒಳ್ಳೆ ಸಿಲ್ವರ್ ಡಿಪ್. ಈ ಸಿಲ್ವರ್ ಡಿಪ್ ಇಂದ ತೊಳೆದಾಗ ನಮ್ಗೆ ಬೆಳ್ಳಿ ಲಾಸ್ ಆಗಲ್ಲ. ಮತ್ತೆ ಇದು ತುಂಬಾ ಟೈಮ್ ತೊಳಿಬಹುದು. ನಮ್ಮ ಹತ್ರ ಎಷ್ಟು ಬೆಳ್ಳಿ ಇದೆಯೋ ಅಷ್ಟು ಬೆಳ್ಳಿಯಿಂದ ತೊಳಿಬಹುದು. ತೊಳೆಯುದು ಅಂದ್ರೆ ಸಣ್ಣ ಸಣ್ಣದಾದ್ರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಅದನ್ನ ಹಾಕ್ಬಿಟ್ಟು ತೊಳಿಬಹುದು. ಒಂದು ಡಿಪ್ ಇದೆ, ಡಿಪ್ ಒಳಗಡೆ ಅದನ್ನ ಹಾಕಿ ತೊಳಿಬಹುದು. ಸಣ್ಣ ಸಣ್ಣ ಇದು ಕಾಲ್ ಚೈನ್, ಉಂಗ್ರ, ಈ ತರದೆಲ್ಲ ಸಣ್ಣ ಸಣ್ಣ ವಿಗ್ರಹಗಳಿದ್ರೆ ತೊಳಿಬಹುದು. ಇಲ್ಲ ಅಂದ್ರೆ ದೊಡ್ಡ ಪಾತ್ರದಲ್ಲಿ ಹಾಕಿ ಈ ಲಿಕ್ವಿಡ್ ಅನ್ನ ಸುರಿದು ತೊಳಿಬಹುದು. ಆಮೇಲೆ ತೊಳೆದಾದ ನಂತರ ಪೂರ್ತಿ ಕ್ಲೀನ್ ಆಗತ್ತೆ. ತೊಳೆದಾದ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ಫೋರ್ಸ್ ಬರೋ ನೀರಲ್ಲಿ ಕ್ಲೀನ್ ಆಗಿ ವಾಶ್ ಮಾಡಿ, ಅದಾದ ನಂತರ ನಮ್ಮಲ್ಲಿ ಸಿಗುವಂತ ಒಂದು ಡಜಲ್ ಮಲ್ಟಿಪರ್ಪಸ್ ಅಂತಿದೆ, ಅದ್ರಲ್ಲಿ ಹಾಕಿ ಕ್ಲೀನ್ ಮಾಡಿ ತೊಳೆದಾಗ ಪೂರ್ತಿ ನೀಟಾಗಿ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗಿ ಕಡೆಗೆ ಒಂದು ಒಳ್ಳೆ ಕಾಟನ್ ಬಟ್ಟೆಲಿ ಒರೆಸಿ ಪೌಡರ್ ಹಾಕಿ ಒರೆಸಿ ಇಟ್ಟಾಗ ನಮ್ಮ ಬೆಳ್ಳಿ ಯಾವಾಗ್ಲೂ ಕ್ಲೀನ್ ಆಗಿ ಪಳ ಹೊಳೆಯುತ್ತೆ. ದೇವ್ರ ಪೂಜೆ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ನಾಗರತ್ನ. ಒಂದು ಬೆಳ್ಳಿ ಎಲ್ಲರಿಗೂ ಬೇಕಾಗತ್ತೆ. ಎಲ್ಲರ ಮನೇಲೂ ಬೆಳ್ಳಿ ಇರೋದ್ರಿಂದ ಅದನ್ನ ನಾವು ಯೂಸ್ ಮಾಡೋದು ತುಂಬಾ ಈಸಿ ಆಗಿದೆ ಅಂತ ಹೇಳ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇವತ್ತು ನಾವು ಟಾಸ್ಕ್ ಆಫ್ ದಿ ಡೇಗೆ ನೂರ್ ಅಹಮದ್ ಸರ್ನ ವೆಲ್ಕಮ್ ಮಾಡ್ತಿದ್ದೀನಿ. ನೂರ್ ಅಹಮದ್ ಸರ್, ವೆಲ್ಕಮ್ ಸರ್. ಗುಡ್ ಮೆಡಿಕೇರ್ ಮಾರ್ನಿಂಗ್ ಮೇಡಮ್. ನನ್ನ ಹೆಸರು ನೂರ್ ಅಹಮದ್ ಅಂತ ಪೀಣ್ಯ ಸೆಕೆಂಡ್ ಸ್ಟೇಜ್ ಹೆಗ್ನಳ್ಳಿಯಿಂದ ಮಾತನಾಡ್ತಾ ಇರೋದು. ಟಾಸ್ಕ್ ಆಫ್ ದಿ ಡೇದಲ್ಲಿ ಡೈಲಿ ಬೆಳಿಗ್ಗೆ 5 ಗಂಟೆಗೆ ಹೇಳೋದಿರ್ಬೋದು, 1 ಲೀಟರ್ ನೀರು ಕುಡಿಯೋದಿರ್ಬೋದು, ಹಾಗೆ ಗ್ರೀನ್ ಟೀ ಕುಡಿಯೋದಿರ್ಬೋದು, ವ್ಯಾಯಾಮ ಮಾಡೋದಿರ್ಬೋದು, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡ್ತೇವೆ. ಹಾಗೆ 6ನೇದು ಕೃತಜ್ಞತೆ. ಇದು ತುಂಬಾ ಇಂಪಾರ್ಟೆಂಟ್. ಭಗವಂತ ಕೊಟ್ಟಂತ ಈ ದೇಹಕ್ಕೆ ಪ್ರತಿಯೊಂದು ನಮ್ಮ ದೇಹದ ಭಾಗದ ಕೃತಜ್ಞತೆ ಹೇಳೋದ್ರಿಂದ ನಮ್ಮ ಜೀವನಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಹಾಗೇನೆ ನಾವು ಡೈಲಿ ಏನೇ ಜೀವನ ಮಾಡ್ತಾ ಇರ್ತೇವೆ, ಪೌರ ಕಾರ್ಮಿಕರು ಇರ್ಬೋದು, ಅನ್ನ ಕೊಟ್ಟಂತ ದಾತನಿಗಿರ್ಬೋದು, ಈ ಭೂಮಿಗಿರ್ಬೋದು, ಹಾಗೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರಕ್ಕೆ ನಾವು ಕೃತಜ್ಞತೆ ಹೇಳೋದ್ರಿಂದ ನಮ್ಮ ಒಂದು ವಿಲ್ ಪವರ್ ಜಾಸ್ತಿ ಆಗುತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಮಾತನಾಡಲಿಕ್ಕೆ ಅವಕಾಶ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರೂ ಕೃತಜ್ಞತೆ ಅರ್ಪಿಸೋಣ. ಮತ್ತು ಇವತ್ತಿನ ಒಂದು ವಿಡಿಯೋ ಶೇರಿಂಗ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಜಯಶ್ರೀ ಮೇಡಮ್ಗೆ. ನಮ್ಮ ಸುಪ್ತ ಮನಸ್ಸು ಹೇಗೆ ನಮ್ಮ ಮನಸ್ಸು ಆಟ ಆಡತ್ತೆ, ಯಾವ ತರ ನಮ್ ಕೆಲಸ ಮಾಡುತ್ತೆ, ನಾವು ಏನ್ ಸುಪ್ತ ಮನಸ್ಸಿಗೆ ನಾವು ಏನ್ ಕೊಡ್ತೀವಿ ಅದು ಹೇಗ್ ಕೆಲಸ ಮಾಡುತ್ತೆ ಅಂತ ನೋಡೋಣ. ಅದು ಹೇಳಲಿಕ್ಕೆ ನಾವು ವಿಜಯ್ ಸರ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಶಾರದಾ ಮೇಡಮ್, ನೀವು ಶೇರ್ ಮಾಡೋದಕ್ಕೆ. Namaste friends, good morning. Welcome to the 10th day of Diamond class. ಲಾಸ್ಟ್ ಸೆಷನ್ ಒಂದು ಅದ್ಭುತವಾದ ಸೆಷನ್ ನೀವು ಅಟೆಂಡ್ ಮಾಡಿದ್ದೀರಾ. ನಿರ್ಭಯಿಂದ ಸ್ವಾಮೀಜಿ ಅವರ ಒಂದು ಅದ್ಭುತವಾದ ಒಂದು ಮೆಸೇಜ್, ವಿವೇಕಾನಂದ ಅವರ ಒಂದು ಮೆಸೇಜ್ ಅದ್ಭುತವಾಗಿ ನಿಮ್ಮೆಲ್ಲರಿಗೂ ಸಹಿತ ಹಾಡುವಾಗಿ ಹೃದಯಕ್ಕೆ ನಾಟಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಸಹಿತ ನಿರ್ಧಾರ ಮಾಡಿದ್ರಾ? ಸಾಕು ಅಂತನ, ಇನ್ನು ಬೇಕು ಅಂತನ? ಕೊನೆಗೆ ಹೇಳಿದ್ರು, ಎಷ್ಟಿದ್ರೂ ಸಾಕಲ್ಲ, ಏನಿದ್ರೂ ಬೇಕು ಅಂತಕ್ಕಂಥ ಒಂದು ದೃಢವಾದ ನಿರ್ಧಾರ ನಾವು ಮಾಡಬೇಕಾಗಿದೆ. ಇಲ್ಲಾಂದ್ರೆ ನಾವು ಕಾವಿ ತೊಡ್ಕೋಬೇಕಾಗಿದೆ. ಸಂಸಾರಗಳಿಗೆ ದೊಡ್ಡ ದೊಡ್ಡ ಕನಸಿರಲೇಬೇಕು, ಅದರ್ವೈಸ್ ನಾವು ಸನ್ಯಾಸತ್ವ ಪಡ್ಕೋಬೇಕು ಅಂತ. ಅಂಡ್ ನಮ್ಮೆಲ್ಲರಿಗೂ ಸಹಿತ ಒಂದು ವಜ್ರದ ಗಣಿ ಇದೆ. ಈ ವಜ್ರ ನಮ್ಮೊಳಗಡೆನೆ ಇದೆ, ನಾವೆಲ್ಲೆಲ್ಲೂ ಹುಡುಕ್ತಾ ಇದ್ದೀವಿ ಅನ್ನೋದು ಒಂದು ಅರಿವಾಗಿದೆ. ಈಗ ಇಂಥ ಒಂದು ಜ್ಞಾನನ ನಮಗೆ ಏನ್ ಪಡ್ಕೊಂಡಿದೀವಿ, ಅದನ್ನ ನಾವು ನಮ್ಮ ಒಂದು ಹೊಸ ಜನ್ಮ, ಮರುಜನ್ಮ ಅಂತ ಹೇಳಿದ್ವಿ, ದ್ವಿಜತ್ವನ ಎಲ್ಲರೂ ಸಹಿತ ಪಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಈ ಒಂದು ರೀತಿಯಲ್ಲೂ ನಾನು ನೋಡ್ಬೋದಿತ್ತು. ಸ್ಪಿರಿಚುವಲ್ ಅಲ್ಲಿ ಇದು ಸಹ ಸ್ಪಿರಿಚುವಲ್. ಬೇರೆಯವರ ಜೊತೆ ಅವರ ಖುಷಿ ಕೊಡೋದು ಸ್ಪಿರಿಚುವಲ್. ಧ್ಯಾನ ಅಂದ್ರೆ ಕಸ್ಟಮರ್ಗಳ ಒಂದು ಖುಷಿ, ಅವರ ಸೇವೆ ಮಾಡೋದು. ಅವರು ತೃಪ್ತನಾದ್ರೆ, ಗ್ರಾಹಕ ತೃಪ್ತನಾದ್ರೆ ಇನ್ನು ಯಾವ ಧ್ಯಾನ ಮಾಡೋದು ಬೇಕಿಲ್ಲ ಅಂತಕ್ಕಂಥ ಎಷ್ಟೋ ಒಂದು ಅಂಶಗಳನ್ನ ನಾವು ಇವತ್ತು ನಿರ್ಭಯಿಂದ ಸ್ವಾಮೀಜಿ ಅವರಿಂದ ಕಲ್ತಿದ್ದೀವಿ ಫ್ರೆಂಡ್ಸ್.
ಖಂಡಿತ ಇವಾಗ ನೋಡ್ತಾ ಹೋಗೋಣ. ಇದೆಲ್ಲದೂ ಸಹ ನಾವು ಪಡ್ಕೊಳ್ಳೋದಕ್ಕೆ ಇನ್ನು ಸಾಕಷ್ಟು ನಮಗೆ ಅಸ್ತ್ರಗಳು ಬೇಕು. ಈ ಅಸ್ತ್ರಗಳು ಏನೇನು, ಆ ಅಸ್ತ್ರಗಳನ್ನ ಇವಾಗ ನೋಡ್ತಾ ಹೋಗೋಣ. ನಮ್ಮ ಒಂದು ಮುಂದಿನ ಒಂದು ಅಸ್ತ್ರ, ಎಸ್ ಫ್ರೆಂಡ್ಸ್, ಇವತ್ತಿನ ಒಂದು ಡೈಮಂಡ್ ಕ್ಲಾಸ್ನ ಒಂದು ವಿಶೇಷತೆ, ಈ ಒಂದು ಸಕ್ಸಸ್ಫುಲ್ ವ್ಯಕ್ತಿಗಳ ಒಂದು ಟಾಪ್ ಮೋಸ್ಟ್ ಸೀಕ್ರೆಟ್. ಯಾರೆಲ್ಲ ಯಶಸ್ವಿ ವ್ಯಕ್ತಿಗಳು ಏನು 4 ಥರ ಕೆಟಗರಿ ನೋಡಿದ್ರಲ್ಲ ನೀವು, ಆ 4 ಥರ ಕೆಟಗರಿಗಳು ಎಕ್ಸ್ಟ್ರಾರ್ಡಿನರಿ ಸಕ್ಸಸ್ ಆಗಿರ್ತಕ್ಕಂಥ ಒಂದು ಸಕ್ಸಸ್ ಸೀಕ್ರೆಟ್ ಇವತ್ತು ನಿಮಗೆ ಸಿಗ್ತಾ ಇದೆ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ಸಾಕಷ್ಟು ಇದನ್ನ ಅಳವಡಿಸ್ಕೊಂಡಿದ್ದೀನಿ. ಸಾಕಷ್ಟು ಯಶಸ್ವಿ ವ್ಯಕ್ತಿಗಳು ಈ ಅಂಶನ ತುಂಬಾನೇ ರೆಕಮೆಂಡ್ ಮಾಡ್ತಿದ್ದಾರೆ. ನನ್ನ ಸಕ್ಸಸ್ಸಿಗೆ ಈ ಅಂಶ ಕಾರಣ ಅಂತ. ಅದೇನು? ಎಸ್ ಫ್ರೆಂಡ್ಸ್, ಅದೇ ಸೂಕ್ತ ಮನಸ್ಸಿನ ಸಾಮರ್ಥ್ಯ. ಎಸ್, ನಮ್ಮಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್. ಇವತ್ತು ನಮ್ಮೊಳಗಡೆ ಒಂದು ಶಕ್ತಿ ಇದೆ. ಆ ಶಕ್ತಿ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಒಂದು ಅಗಾಧವಾದ ಅರಿವೇ ಇಲ್ಲದಿರತಕ್ಕಂಥ ಒಂದು ಸಾಮರ್ಥ್ಯ ನಮ್ಮೊಳಗಡೆ ಇದೆ. ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋದೆ. ಇದನ್ನೇ ಇವತ್ತು ಎಲ್ಲ ಯಶಸ್ವಿ ವ್ಯಕ್ತಿಗಳು ಪವರ್ಫುಲ್ ಆಗಿ ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂತ ಒಂದು ಅಂಶನ ಇವತ್ತು ನೀವು ನೋಡಕ್ಕೆ ಹೋಗ್ತಾ ಇದ್ದೀರಾ. ವೆಲ್ಕಮ್ ಟು ದಿಸ್ ಸೆಷನ್. ಒಂದು ಎಕ್ಸ್ಟ್ರಾರ್ಡಿನರಿ ಅನುಭವ ಆಗುತ್ತೆ ನನಗೆ. ಈ ಒಂದು ಸೆಷನ್ 2000 ಆ ಟೈಮಲ್ಲಿ ಒಂದು ಸೆಷನ್ ಅಟೆಂಡ್ ಮಾಡಿದ್ದು ನನ್ನ ಮೆಂಟರ್ ಒಂದು ಕ್ಯಾಪಿಟಲ್ ಹೋಟೆಲ್. ಅವತ್ತಿನ ಕಾಲದಲ್ಲಿ 800 rupees ಚಾರ್ಜ್ ಪೇ ಮಾಡಿಬಿಟ್ಟು ನಾನು ಅಟೆಂಡ್ ಮಾಡಿದ್ದು ಈ ಒಂದು ಸೆಷನ್. ಅವತ್ತಿಂದ ಇವತ್ತಿನ ತನಕ ನಮ್ಮ ಸಕ್ಸಸ್ಗೆ ಬಹಳ ಮುಖ್ಯವಾದ ಒಂದು ರೋಲ್ ಈ ಒಂದು ಟಾಪಿಕ್ ಪ್ಲೇ ಮಾಡಿದೆ ಅಂದ್ರೆ ತಪ್ಪಾಗಲಾರದು ಫ್ರೆಂಡ್ಸ್. ಅಂತ ಒಂದು ಅತ್ಯದ್ಭುತವಾದ ಒಂದು ಸಬ್ಜೆಕ್ಟ್ ಇವತ್ತು ನಾವು ಮಾತಾಡಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ನಮ್ಮ ಒಳಗಡೆ ನೋಡಿದೀವಿ, ನಮ್ಮೊಳಗಡೆ ಡೈಮಂಡ್ ಇದೆ, ನಮ್ಮಲ್ಲಿ ವಜ್ರದ ಗಣಿ ಇದೆ. ಆ ವಜ್ರದ ಗಣಿ ಅಂದ್ರೆ ಏನು, ಹೇಗೆ ಆ ವಜ್ರದ ಗಣಿನ ಹೊರಗಡೆ ತಗೊಳ್ಳೋದು, ಅದನ್ನ ಇವತ್ತು ನಾವು ನೋಡ್ತಾ ಹೋಗ್ತೀವಿ. ಅದೇ ನಮ್ಮ ಒಂದು ಮನಸ್ಸಿನ ಸಾಮರ್ಥ್ಯ. ಮನಸ್ಸಿನ ಸಾಮರ್ಥ್ಯ ನಾವು ನೋಡ್ತಾ ಹೋಗೋಣ. ನಮ್ಮ ಒಳಗಡೆ ಏನೆಲ್ಲ ಇದೆ, ಎಂತ ಸಾಮರ್ಥ್ಯ ಇದೆ ಅಂತ. ಮನಸ್ಸಿನಲ್ಲಿ 2 ವಿಧ ಇದೆ ಫ್ರೆಂಡ್ಸ್. ಆ 2 ವಿಧಗಳು ಎಲ್ಲರಿಗೂ ಇದೆ. ಯಾವ್ಯಾವುದು ಅಂತ ನೋಡೋಣ. ಒಂದನೇದಾಗಿ ಜಾಗೃತ ಮನಸ್ಸು. ಇವತ್ತು ನಮ್ಮ ಮನಸ್ಸು ಒಂದು ಜಾಗೃತವಾಗಿರುತ್ತೆ. ಅದಕ್ಕೆ ಜಾಗೃತ ಮನಸ್ಸು ಅಂತ ಹೇಳ್ತಾರೆ ಅಂದ್ರೆ ನಮಗೆ ಅರಿವಿರ್ತಕ್ಕಂಥದ್ದು, ನಾನು ಮಾತಾಡ್ತಕ್ಕಂಥದ್ದು, ನೆನ್ಪಿಡ್ಕೊಂಡಿರೋದು, ಗೊತ್ತಾಗೋದು. ಈಗೇನು ನಾವು ನೋಡ್ತಿದ್ದೀವಿ, ನಮಗೆ ಅರಿವಾಗ್ತಿದೆ. ನಾನು ಮಾತಾಡ್ತಾ ಇದ್ದೀನಿ, ನಾನು ಕ್ಯಾಮ್ರಾ ನೋಡ್ತಾ ಇದ್ದೀನಿ, ನಿಮ್ಮನ್ನ ಹತ್ರ ಮಾತಾಡ್ತಾ ಇದ್ದೀನಿ, ಈ ತರ ಇದು ಗೊತ್ತಿರೋದು. ಇದು ನನಗೆ ಅರಿವಿರ್ತಕ್ಕಂಥ ಒಂದು, ಇದು ಜಾಗೃತವಾಗಿರ್ತಕ್ಕಂಥ ಮನಸ್ಸು, ಜಾಗೃತ ಮನಸ್ಸು. ಇನ್ನೊಂದು ಅದೇನೆ ಸುಪ್ತ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಇವೆರಡೂ ಸಹ ನಮ್ಮಲ್ಲೇ ಇದೆ. ಇವೆರಡರ ಒಂದು ಶಕ್ತಿನ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್, ಹೈಲಿ ಪವರ್ಫುಲ್ ಅಂಡ್ ತುಂಬಾ ಜನಗಳಿಗೆ ಇದು ಗೊತ್ತಿಲ್ಲ. ಗೊತ್ತಿದ್ರು ಸ್ವಲ್ಪ ಸ್ವಲ್ಪ ಅದನ್ನು ಯೂಸ್ ಮಾಡ್ಕೊಂಡಿರ್ತೀವಿ. ಬಟ್ ಅಗಾಧವಾದ ಒಂದು ಶಕ್ತಿ ಇದೆ. ಈ ಅಗಾಧವಾದ ಒಂದು ಶಕ್ತಿನ ನಾನೇನೆ ಯೂಸ್ ಮಾಡ್ಕೊಳ್ಳೋದು ಹೇಗೆ, ಅಂಡ್ ನನ್ನ ಜೀವನ ಇವತ್ತು ಏಕೆ ಹೀಗಾಗಿದೆ ಅನ್ನೋದಕ್ಕೆ ನಾವು ಇನ್ನೊಂದು ಆಂಗಲ್ ಅಲ್ಲಿ ನೋಡ್ತಾ ಹೋಗೋಣ. ಎಸ್ ಫ್ರೆಂಡ್ಸ್, ಈಗ ನೋಡೋಣ. ಜಾಗೃತ ಮನಸ್ಸು ಇದು ನಾನು ಎಚ್ಚರವಾಗಿದ್ದ ಕೆಲಸ ಮಾಡುತ್ತೆ. ನಿದ್ದೆ ಟೈಮಲ್ಲಿ ಇದು ಕೆಲಸ ಮಾಡಲ್ಲ. ನಿದ್ದೆ ಟೈಮಲ್ಲಿ ಒಂದು ನಿದ್ದೆನ ಒಂದ್ ಕಡೆ ಟೆಂಪರರಿ ಡೆತ್ ಅಂತಾನು ಹೇಳ್ತಾರೆ. ನಾವು ಸತ್ತಿದ್ದಂಗೆ ನಮ್ಗೆ ಏನೂ ಗೊತ್ತಿರೋದಿಲ್ಲ, ನಾನು ಯಾರು, ನಾನು ಏನ್ ಮಾಡ್ತೀನಿ ಏನೂ ಗೊತ್ತಿಲ್ಲ. ಕನಸು ಬಿದ್ದರೆ ಕನಸು ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ರೆ ಜಾಗೃತವಾಗಿದ್ದಾಗ, ಎಚ್ಚರವಾಗಿದ್ದಾಗ ಏನ್ ನಮ್ಮ ಮನಸ್ಸು ನಮಗೆ ಅರಿವಾಗುತ್ತೆ, ಅದು ಜಾಗೃತ ಮನಸ್ಸು. ಅದೇ ತರ ಸುಪ್ತ ಮನಸ್ಸು ಏನಪ್ಪ ಅಂದ್ರೆ ಎಲ್ಲ ಟೈಮಲ್ಲೂ ಕಾರ್ಯ ಮಾಡ್ತಾ ಇರುತ್ತೆ. ಇದಕ್ಕೆ 24/7 ನೋ ರೆಸ್ಟ್. ನಾನು ಮಲಗಿರ್ಲಿ, ಎಚ್ಚರವಾಗಿರ್ಲಿ, ಇನ್ನೂ ನೆಕ್ಸ್ಟ್ ಲೆವೆಲ್ ನೋಡ್ತಾ ಹೋಗ್ತೀರಾ. ಯಾವಾಗೆಲ್ಲ ಇದು ಕೆಲಸ ಮಾಡುತ್ತೆ, ಯಾವ ತರ ಕೆಲಸ ಮಾಡ್ತಿದ್ರ, ಇದು ಎಲ್ಲ ಟೈಮಲ್ಲೂ ಕೆಲಸ ಮಾಡ್ತಿರುತ್ತೆ. ಇಷ್ಟು ಇದರ ಒಂದು ಪರಿಚಯ. ಅದೇ ತರ ಎಷ್ಟು ಪವರ್ಫುಲ್ ಇದು. ಇದು ಎಷ್ಟು ಪವರ್ಫುಲ್ ಅಂದ್ರೆ 1,00,000 ಪಟ್ಟು ಅಂತ ಹೇಳ್ತಾರೆ. ನಮ್ದೇನು ಕಾನ್ಶಿಯಸ್ ಮೈಂಡ್ ಇದೆಯಲ್ವಾ, ಜಾಗೃತ ಮನಸ್ಸಿಗಿನ 1,00,000 ಪಟ್ಟು ಶಕ್ತಿಯುತವಾದದ್ದು. ಅಷ್ಟು ಸಾಮರ್ಥ್ಯ ಇದೆ. ಅಷ್ಟು ಸಾಮರ್ಥ್ಯ ಇದೆ. ಲೆಕ್ಕ ಹಾಕಿ ಎಷ್ಟು ಇರ್ಬೋದು ಅದರಲ್ಲಿ ಅಂತ. ಎಸ್, ದಟ್ ಈಸ್ ಅ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಅಂತ ಒಂದು ಶಕ್ತಿ ಇದೆ. ಇದನ್ನು ನಮಗೆ ಗೊತ್ತಿಲ್ಲ, ಅಂಡ್ ನಮ್ಮೊಳಗಡೆನೆ ಇದೆ. ನಾನು ಯಾವತ್ತೂ ಸಹಿತ ದೇವರಿಗೆ ನಾನು ಹೇಳ್ತೀನೋ, ದೇವರಿಗೆ ಪ್ರೇ ಮಾಡ್ತೀವಿ ಅದು ಇದು ಅಂತ, ನಮ್ಮೊಳಗಡೆ ಆ ಶಕ್ತಿನ ಆಲ್ರೆಡಿ ಇನ್ಬಿಲ್ಟ್ ಆಗಿ ಕಳಿಸ್ಬಿಟ್ಟಿದ್ದಾರೆ. ಈ ಒಂದು ಶಕ್ತಿನ ಇವತ್ತು ನಿಮಗೆ ಅದು ಪರಿಚಯ ಆಗುತ್ತೆ. ಇನ್ಬಿಲ್ಟ್ ಆಪ್ ವಿಚ್ ಇಸ್ ನಾಟ್ ಯೂಸ್ಡ್. ಮೊಬೈಲ್ ತಗೊಂಡಾಗಲೇ ಆಪ್ ಇನ್ಸ್ಟಾಲ್ ಆಗಿದೆ ಅಂತೀವಲ್ಲ, ಇನ್ಸ್ಟಾಲ್ ಆಗಿದೆ ಆಲ್ರೆಡಿ, ಅದು ನಾವು ಯೂಸ್ ಮಾಡ್ಕೊಂಡಿಲ್ಲ. ಅದನ್ನ ಇವತ್ತು ನೀವು ನೋಡ್ತೀರಾ ಹೇಗೆ ಆ ಒಂದು ಆಪ್ ಅನ್ನ ಪವರ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋದು ಅಂತ. ಎಸ್, ಜಾಗೃತ ಮನಸ್ಸು ಏನು ಡಿಫ್ರೆನ್ಸ್? ಜಾಗೃತ ಮನಸ್ಸಿಗೂ ಸುಪ್ತ ಮನಸ್ಸಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂದ್ರೆ, ಕಾನ್ಶಿಯಸ್ ಮೈಂಡ್ ಏನು ತೀರ್ಪು ಕೊಡುತ್ತೋ, ಅಂದ್ರೆ ಏನ್ ಡಿಕ್ಲೇರ್ ಮಾಡುತ್ತೋ, ಏನ್ ಮಾತಾಡುತ್ತೋ, ಏನ್ ಪ್ರೋಗ್ರಾಮ್ ಮಾಡುತ್ತೋ, ಸಬ್ ಕಾನ್ಶಿಯಸ್ ಮೈಂಡ್ ಯಾವುದನ್ನು ತೀರ್ಪು ಕೊಡಲ್ಲ. ಅದು ಹೇಗಿದೆಯೋ ಹಾಗೆ ನೀವೇನ್ ಫೀಡ್ ಮಾಡಿರ್ತೀರೋ ಅದನ್ನ ಹಂಗೆ ತಗೊಳುತ್ತೆ. ಇವೆರಡರ ಮಧ್ಯೆ ಇರ್ತಕ್ಕಂಥ ಸಂಬಂಧ ಇದೊಂದೇ. ಜಾಗೃತ ಮನಸ್ಸು ಏನ್ ಹೇಳುತ್ತೆ ಅದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಹಂಗೆ ಸ್ವೀಕಾರ ಮಾಡುತ್ತೆ, ಮತ್ತೆ ಸ್ಟೋರ್ ಮಾಡ್ಕೊಳ್ಳುತ್ತೆ, ಕಾರ್ಯನಿರ್ವಹಿಸ್ತಾ ಇರುತ್ತೆ. ಆ ಬೇಸ್ ಮೇಲೆ ನೀವೇನ್ ಪ್ರೋಗ್ರಾಮ್ ಮಾಡಿರ್ತೀರಲ್ಲ, ಆ ಬೇಸ್ ಮೇಲೆ ಕೆಲಸ ಮಾಡ್ತಾ ಇರುತ್ತೆ ಈ ಸಬ್ ಕಾನ್ಶಿಯಸ್ ಮೈಂಡ್. ಅದರಿಂದ ಇವತ್ತು ನಮ್ಮ ಲೈಫಿಗೆಲ್ಲ ಇದೆ. ನಮ್ಮ ಲೈಫ್ ಎಲ್ಲ ಯಾಕೆ ಹೀಗೆ ಅಂದ್ರೆ, ನೀವು ನೋಡ್ತಾ ಹೋಗ್ತೀರಾ, ಎಲ್ಲದೂ ಸಹಿತ ನಾವೇ ಮಾಡಿರ್ತಕ್ಕಂಥ ಪ್ರೋಗ್ರಾಮಿಂಗ್. ನಮ್ಮ ಲೈಫ್ನಲ್ಲಿ ಏನೇನೆಲ್ಲ ನಾವು ಪ್ರೋಗ್ರಾಮ್ ಮಾಡಿದೀವಿ, ನಮ್ಮ ಲೈಫ್ ಯಾಕೆ ಹೀಗೆ ಅಂತಕ್ಕಂಥ ಒಂದು ಚಿತ್ರಣ ಇವತ್ತು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಮುಂದಿನ ಒಂದು ಅಂಶ ನೋಡೋಣ. ಹೇಗೆ ಇದು ಜಾಗೃತ ಮನಸ್ಸು ಅಂದ್ರೆ ಏನು, ಸುಪ್ತ ಮನಸ್ಸು ಅಂದ್ರೆ ಏನು, ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡ್ತಾನೆ, ವಿತ್ ಎಕ್ಸಾಂಪಲ್ಸ್ ಕೊಡ್ತಾವೆ. ಈ ಜಾಗೃತ ಮನಸ್ಸು ಏನಪ್ಪಾ ಅಂದ್ರೆ, ಒಂದು ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ಒಂದು ಕೀಪ್ಯಾಡ್ ಇದ್ದಾಗ, ಕೀಪ್ಯಾಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಷ್ಟೊಂದು ಕೀಪ್ಯಾಡ್ ಇದೆ, ನಾವು ಟೈಪ್ ಮಾಡ್ತೀವಿ, ಏನೇನೇನೇನು ಟೈಪ್ ಮಾಡ್ತೀವೋ ಅದಷ್ಟೇ ಅಲ್ಲಿ ಎಂಟ್ರಿ ಆಗುತ್ತೆ. ಸರ್ ನಾನು ಏನ್ ಫೀಡ್ ಮಾಡ್ತೀನಿ ಅದು ಎಂಟ್ರಿ ಆಗುತ್ತೆ.
ಇದು ಕಾನ್ಷಿಯಸ್ ಮೈಂಡ್. ನಾನು ಕಾನ್ಷಿಯಸ್ ಆಗಿ ನಾನು ಮಾಡ್ತಾ ಹೋಗ್ತೀನಿ. ಅದೇ ಸಬ್ ಕಾನ್ಷಿಯಸ್ ಮೈಂಡ್ ಹೇಗಪ್ಪ ಅಂದ್ರೆ ಇದು CPU ಇದ್ದಿಗೆ ಪ್ರೊಸೆಸರ್. ಇಲ್ಲೇನಾಗುತ್ತೆ, ನಾವೇನು ಟೈಪ್ ಮಾಡಿರ್ತೀವಿ ಅದು ಸ್ಟೋರ್ ಆಗುತ್ತೆ. ಅದು ಸ್ಟೋರ್ ಆದಾಗ ಅದೇನು ಸಹಿತ ತೀರ್ಪು ಕೊಡಲ್ಲ. ನೀವೇನೇನು ಡಾಟಾ ಎಂಟ್ರಿ ಗೊತ್ತಿದೆಯಲ್ವಾ, ಡಾಟಾ ನಾವೇನು ಎಂಟ್ರಿ ಮಾಡ್ತೀವಿ ಅದನ್ನ ಸ್ವೀಕಾರ ಮಾಡುತ್ತೆ. ಅದನ್ನ ಸ್ವೀಕಾರ ಮಾಡಿಬಿಟ್ಟು ನಾನು ಯಾವಾಗ ಸರ್ಚ್ ಬಟನ್ ಕೊಡ್ತೀನಲ್ವಾ, ಆ ಸರ್ಚ್ ಬಟನ್ ಕೊಟ್ಟಾಗ ಅಲ್ಲೇನು ನಾವು ಫೀಡ್ ಮಾಡಿರ್ತೀವೋ ಅದನ್ನೇ ವಾಪಸ್ ಕೊಡುತ್ತೆ. ಇದು ಕಂಪ್ಯೂಟರ್. ಅದೇ ತರ ನನ್ನ ಮೈಂಡು ಸಹ. ನಾನು ಇದುವರೆಗೂ ಏನೇನೇನೆಲ್ಲ ನಾನು ಪ್ರೋಗ್ರಾಮ್ ಮಾಡಿದ್ದೀನೋ ಸಣ್ಣ ಮಗುವಿನಿಂದ ಹಿಡ್ಕೊಂಡು ಎಲ್ಲಿ ತನಕ ಅದನ್ನೇ ಇವತ್ತು ನನಗೆ ಕೊಡ್ತಾ ಇದೆ. ನನ್ನ ಜೀವನ ಇವತ್ತು ಯಾಕೆ ಹೀಗೆ ಅಂದ್ರೆ ನಾನೇ ಮಾಡಿರ್ತಕ್ಕಂಥ ಪ್ರೋಗ್ರಾಮಿಂಗ್. ಅದನ್ನು ನೀವು ಬಿಡಿಬಿಡಿಯಾಗಿ ನೋಡ್ತಾ ಬರ್ತೀರಾ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ದಿ ಜಸ್ಟ್ ಅಕ್ಸೆಪ್ಟಿಂಗ್ ಡಾಟಾ ಅಂಡ್ ಆ ಅಕ್ಸೆಪ್ಟೆಡ್ ಡಾಟಾ ಮೇಲೆ ನಾವು ಅದು ನನಗೆ ತಂದು ಕೊಡುತ್ತೆ. ನಾನು ಏನಾದ್ರು ಸರ್ಚ್ ಕೊಟ್ರೆ ಅಲ್ಲೇನು ಸ್ಟೋರ್ ಆಗಿರ್ತಲ್ಲ ಅದ್ರ ಮೇಲೆ ನೀವು ಇದನ್ನ ಸ್ಟೋರ್ ಮಾಡಿದ್ರಿ ತಗೊಳ್ಳಿ ಅಂತ ಕೊಡುತ್ತೆ. ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ವಿಡಿಯೋಗಳಿದೆ. ನಾವೇನು ಸರ್ಚ್ ಮಾಡ್ತೀವಿ ಅದು ತಂದು ಕೊಡುತ್ತೆ. ಫೀಡ್ ಮಾಡಿರೋರು ನಾವೇ ಜಾಗೃತವಾಗಿ ಮಾಡಿರ್ತೀವಿ, ನಮಗೆ ಬೇಕಾಗಿದ್ದ ತಂದು ಕೊಡುತ್ತಲ್ಲ ಆ ತರ. ಡಾಟಾ ಎಂಟ್ರಿ ಮಾಡಿರ್ತೀವಿ, ಎಲ್ಲರ ಹೆಸರುಗಳು, ಎಲ್ಲ ಅಂಶಗಳು, ಏನೇನೆಲ್ಲ ಇದೆ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ನಾನೇ ಒಂದು ಕಂಪ್ಯೂಟರ್ ಡಾಟಾ ಎಂಟ್ರಿ ಮಾಡಿರ್ತೀನಿ. ಸರ್ಚ್ ಕೊಟ್ಟಾಗ ನಾನು ಏನು ಸರ್ಚ್ ಕೊಡ್ತೀನೋ ಅದನ್ನ ಅಲ್ಲಿರೋದನ್ನ ತಂದು ಕೊಡುತ್ತೆ. ಅದಕ್ಕೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ, ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಅದೇನಪ್ಪ ಅಂದ್ರೆ ಇವತ್ತೆಲ್ಲರೂ ಸಹಿತ ನೀವು ಮೊಬೈಲಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀರಲ್ಲ ಹೆಸರು, ಪ್ರತಿಯೊಬ್ಬರು ಮೊಬೈಲಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀರಾ. ಯಾರ್ದೇ ಒಂದು ನಂಬರ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಫಸ್ಟ್ ನಂಬರ್ ಬಂದಿರುತ್ತೆ, ಆಮೇಲೆ ಅವ್ರ ಹೆಸರು ನಾವು ಅದಕ್ಕೆ ಹಾಕ್ತೀವಿ. ಅವ್ರ ಹೆಸರನ್ನ ಸ್ಟೋರ್ ಮಾಡಬೇಕಾದ್ರೆ ನಾವೇನು ಹೆಸರು ಕೊಟ್ಟಿರ್ತೀವೋ ಅದನ್ನೇ ಸ್ಟೋರ್ ಮಾಡ್ಕೊಳ್ಳುತ್ತೆ. ಹೆಸರು ನಾವು ಹೆಸರು ಟೈಪ್ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಅದನ್ನ ಹೇಳುತ್ತಾ ನೋ ಇಟ್ ಇಸ್ ಸ್ಪೆಲ್ಲಿಂಗ್ ಇಸ್ ರಾಂಗ್ ಅಂತ? ನೋ. ಹೆಸರು ನೀವು ರಾಮ ಅನ್ನೋ ಕಡೆ ಭೀಮಾ ಅಂತ ಸ್ಟೋರ್ ಮಾಡಿದ್ರೆ ಹೇಳ್ತಾ ಅವ್ನು ರಾಮ ಅಲ್ಲ ಅವನು ಭೀಮಾ, ಭೀಮಾ ಅಲ್ಲ ಅವ್ನು ರಾಮ ಅಂತ ಹೇಳುತ್ತಾ? ನೋ ಚಾನ್ಸ್. ಕಂಪ್ಯೂಟರ್ಗೆ ಗೊತ್ತಿಲ್ಲ. ನಾನು ಏನು ಸ್ಟೋರ್ ಮಾಡಿರ್ತೀನೋ ಅದನ್ನ ಕೊಡುತ್ತೆ. ನಾವು ನಮ್ಮ ಫ್ರೆಂಡ್ಸ್ಗಳಿಗೆ ನಿಕ್ ನೇಮ್ ಹಾಕಿರ್ತೀವಿ, ಏನೇನೋ ಒಂದೊಂದು. ಪೇರೆಂಟ್ಸ್ಗೆ ಬಾಸು, ಬಿಗ್ ಬಾಸು, ಫ್ರೆಂಡ್ಸ್ಗಳಿಗೆ ತರಲೆ, ಏನೇನೆಲ್ಲ ನೀವು ಸ್ಟೋರ್ ಮಾಡಿರ್ತೀರೋ ಅದೇನೇ ಸ್ವೀಕಾರ ಮಾಡುತ್ತೆ. ಅದು ಸ್ಟೋರ್ ಮಾಡೋ ಟೈಮಲ್ಲಿ ಅಥವಾ ಆಮೇಲೆ ಪ್ರಶ್ನೆ ಮಾಡಲ್ಲ, ನೀವು ಮಾಡಿರೋದು ರಾಂಗ್ ಡಾಟಾ ಅಂತ ಅದು ಹೇಳಲ್ಲ. ನೀವೇನೇನು ಸ್ಟೋರ್ ಮಾಡಿರ್ತೀರೋ ಅದನ್ನ ಹಾಗೆ ತಂದು ಕೊಡುತ್ತೆ. ಇಷ್ಟು ಅರ್ಥ ಆಯ್ತಲ್ವಾ? ಇದು ಅರ್ಥ ಆದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಈಗ ನೋಡೋಣ ಇದು ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ನಮಗೆ ಕೆಲಸ ಮಾಡುತ್ತೆ, ಇದ್ರ ಶಕ್ತಿ ಎಷ್ಟು ನನ್ನೊಳಗಡೆ ಇದೆಯಾ ಇಲ್ವಾ ಫಸ್ಟ್ ಅದು ಗುರುತಿಸ್ಬೇಕಲ್ವಾ. ನನ್ನೊಳಗಡೆ ಎಷ್ಟು ಶಕ್ತಿ ಇದೆ, ನನಗೆ ಕೆಲವೊಂದು ಡೆಮೋಗಳು ಆಗಿದೆಯಾ ನನ್ನ ಲೈಫಲ್ಲಿ, ಕೆಲವರಿಗೆ ಪ್ರೂಫ್ ಬೇಕಲ್ವಾ. ನನ್ನೊಳಗಡೆ ಇಂಥ ಒಂದು ಶಕ್ತಿ ಇದೆಯಾ, ನನ್ನ ಮನಸ್ಸಿಗೆ 4 ಲಕ್ಷ ಪಟ್ಟು ಶಕ್ತಿ ಇದೆ ನಂತರ ಒಂದು ನನಗೆ ಅರಿವಿರಲ್ವಾ. ಅದನ್ನ ನೋಡ್ತಾ ಹೋಗೋಣ. ಈಗ ಒಂದು ಎಕ್ಸಾಂಪಲ್, ನೀವೆಲ್ಲರೂ ಸಹ ಒಂದು ಅಲ್ರಾಮ್, ಸಾಮಾನ್ಯವಾಗಿ ಅಲ್ರಾಮ್ ಇಟ್ಕೊಂತೀವಿ ಸಾಕಷ್ಟು ಟೈಮಲ್ಲಿ. ವಿಶೇಷವಾಗಿ ಒಂದು ಟೈಮಲ್ಲಿ ನೀವು ಅಲ್ರಾಮು ಹೊಡೆಯೋದಕ್ಕಿಂತ ಮೊದಲನೇ ಎದ್ದಿರ್ತೀರ. ಎಷ್ಟು ಸರಿ ಅನುಭವ ಆಗಿದೆ? ಯಾವಾಗಾಗಿದೆ, ಯಾರಿಗಾಗಿದೆ? ಸಾಮಾನ್ಯವಾಗಿ ಯಾವಾಗ ಅಂದ್ರೆ ನಾವು ಟೂರ್ ಹೊರಟಾಗ. ಸಾಮಾನ್ಯವಾಗಿ ನಾವೆಲ್ಲರೂ ಎದ್ದೊಳೋದು, ಸಾಮಾನ್ಯವಾಗಿ ಎಲ್ಲರೂ ಕೆಲವರು ಎದ್ದೊಳ್ತಿರ್ತೀರ 6, 7, 8, 9 ಗಂಟೆ ತನಕ. ಮನೆಯವರು ಎಷ್ಟು ಅಳ್ಳಾಡಿದ್ರು ಸಹಿತ ಅಳ್ಳಾಡಿಸಿದ್ರು ಎದ್ದಿರೋದಿಲ್ಲ, ನಿದ್ದೆ ಅಂತಿರ್ತೀವಿ. ಆದ್ರೆ ಒಂದು ಸ್ಪೆಷಲ್ ಆಗಿ ನಾವು ಟೂರ್ ಹೊರಟಾಗ 4 ಗಂಟೆಗೆ ಅಲ್ರಾಮ್ ಇಟ್ಟಿದ್ರೆ 4 ಗಂಟೆ ಅಲ್ರಾಮ್ ಹೊಡೆದ ಮೇಲೆ ಎದ್ದೇಳ್ತೀರಾ, ಹೊಡೆಯೋಕೆ ಮೊದಲೇ ಎದ್ದಿರ್ತೀರ. ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಮ್ಯಾಕ್ಸಿಮಮ್ ಎಲ್ಲರೂ ಅಡ್ವಾನ್ಸ್ ಆಗಿ ಎದ್ದಿರ್ತೀರಾ. ಎಸ್ಆರ್ನೋ? ನಿಮ್ಗೇನಾದ್ರು ಅಲ್ಲಿ ಹೋಗಿ ಇಷ್ಟ ಇಲ್ಲ ಅಂದ್ರೆ ಅವಾಗ ನೀವು ಎದ್ದಿಲ್ದಿರ್ಬೋದು. ಬಟ್ ಎದ್ದಿದ್ದೀರಾ ಅಂದ್ರೆ ನೀವು ಯಾಕೆ ಎದ್ರಿ? ಬೇರೆ ಟೈಮಲ್ಲಿ 7 ಗಂಟೆ ಹೊಡ್ಕೊಂಡ್ರೂ ಎದ್ದಿಲ್ದಲ್ಲೇ ಇರ್ತಕ್ಕಂಥವ್ರು, ಎಂಥ ಗಲಾಟೆ ಇದ್ರು ಎದ್ದಿಲ್ದೇ ಇರತಕ್ಕಂಥವ್ರು, ಅವತ್ತು ಮಾತ್ರ 4 ಗಂಟೆಗಿನ ಮೊದಲೇ ಎದ್ದು ನಾವೇ ಅಡ್ವಾನ್ಸ್ ಆಗಿ ಆಫ್ ಮಾಡ್ತೀವಿ ಅಲ್ರಾಮ್ನ. ಹೇಗಾಯ್ತಿದ್ದು? ಇದು ಹೇಗೆ ಅಂದ್ರೆ ವೆರಿ ವೆರಿ ಸಿಂಪಲ್. ರಾತ್ರಿ ಮಲಗಬೇಕಾದ್ರೆ ಒಂದು ವಾರದಕ್ಕಿಂತ ಮೊದಲು ಹಿಂದಿನ ದಿವಸ ಕಂಪ್ಲೀಟ್ ಪ್ರೋಗ್ರಾಮ್ ಮಾಡಿರ್ತೀರಿ ಮೈಂಡಿಗೆ. ನಾನು ನಾಳೆ ಟೂರಿಗೆ ಹೋಗ್ತಾ ಇದ್ದೀನಿ, ನಾನು ನಾಳೆ ಒಳ್ಳೆ ಒಂದು ಜಾಗ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇದೀವಿ, ಖುಷಿಯಾಗಿ ಹೋಗ್ತಿದ್ವಿ. ಕಂಪ್ಲೀಟ್ ಆಗಿ ನಾನು ಮನಸ್ಸಲ್ಲಿ ಫೀಡ್ ಮಾಡ್ಬಿಟ್ಟಿರ್ತೀನಿ. ಅದಕ್ಕೆ ನಾಳೆ 4 ಗಂಟೆಗೆ ಎದ್ದೇಳ್ತೀನಿ, ಎದ್ದೇಳ್ಬೇಕು ಅಂತ. ಈ ತರ ಎದ್ದಾಗ, ಈ ತರ ಪ್ರೋಗ್ರಾಮ್ ಮಾಡಿದಾಗ ನಾವು ಮಲಗಿರ್ತೀವಲ್ಲ, ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ ಮಾಡ್ತಾ ಇರುತ್ತೆ. ಆ ವರ್ಕ್ ಮಾಡ್ತಾ ಕಂಪ್ಲೀಟ್ ಪ್ರೋಗ್ರಾಮ್ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಗೊತ್ತು ಯಾವ ಟೈಮು ಅಂತ, ಪರ್ಫೆಕ್ಟ್ ಟೈಮಿಗೆ ಎಬ್ಬಿಸುತ್ತೆ. ಈ ತರ ಆಗಿದೆಯಾ? ಎಷ್ಟು ಜನಕ್ಕೆ ಆಗಿದೆ? ಎಸ್, ಕೆಲವರಿಗೆ ಫೀಲ್ ಆಗಿದೆ ಅಂತ. ಆಗಿದೆ ಅಂತ ಯಾರಿಗೆ ಫೀಲ್ ಆಯ್ತಲ್ವಾ? ಕಂಗ್ರಾಚುಲೇಷನ್ಸ್, ನಿಮ್ಮ ಹತ್ರನೂ ಈ ಒಂದು ಶಕ್ತಿ ಇದೆ ಅಂತ. ನಾನು ಹೇಳಿದ್ರೆ ಅವಾಗಲೇ ಯಶಸ್ವಿ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥ ಶಕ್ತಿ ನಿಮ್ಮಲ್ಲೂ ಇದೆ. ಇದು ಒಂದು ಶಾಂಪಲ್, ನಿಮಗೇನೆ ನನ್ನಲ್ಲಿ ಇದೆ ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೆ ಇದು ಒಂದು ಶಾಂಪಲ್ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಅಂಶ ಏನಿದೆ ಇದನ್ನ ನಾವು ನೋಡ್ತಾ ಹೋಗೋಣ. ಇವಾಗ ಎಲ್ಲರೂ ಇದೆ ಅಂತ ಗೊತ್ತಾಗೋಯ್ತು. ಈಗ ಇದು ಹೇಗೆ ಕೆಲಸ ಮಾಡ್ತಿದೆ, ನಾನು ನನ್ನ ಲೈಫ್ನ ಹೇಗೆ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀನಿ, ಇದನ್ನ ಒಂದೊಂದಾಗಿ ನೋಡ್ತಾ ಬರೋಣ. ಈಗ ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ತೀನಿ, ಹೆಂಗೆ ಇದು ಕೆಲಸ ಮಾಡುತ್ತೆ ಅಂತ. ಇದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ. ಈ ಸಬ್ ಕಾನ್ಷಿಯಸ್ ಮೈಂಡ್ ಯಾವ ಮಟ್ಟಕ್ಕೆ ಕೆಲಸ ಮಾಡುತ್ತೆ ನಮಗೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಮ್ಮ ಮನಸ್ಸಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ, ಫೇಲ್ಯೂರ್ ಆಗಿರೋದಕ್ಕೆ, ನಮ್ಮ ಜೀವನ ಇವತ್ತು ಹೀಗಿರೋದಕ್ಕೆ ಕಾರಣ ನಾನು ಏನು ಪ್ರೋಗ್ರಾಮ್ ಮಾಡಿರ್ತೀನಿ ಅನ್ನೋದು. ಒಂದು ಡೆಮೋನ ಮಾಡ್ತಾರೆ. ಈ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ತುಂಬಾ ರಿಸರ್ಚ್ ಆಗಿದೆ. ಇಟ್ಸ್ ಅ ಸೈನ್ಸ್ ಅಂಡ್ ಸ್ಪಿರಿಚುವಲ್ ಸಾಕಷ್ಟು ಇದೆ. ಇದಕ್ಕೆ ಸೈನ್ಸ್ ಅಂಡ್ ಸ್ಪಿರಿಚುವಲ್ ಎರಡು ಅಕ್ಸೆಪ್ಟ್ ಮಾಡಿರೋ ಸಬ್ಜೆಕ್ಟ್ ಇದೆ. ಸೈಂಟಿಸ್ಟ್ಗಳು ಒಂದು ಟ್ರಯಲ್ನ ಮಾಡ್ತಾರೆ ಕೈದಿಗಳ ಮೇಲೆ. ಯಾವ ಕೈದಿಗಳು? ಗಲ್ಲಿಗೆ ಫಿಕ್ಸ್ ಆಗಿರೋ ಕೈದಿಗಳ ಮೇಲೆ ಒಂದು ಪ್ರಯೋಗ ಮಾಡ್ತಾರೆ.
ಡಿಫ್ರೆಂಟ್ ಮಾಡಿರ್ತಾರೆ, ಅದ್ರಲ್ಲಿ ಒಂದು ನಾನು ಹೇಳ್ತೀನಿ. ಇಬ್ಬರನ್ನ ತಗೊಂಡ್ಬಿಟ್ಟು ಅವ್ರಿಗೆ ಹೇಳ್ತಾರೆ ನಿಮಗೆ ಗಲ್ಲು ಶಿಕ್ಷೆ ಫಿಕ್ಸ್ ಆಗಿದೆ, ಆದ್ರೆ ನಿಮಗೆ ಈ ಸರಿ ಗಲ್ಲು ಶಿಕ್ಷೆ ಕೊಡಲ್ಲ, ಬೇರೆ ರೀತಿನಲ್ಲಿ ನಿಮಗೆ ಪ್ರಾಣನ ತೆಗಿತೀವಿ ಅಂತ. ಅವ್ರಿಗೇನು ಓಕೆ, ಸಾಯೋದು ಕನ್ಫರ್ಮು, ಗಲ್ಲಾದ್ರೇನು ಹೇಗಾದ್ರೇನು ಅಂದ್ಬಿಟ್ಟು ಒಪ್ಕೊಳ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಬೆಡ್ ಮೇಲೆ ಮಲಗಿಸ್ತಾರೆ. ಅವ್ರಿಗೆ ಹೇಳ್ತಾರೆ ನಿಮ್ಮಿಂದ, ನಿಮ್ಮ ದೇಹದಿಂದ ಸಂಪೂರ್ಣ ರಕ್ತನ ಹೊರಗಡೆ ತೆಗಿತೀವಿ. ಸಂಪೂರ್ಣ ರಕ್ತನ ಹೊರಗಡೆ ತೆಗೆದುಬಿಟ್ಟು ಕಂಪ್ಲೀಟ್ ನಿಮ್ಮ ದೇಹದಿಂದ ರಕ್ತ ಖಾಲಿ ಸಾಯ್ತೀರಾ. ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ, ಇಷ್ಟೊತ್ತಿಗೆ ನಿಮ್ ರಕ್ತ ಖಾಲಿ ಆಗುತ್ತೆ, ಅಷ್ಟೊತ್ತಿಗೆ ನೀವು ಸಾಯ್ತೀರಾ. 12 o'clock ಅಷ್ಟೊತ್ತಿಗೆ ನಿಮ್ಮ ದೇಹದಿಂದ ಸಂಪೂರ್ಣ ರಕ್ತ ಹೋಗಿರುತ್ತೆ, ನೀವು ಅಷ್ಟೊತ್ತಿಗೆ ಸಾಯ್ತೀರಾ ಅಂತ. ಓಕೆ ಅಂದ್ಬಿಟ್ಟು ಅವ್ರಿಬ್ರಿಗೂ ಸಹಿತ ಚುಸ್ತಾರೆ. ಇಬ್ಬರಿಗೂ ಬ್ಲಡ್ ಟಕ್ 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 ಅಂತ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಇಬ್ಬರಿಗೂ ಕಣ್ಮುಸ್ತಾರೆ, ಟೈಮ್ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಎಕ್ಸಾಕ್ಟ್ಲಿ 12 ಗಂಟೆಗೆ ಇಬ್ರು ಸತ್ತೋಗುತ್ತೆ. ಅವ್ರು ಹೇಳಿರೋ ಟೈಮಿಗೆ ಇಬ್ಬರದು ಪ್ರಾಣ ಹೊರಟೋಗುತ್ತೆ. ವಿಶೇಷ ಏನು ಗೊತ್ತಾ, ಇದರಲ್ಲಿ ಒಬ್ಬ ವ್ಯಕ್ತಿಗೆ ಅವ್ನ ಕಣ್ಣು ಮುಚ್ಚಿದಾಗ ಮಾತ್ರ ಬ್ಲಡ್ ಹೋಗ್ತಾ ಇರುತ್ತೆ. ಅವ್ನ ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತಾದ್ಮೇಲೆ ಆ ಬ್ಲಡ್ ಹೋಗೋದನ್ನ ಸ್ಟಾಪ್ ಮಾಡ್ಬಿಟ್ರು. ಒಬ್ಬರಿಗೆ ಸಂಪೂರ್ಣ ಬ್ಲಡ್ ತೆಗೆದಿರ್ತಾರೆ, ಒಬ್ಬರಿಗೆ ಬ್ಲಡ್ಡೇ ತೆಗೆದಿರೋದಿಲ್ಲ, ಜಸ್ಟ್ ಒಂದು 100 ml ಅಷ್ಟೇ. ಒಂದು 100 ml ಬ್ಲಡ್ ಮಾತ್ರ ತೆಗೆದಿರ್ತಾರೆ, ಇನ್ನ ಸಂಪೂರ್ಣ ದೇಹ ಹಾಗೆ ಇರುತ್ತೆ. ಆದ್ರೂ ಅವ್ನು ತೀರ್ಕೊಂಡಿರ್ತಾನೆ. ಹೇಗಾಯ್ತು ಇದು? ಎಸ್ ಫ್ರೆಂಡ್ಸ್, ದಟ್ ಈಸ್ ದಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಇವತ್ತು ಅಷ್ಟು ಶಕ್ತಿ ನನ್ನೊಳಗಡೆ ಇದೆ. ಯಾವ ಶಕ್ತಿ? ನನ್ನನ್ನು ಸಾಯಿಸ್ತಕ್ಕಂಥ ಶಕ್ತಿನೂ ಇದೆ. ಜಸ್ಟ್ ಒಂದು 100 ml ಬ್ಲಡ್ ಇಂದ ಸಾಯಕ್ ಸಾಧ್ಯನೇ ಇಲ್ಲ ಮನುಷ್ಯ, ಆದ್ರೆ ಮನಸ್ಸಿಗೆ ಎಲ್ಲದೂ ಸಾಧ್ಯ. ನನ್ನ ಮನಸ್ಸು ನಿರ್ಧಾರ ಮಾಡ್ತು ಅಂದ್ರೆ, ಬಿಕಾಸ್ ಅದಕ್ಕೇನು ಗೊತ್ತಿಲ್ಲ, ಕಂಪ್ಯೂಟರ್ ನೀವೇ ಎಂಟ್ರಿ ಮಾಡಿದ್ರೆ ಅದು ಪ್ರೋಸೆಸ್ ಮಾಡ್ತು ಅಷ್ಟೇ. ಸಾಯ್ತೀನಿ ಅಂತ ಕಾನ್ಶಿಯಸ್ ಅಲ್ಲಿ ನಾವು ಒಪ್ಕೊಂಡಿದ್ವಿ, ಅದಕ್ಕೆ ನಂಬಿಕೆ ಬಂದಿತ್ತು, ಕ್ಲಾರಿಟಿ ಸಿಕ್ಕಿತ್ತು, ಸಾಯ್ತು. ಅದು ಗೊತ್ತೇ ಇಲ್ಲ, ನನ್ನಿಂದ ದೇಹದ ಬ್ಲಡ್ ಹೋಗಿದೆ ಅಂತ ಏನೂ ಗೊತ್ತಿಲ್ಲ. ದಿಸ್ ಇಸ್ ಅ ಮ್ಯಾಜಿಕ್ ಫ್ರೆಂಡ್ಸ್. ಈ ತರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡ್ತದೆ. ಈಗ ಯಾಕೆ ಎಕ್ಸಾಂಪಲ್ ಹೇಳ್ತು, ಜಸ್ಟ್ ಯೋಚನೆ ಮಾಡಿ, ನನ್ನ ಮೈಂಡಿಗೆ ನಾನು ಸಾಯ್ತೀನಿ ಅಂತ ಕೊಟ್ಟಿದ್ದಕ್ಕೆ ನಾನು ಸತ್ತೆ, ಅದೇ ತರ ಏನ್ ಕೊಟ್ಟರು ನನ್ನ ಮೈಂಡ್ ಅಕ್ಸೆಪ್ಟ್ ಮಾಡುತ್ತೆ, ಅದನ್ನ ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋ ಲಾಜಿಕ್ ಒಪ್ಪಿಗೆ ಆಗ್ತಿದ್ಯಾ? ಈ ಲಾಜಿಕ್ ಒಪ್ಪಿಗೆ ಆಗಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಈ ಲಾಜಿಕ್ ನಿಮ್ಗೆ ಒಪ್ಪಿಗೆ ಆಗುತ್ತೆ, ಅವಾಗ ನೀವು ಮಾತ್ರ ಇದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೆ. ಇದೇ ತರ ಇನ್ನು ಇದ್ರ ಮೇಲೆ ಸಾಕಷ್ಟು ಟ್ರಯಲ್ ಮಾಡಿದ್ದಾರೆ, ನಿಮ್ಗೆ ಇನ್ನೂ ಗೊತ್ತಿರ್ಬೋದು. ಇದೇ ತರ ತುಂಬಾ ಕೇಸ್ಗಳಿದೆ. ಹಾವು ಕಚ್ಚಿ ಸತ್ತಿರೋದು, ಎಷ್ಟೋ ಜನಕ್ಕೆ ಏನೋ ಕಚ್ಚಿದೆ ಅಂತ ಕೊಡ್ಕೊಂಡು ಹೋಗಿರ್ತಾರೆ, ಅವ್ರಿಗೇನೋ ಆಗಿರಲ್ಲ. ಫಸ್ಟ್ ಕಚ್ಚಿರುತ್ತೆ ನೋಡಿ, ಹಾವು ಅಂತ ಹೋಗ್ಬಿಟ್ಟಿರ್ತಾರೆ. ನಾಗರಾವ್ ಕಚ್ಚಿದೆ, ಆ ವಿಷಯ ಇರೋದಕ್ಕಿಂತ ಮೊದಲೇ ಇವ್ರ ಮನಸ್ಸಿಗೆ ಹೋಗ್ಬಿಟ್ಟಿರುತ್ತೆ, ಓ ನನಗೆ ನಾಗರಾವ್ ಕಚ್ಚಿತು, ಮುಗೀತು, ನಾನು ಬದುಕೋದಿಲ್ಲ, ಫಿನಿಶ್. ಇದು ನಮ್ಮಲ್ಲಿರ್ತಕ್ಕಂಥದ್ದು. ಇದೇ ತರನೇ ಇವತ್ತು ಕೊರೋನಾ ಬಂದ ಎಷ್ಟು ಜನ ಸತ್ತಿರಲ್ವಾ? ಕೊರೋನಾ ಬಂದಿದೆ ಅನ್ನೋ ಭಯಕ್ಕೆ, ಪ್ರಪಂಚದಲ್ಲಿ ಕೊರೋನಾ ಬಂದವರೆಲ್ಲ ಸತ್ತೋಗ್ತಾರೆ ಅನ್ನೋ ಭಯಕ್ಕೆ ಸತ್ತಿರೋದು. ಅಷ್ಟು ಪವರ್ ನಮ್ಮ ಮೈಂಡಿಗಿದೆ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಹೇಗಾಗುತ್ತೆ ಇದು ಅನ್ನೋದಕ್ಕೆ. ತಂದೆ ಮಗಳು, ಇದು ರಿಯಲ್ ಆಗಿ ಆಗಿರೋದು ಸಹ. ಮಗಳಿಗೆ ಕ್ಯಾನ್ಸರ್ ಬಂದ್ಬಿಡುತ್ತೆ, ಪ್ರೀತಿಯ ಮಗಳು ತಂದೆಗೆ. ಎಲ್ರಿಗೂ ಅದು ಶಾಕ್ ಆಗುತ್ತೆ. ಅವನು ಒಂದು ಅರಕೆ ಹೊತ್ಕೊಳ್ತಾನೆ. ಎಲ್ಲರೂ ನಾವೆಲ್ಲ ಅರಕೆ ಹೊತ್ಕೊಳ್ತೀವಲ್ಲ, ಏನೋ ಆಗಿಲ್ಲ ಅಂತ ದೇವ್ರಿಗೆ ಅರಕೆ ಹೊತ್ಕೊಳ್ಳೋದು, ದೇವ್ರಿಗೆ ನೀನು ಕಾಪಾಡು, ನೀನು ಕೆಲಸ ಮಾಡ್ಕೊಡು, ನಿನಗೆ ಎಷ್ಟು ಕೊಡ್ತೀನಿ ಅಂತ ಫಿಕ್ಸ್ ಮಾಡ್ಕೊಳ್ತೀವಿ, ಬಿಸ್ನೆಸ್ ಡೀಲ್. ಅದೇ ತರ ಅವನು ಡೀಲ್ ಮಾಡ್ಕೊಳ್ತಾನೆ. ಏನದು, ನನ್ನ ಮಗಳು ವಾಸಿ ಆಗ್ತಾಳೆ, ಕನ್ಫರ್ಮ್ ಆಗಿ ಅವಳಿಗೆ ಅವನಿಗೆ ನಂಬಿಕೆ ಬರುತ್ತೆ, ನನ್ನ ಮಗಳು ವಾಸಿ ಆಗ್ತಾಳೆ, ನನ್ನ ಮಗಳು ವಾಸಿ ಆಗ್ತಾಳೆ. ಅವನೊಂದು ಹುಚ್ಚು ಅರಕೆ ಹೊತ್ಕೊಂಡ್ಬಿಡ್ತಾನೆ. ಏನಪ್ಪಾ ಅಂದ್ರೆ, ನಾನು ನನ್ನ ಬಲಗಾಲನ್ನ ಕಟ್ ಮಾಡ್ಕೊಳ್ತೀನಿ ಅಂತ. ನನ್ನ ಮಗಳು ವಾಸಿ ಆಗ್ತಾಳೆ, ನಾನು ಬಲಗಾಲ ಕಟ್ ಮಾಡ್ಕೊಳ್ತೀನಿ, ಇದನ್ನೇ ಜಪ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗಿನ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಇವನಿಗೆ ಫುಲ್ ಕನ್ವಿಕ್ಷನ್, ಮಗಳು ಬದುಕ್ತಾಳೆ, ನಾನು ಕಾಲ್ ಕಟ್ ಮಾಡ್ತೀನಿ, ಮಗಳು ಬದುಕ್ತಾಳೆ, ನಾನು ಕಾಲ್ ಕಟ್ ಮಾಡ್ತೀನಿ. ಈ ತರ ಅನ್ಕೊಂಡು ಒಂದು ಕೆಲವು ದಿನಗಳ ನಂತರ ರಿಪೋರ್ಟ್ ಬಂದ್ಬಿಡುತ್ತೆ, ಸೂಪರ್ ಆಗಿ ಹುಷಾರಾಗ್ತಾಳೆ, ನೆಗೆಟಿವ್ ರಿಪೋರ್ಟ್ ಬಂದ್ಬಿಡುತ್ತೆ, ಕಂಪ್ಲೀಟ್ಲಿ ಡಿಸ್ಚಾರ್ಜ್. ಡಾಕ್ಟರ್ ಹೇಳ್ತಾರೆ, ಕಂಗ್ರಾಚುಲೇಷನ್ಸ್, ನಿಮ್ಮ ಮಗಳು ಔಟ್ ಆಫ್ ಕ್ಯಾನ್ಸರ್, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ. ಎಲ್ಲರಿಗೂ ಖುಷಿ ಆಗುತ್ತೆ, ಸೆಲೆಬ್ರೇಟ್ ಮಾಡ್ತಾರೆ, ದಟ್ ಈಸ್ ಓವರ್. ಆದ್ರೆ ಅಡಕೆ ಗತಿ, ಈ ತರ ಮಾಡ್ಕೊಂಡಿರೋರು ಈಗ ಕಾಲ್ನ ಕಟ್ ಮಾಡ್ಕೋಬೇಕು. ಮಾಡ್ಕೋತೀವಾ? ಫಸ್ಟ್ ಆಫ್ ಆಲ್ ನಾನಷ್ಟೇ ಹೇಳ್ಕೊಂಡಿದ್ದು, ನಾನು ಯಾರಿಗೂ ಕಮಿಟ್ ಆಗಿಲ್ಲ, ಇಟ್ಸ್ ಓಕೆ, ಮಗಳು ಬದುಕಿ ಆಯ್ತಲ್ವಾ ಅಂದ್ಬಿಟ್ಟು ಅಪ್ಪ ನೆಗ್ಲೆಕ್ಟ್ ಮಾಡ್ತಾನೆ. ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಹೀಗೆ ಆಗ್ತಾ ಇರುತ್ತೆ. ಒಂದು ವಾರ, ಜಸ್ಟ್ ಒಂದು ವಾರದಲ್ಲಿ ಅದೇ ವ್ಯಕ್ತಿಗೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಕಾರ್ ಆಕ್ಸಿಡೆಂಟ್ ಆಗುತ್ತೆ, ಬಲಗಾಲ್ ಬಿಟ್ರೆ ಬೇರೆ ಏನು ಕಟ್ಟಾಗಿರಲ್ಲ, ಬೇರೆ ಯಾವ ಒಂದು ಸಣ್ಣ ಡ್ಯಾಮೇಜು ಆಗಿರೋದಿಲ್ಲ. ಹೇಗಾಯ್ತು ಫ್ರೆಂಡ್ಸ್? ಜಸ್ಟ್ ಯೋಚನೆ ಮಾಡಿ, ಬಲಗಾಲ್ ಬಿಟ್ರೆ ಬೇರೆ ಏನು ಕಟ್ಟಾಗಿಲ್ಲ ಅಂದ್ರೆ ಅರ್ಥ ಏನು? ಕಂಪ್ಲೀಟ್ಲಿ ಆ ವ್ಯಕ್ತಿ ಫೀಡ್ ಮಾಡಿದ್ದು ಎರಡೂ ಆಯ್ತು. ಅವನಿಗೆ ಸ್ಟ್ರಾಂಗ್ ಬಿಲೀಫ್ ಇತ್ತು, ಮಗಳು ಹುಷಾರಾಗ್ತಾಳೆ ಅಂತ, ಮಗಳು ಹುಷಾರಾದ್ಲು. ಆ ಹುಷಾರಾದ ತಕ್ಷಣ ಆ ಟೈಮಲ್ಲಿ ಫೀಲಿಂಗ್ ಇಂದ ಅವ್ನು ಫೀಡ್ ಮಾಡಿದ್ದ, ನಾನು ಕಾಲ್ ಕಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಅವನ ಥಾಟ್ಸ್ ಬ್ರಹ್ಮಾಂಡಕ್ಕೆ ಹೊರಟೋಗಿತ್ತು. ಹೋಲ್ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ ಅಂತೀವಲ್ವಾ, ದಿಸ್ ಇಸ್ ಅ ಟೆಕ್ನಾಲಜಿ. ಹೋಲ್ ಯೂನಿವರ್ಸ್ಗೆ ಇವ್ನು ಮೆಸೇಜ್ ಕೊಟ್ಟಿದ್ದ, ನನ್ನ ಕಾಲ್ ಕಟ್ ಆಗ್ಲೇಬೇಕು. ನಾನೇ ಆರ್ಡರ್ ಮಾಡಿರೋದು. ನೀವು ಇಮ್ಯಾಜಿನ್ ಮಾಡಿ, ನಮ್ಮ ಲೈಫಲ್ಲಿ ಇದುವರೆಗೂ ನಮಗೆಲ್ಲ ಸಿಕ್ಕಿರೋದು ನಾನು ಆರ್ಡರ್ ಮಾಡಿರೋದೆ. ಇದುವರೆಗೂ ನಾನು ಏನೇನೇನೇ ನನ್ನ ಲೈಫಿಗೆ ಆರ್ಡರ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಅದೇ ನನ್ನ ಲೈಫಲ್ಲಿ ನಡೀತಾ ಇರೋದು ಇವತ್ತು. ಇಮ್ಯಾಜಿನ್ ಮಾಡಿ, ಒಂದು ಹೋಟ್ಲಿಗೆ ಹೋಗಿರ್ತೀರಾ, ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ಆರ್ಡರ್ ಮಾಡಿರ್ತೀರಾ.
ಮಸಾಲೆ ದೋಸೆ ಆರ್ಡರ್ ಮಾಡಿದ್ರೆ ಏನ್ ಬರುತ್ತೆ? ಮಸಾಲೆ ದೋಸೆ ಬರುತ್ತಾ, ಇಡ್ಲಿ ಬರುತ್ತಾ? ಖಂಡಿತ ಮಸಾಲೆ ದೋಸೆನೇ ಬರುತ್ತೆ. ನಾನು ಆರ್ಡರ್ ಮಾಡಿರೋದು ಮಸಾಲೆ ದೋಸೆ, ಇಡ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕೆ ನಾನೇ ಆರ್ಡರ್ ಮಾಡಿರೋದು. ಅದೇ ತರ ನನ್ನ ಲೈಫಲ್ಲಿ ಏನೇನೇನೆಲ್ಲ ಆಗಿದೆ ಇವತ್ತು, ಇಲ್ಲಿ ತನಕ ಏನೇನಾಗಿದೆ ಏನೇನಾಗಿಲ್ಲ ಎರಡೂ ಸಹ ನಾನೇ ಆರ್ಡರ್ ಮಾಡಿರೋದು. ಇವಿಷ್ಟು ಎಕ್ಸಾಂಪಲ್ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ. ಇನ್ನು ನಾವು ನೋಡ್ತಾ ಹೋಗೋಣ ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ನ ಶಕ್ತಿ ಎಷ್ಟು ಅಂತ. ಇದಕ್ಕೆ ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಇದೆ. ನಾವೆಲ್ಲರೂ ವಾಡಿಕೆ ಆಡುವ ಒಂದು ಗಾದೆ ತರ ಹೇಳ್ತಿದೀವಿ, ಬಾಯಲಾಡಿದ್ದು ಬೆನ್ನಿಗೆ ಮೂಲ. ಎಷ್ಟು ಕಾಮನ್ ಆಗಿ ನಮ್ಮ ಹಿರಿಯರು ಹೇಳಿದ್ದಾರೆ. ಇದ್ರ ಅರ್ಥ ಇಲ್ಲ? ಏನಿದ್ರ ಅರ್ಥ? ಬಾಯಿನಲ್ಲಿ ಆಡಿದ್ದು ಬೆನ್ನಿಗೆ ಮೂಲ ಅಂದ್ರೆ ನಾನೇನ್ ಆಡ್ತೀನಿ ಅದು ನನಗೇ ಮೂಲವಾಗುತ್ತೆ ಅಂತ. ಎಸ್ ಆರ್ ನೋ? ಈಗ ನಿಮ್ ಲೈಫ್ ನ ಒಂದ್ ರೌಂಡ್ ರಿಮೈಂಡ್ ಮಾಡಿ, ಏನೇನೆಲ್ಲ ಹೇಳಿದ್ದೀರಾ ನೀವು, ಅದೇ ಆಗಿದೆ ಇಲ್ವೋ ಚೆಕ್ ಮಾಡಿ. ನೀವು ಹೇಳ್ತೀರಾ ಕೆಲವರು ಅದಾಗಿದೆ ಅದಕ್ಕೆ ನಾನು ಹೇಳಿದೆ. ನೋ, ಆಗಿರೋದಕ್ಕೆ ಹೇಳ್ತಿರೋದಲ್ಲ, ನೀವು ಹೇಳಿರೋದಕ್ಕೆ ಅದಾಗಿರೋದು. ಏನೇನ್ ಹೇಳ್ತಿದ್ದೀರಾ? ನನ್ನ ಬಗ್ಗೆ ನಾನು ಏನೇನು ಹೇಳ್ಕೊಳ್ತಾ ಇದ್ದೀನಿ ಫಸ್ಟ್ ಅದು ನೋಡೋಣ. ನನ್ನ ಬಗ್ಗೆ ನಾನು ದಡ್ಡ, ನನಗೆ ಅರಿವಿಲ್ಲ, ನಾನು ಭಯ ಇದೆ, ನನ್ನ ಕೈನಲ್ಲಿ ಆಗಲ್ಲ, ನಾನು ಉದ್ಧಾರ ಆಗಲ್ಲ, ಈ ತರ ಎಷ್ಟೊಂದು ವರ್ಡ್ಗಳು ಕೊಟ್ಟಿದ್ದೀವಿ. ಅದು ಹೇಳಿರ್ಲೇಬೇಕಲ್ವಾ? ನಾವೇ ಆರ್ಡರ್ ಮಾಡಿರೋ ಐಟಮ್ ಅಲ್ಲ ಅದು. ಎಸ್ ಆರ್ ನೋ? ಇದು ನನ್ನ ಬಗ್ಗೆ ನಾನು ಎಷ್ಟು ಹೇಳ್ಕೊಂಡಿದ್ದೀನಿ? ನಾನು ನತದೃಷ್ಟ. ಎಷ್ಟು ಸಾರಿ ಡೈಲಾಗ್ ಹೇಳಿದ್ದೀರಾ? ನನಗೆ ಅದೃಷ್ಟ ಅನ್ನೋದೇ ಇಲ್ಲ, ನಾನು ಪಾಪಿ, ನನ್ನ ಕರ್ಮ, ನಾನು ಯಾಕಾದ್ರೂ ಹುಟ್ಟಿದ್ದನೋ. ಇವೆಲ್ಲವೂ ಯಾರು ಆರ್ಡರ್ ಮಾಡಿರೋದು? ನಾನು ಆರ್ಡರ್ ಮಾಡಿರೋದು, ನಾನೇ ತಗೋಬೇಕಲ್ಲ ಅದನ್ನ. ಬೇರೆ ಊಟ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ ಫ್ರೆಂಡ್ಸ್. ನನ್ನ ಜೀವನನ ಕಂಪ್ಲೀಟ್ಲಿ ನಾನೇನೆ ಡಿಸೈನ್ ಮಾಡ್ಕೊಂಡಿರೋದು. ಬಾಯಲ್ಲಿ ಆಡಿದ್ದು ಬೆನ್ನಿಗೆ ಮೂಲ ಅಂದ್ರೆ ಕೆಲವೊಂದು ಆಡಿರ್ತೀನಿ, ಕೆಲವೊಂದು ಆಡಿಲ್ದಲ್ಲೇ ಒಳಗಡೆ ಇರ್ತೀನಿ. ಬಾಯಲ್ಲಿ ಬರೋ ಮಾತು ನನ್ನ ಎಮೋಷನ್ ಫೀಲಿಂಗ್ ಇಂದ ಬಂದಿರುತ್ತೆ. ಮಾತಿಗಿನ ಇನ್ನೂ ಪವರ್ಫುಲ್ ನಮ್ಮ ಫೀಲಿಂಗ್ ಅಂಡ್ ಎಮೋಷನ್ಸ್. ಆ ಎಮೋಷನ್ಸ್ ನಮ್ಮ ಮೇಲೆ ವರ್ಕ್ ಮಾಡ್ತಿರುತ್ತೆ. ಬಿಸ್ನೆಸ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಏನೇನೇನೇನೇನೇನು ಹೇಳ್ತಿದ್ದೀರಾ, ನೀವೇನೇನು ಹೇಳಿದ್ದೀರೋ ಅದೇ ಆಗಿದೆ. ನನಗೆ ಬಿಸ್ನೆಸ್ ಕಷ್ಟ ಅಂದ್ಮೇಲೆ ಕಷ್ಟ ಆಗ್ಲೇಬೇಕು. ನನಗೆ ಯಾರು ಒಪ್ಕೊಳ್ತಿಲ್ಲ, ಒಪ್ಕೊಳಕ್ ಸಾಧ್ಯನೇ ಇಲ್ಲ, ಯಾಕೆ ನೀವೇ ಆರ್ಡರ್ ಮಾಡಿದ್ದೀರಾ. ನನಗೆ ಯಾರ್ದು ಸಪೋರ್ಟ್ ಇಲ್ಲ, ನಾನೇ ಹೇಳಿರೋದು, ನಿಮ್ಗೆ ಯಾರು ಸಪೋರ್ಟ್ ಮಾಡೋದೇ ಇಲ್ಲ. Should I choose DevOps as a career route or should I go for SRE? Oh wait, even cloud engineers sound. ನನ್ನ ಬಿಸ್ನೆಸ್ ಬೆಳೀತಾ ಇಲ್ಲ, ಬೆಳೆಯೋಕ್ ಚಾನ್ಸೇ ಇಲ್ಲ. ನನಗೆ ಎಲ್ಲೋದ್ರೂ ಸಹಿತ ನನಗೆ ಅಪೋಸ್ ಮಾಡೋರು ಸಿಗ್ತಾರೆ. ಅಪೋಸ್ ಮಾಡೋರು ಸಿಗ್ಲೇಬೇಕು. ನೀವೇನೇನು ಹೇಳಿದ್ದೀರಾ ಅದೆಲ್ಲದೂ ಸಹಿತ ಎಫೆಕ್ಟಿವ್ ಆಗುತ್ತೆ. ಮತ್ತೆ ಹೇಗೆ ಪ್ರಾಣ ಬಿಟ್ಟರು ಅವರು, ರಕ್ತ ಇಲ್ದಲೆ, ರಕ್ತ ಇದ್ದು ಅನ್ಕೊಂಡಿದ್ಕೆ ಪ್ರಾಣ ಬಿಟ್ಟರು, ಅದೇ ತರ ನಾವು ಏನೇನು ಹೇಳಿದೀವಿ ಅದಾಗ್ತಾ ಇದೆ ಫ್ರೆಂಡ್ಸ್. ಇದೇ ತರ ನನ್ನ ಸುತ್ತಮುತ್ತಲಿರೋರಿಗೆ ನಾವೇನೇನು ಹೇಳ್ತಿದೀವಿ, ನಾನು ಹೇಳೋದಷ್ಟೇ ಅಲ್ಲ, ನನ್ನ ಬಗ್ಗೆ ನನ್ನ ಸುತ್ತಮುತ್ತಲಿರೋರಿಗೆ ನಾವು ಹೇಳ್ತಾ ಇದೀವಿ. ತಂದೆ ತಾಯಿಗಳು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ನೀವೇನು ಹೇಳಿದ್ದೀರಾ, ನಿಮ್ಮ ಸಂಗಾತಿಗೆ ನೀವೇನೇನು ಹೇಳ್ತಿದ್ದೀರಾ. ನೀನು ವೇಸ್ಟ್ ಮಾಡಿ, ನೀನು ಯೂಸ್ಲೆಸ್, ನೀವೇನು ಹೇಳ್ತಿದ್ದೀರಾ ಅದಾಗ್ಲೇಬೇಕಲ್ಲ. ನೀನು ನಾಲಾಯಕು, ನಿನ್ನ ಕೈಲಿ ಇದಾಗಲ್ಲ, ನೀನೊಂದ್ಗೂ ಉದ್ಧಾರ ಆಗಲ್ಲ. ಹೆಂಗ್ ಸಾಧ್ಯ? ನೀವ್ ಹೇಳಿದ್ದನ್ನ ನೀವು ಆರ್ಡರ್ ಮಾಡಿರೋದು ಸಪ್ಲೈ ಮಾಡ್ಲೇಬೇಕಲ್ಲ. ಅಂಡ್ ಯು ಆರ್ ದ ಕ್ರಿಯೇಟರ್. ನೀವೇನ್ ಹೇಳ್ತಿರೋದು ಆಗತ್ತೆ ಅನ್ನೋದಕ್ಕೆ ಇತರ ಎಷ್ಟೊಂದು ಎಕ್ಸಾಂಪಲ್ಗಳಿದೆ. ನಾನು ಎಷ್ಟು ಅನ್ಕೊಂಡಿದ್ದೀನಿ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಾವ ಅತ್ತೆ ಮಾವ ಕೇಳಕ್ಕೆ ಹೋಗ್ಬೇಡಿ, ನನ್ನ ಅತ್ತೆ ರಾಕ್ಷಸಿ, ನನ್ನ ಸೊಸೆ ರಾಕ್ಷಸಿ. ಹೆಂಗ್ ನೀವೇನ್ ಹೇಳಿದ್ದೀರಾ ಹಂಗಾಗ್ಲೇಬೇಕಲ್ಲ ಅವರು. ನೀವು ಯಾವ ರೀತಿ ನೀವು ಅವ್ರ ಬಗ್ಗೆ ಇಟ್ಕೊಂಡಿದ್ದೀರಾ, ಏನೇನು ಪದಗಳನ್ನ ಬಳಸಿದ್ದೀರಾ ಅದು ಆಗ್ಲೇಬೇಕು. ಬಾಯಲ್ಲಿ ಆಡಿದ್ದು ಬೆನ್ನಿಗೆ ಮೂಲ, ನಾನೇ ಹೇಳಿರೋದು, ನಾನೇ ಆರ್ಡರ್ ಮಾಡಿರೋ ಐಟಮ್ಗಳವೆಲ್ಲ. ಎಸ್ ಆರ್ ನೋ ಚೆಕ್ ಮಾಡಿ. ಎಲ್ಲಿ ತನಕ ಈ ಅರಿವು ನಿಮಗೆ ಆಗಲ್ಲ, ನಿಮಗೆ ಗೊತ್ತಾಗೋದಿಲ್ಲ ನಾನು ಹೇಗೆ ಜೀವಿಸ್ತಿರ್ತೀನಿ ಅಂತ. ಸಕ್ಸಸ್ ವಿಷಯದಲ್ಲೂ ಅಷ್ಟೇನೆ. ನಾನು ಸಕ್ಸಸ್ ಆಗೋ ಕಡೆ ನನಗೆ ಯಾಕೋ ಡೌಟು, ಈ ಕಸ್ಟಮರ್ ತಗೊಳ್ತಾರೋ ಇಲ್ವೋ, ಇವ್ ನೋಡಿದ್ರೆ ಯಾಕೋ ನನಗೆ ಸಪೋರ್ಟ್ ಮಾಡ್ತಾ ಅನಿಸ್ತಿಲ್ಲ, ಈ ಬಿಸ್ನೆಸ್ ನನಗೆ ವರ್ಕ್ ಆಗುತ್ತೋ ಇಲ್ಲೋ ಡೌಟು. ನಾನು ಅಲ್ಲೂ ಲಾಸ್ ಮಾಡ್ಕೊಂಡೆ ಮತ್ತೆ ನಾನು ಲಾಸಲ್ಲಿ ಹಾಕಿನಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಮೈ ತುಂಬ ಸಾಲ ಇದೆ. ಸಾಲ 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 ಅಂತ ಸಾಲ ಜಾಸ್ತಿ ಆಗಲೇಬೇಕು. ನಿಮ್ಮ ಪದಗಳನ್ನ ಚೆಕ್ ಮಾಡಿ, ನಿಮ್ಮ ಫೀಲಿಂಗ್ ಚೆಕ್ ಮಾಡಿ, ಅದೆಲ್ಲದೂ ಸಹಿತ ನಿಮಗೆ ಮೈಕ್ರೋ ಲೆವೆಲ್ ಅಲ್ಲಿ ವರ್ಕ್ ಮಾಡುತ್ತೆ. ಸಣ್ಣದಿದ್ರೂ ಸಹಿತ ನಿಮಗೆ ಅದು ವರ್ಕ್ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆಲೋಚನೆಗಳು, ನಿಮ್ಮ ಆಡೋ ಮಾತುಗಳು ಒಂದಕ್ಕೊಂದು ಲಿಂಕ್ ಇದೆ. ಅದ್ರ ಪ್ರಕಾರನೇ ನಿಮ್ಮ ಲೈಫ್ ಡಿಸೈನ್ ಆಗಿದೆ. ಆ ಆಲೋಚನೆಗಳ ಬಗ್ಗೆ ತುಂಬಾ ಎಚ್ಚರವಾಗಿರ್ಬೇಕು. ಆ ಆಲೋಚನೆಗಳು ಇಡೀ ಬ್ರಹ್ಮಾಂಡಕ್ಕೆ ಹೋಗುತ್ತೆ, ಅಲ್ಲೆಲ್ಲರಿಗೂ ಸಪ್ಲೈ ಕೊಡುತ್ತೆ. ನಾವೆಲ್ಲರೂ ಸಹಿತ ಕನೆಕ್ಟ್ ಆಗಿದ್ದೀವಿ. ನಾವೇನು ಸ್ಥಿತಿ ಇರುತ್ತೆ ನಮ್ದು, ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ನಾವೇ ಅಟ್ರಾಕ್ಟ್ ಮಾಡಿರೋದಲ್ಲ. ಇವತ್ತು ನಡೀತಾ ಇರೋ ಲೈಫು ನಾನೇ ಅಟ್ರಾಕ್ಟ್ ಮಾಡಿರೋದು. ಇದೇ ಇವತ್ತು ನಾವು ಬಾಯಲಾಡಿದ್ದು ಬೆನ್ನಿಗೆ ಮೂಲವಾಗ್ತಿದೆ. ನೀವು ಯೋಚನೆ ಮಾಡಿ ಏನು ಆಡಬೇಕು ಅಂತ. ನನ್ನ ಕೈನಲ್ಲಿದೆ, ನಾನೇನು ಆಡಬೇಕು. ಮಾತೆತ್ತಿದ್ರು ಸಹಿತ ನಮಗೆ
ಮ್ಯಾಕ್ಸಿಮಮ್ ನೆಗೆಟಿವ್ ವರ್ಡ್ಸೇ ಬರ್ತಿದೆ. ನೆಗೆಟಿವ್ ವರ್ಡ್ಸ್ ಬಂದು ಪಾಸಿಟಿವ್ ಲೈಫ್ ಹೆಂಗಾಗುತ್ತೆ? ಬೇವಿನ ಬೀಜ ನೆಟ್ಟು ಮಾವಿನ ಫಲ ಹೇಗೆ ಬರಕ್ ಸಾಧ್ಯ? ಜಸ್ಟ್ ಚೆಕ್ ಮಾಡ್ಕೊಳ್ಳಿ, ಇದು ಎಲ್ಲದೂ ಎಷ್ಟು ಮ್ಯಾಟರ್ ಆಗುತ್ತೆ ಅಂತಕ್ಕಂಥದ್ದು. ನಾವು ಸುಮ್ಮನೆ ಆಡಿದ್ವಿ, ಸುಮ್ಮನೆ ಆಡಿದ್ರು ಸಹಿತ ವರ್ಕ್ ಆಗುತ್ತೆ. ಕೋಪದಲ್ಲೊಂದೇ ಅದು ವರ್ಕ್ ಆಗುತ್ತೆ. ಇದೇ ಕಾರಣಕ್ಕೆ ನಮ್ದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಅಲ್ಲಿ ಯಾಕೆ ನಾನು ಫಲವತ್ತಾಗಿರ್ಬೇಕು, ಅದೆಲ್ಲದೂ ನಿಮ್ಮನ್ನ ಇನ್ನೂ ಕೆಳಗಡೆ ಹೋಗ್ತಿರುತ್ತೆ. ಅವೆಲ್ಲ ಅಂಶಗಳು ಇರೋದು ಇಂಪಾರ್ಟೆಂಟ್. ಮುಂದೆ ನೋಡ್ತೀರಾ. ಇನ್ನು ಇದೇ ತರ ಇನ್ನೊಂದಿದೆ, ಇನ್ನು ನಿಮಗೆ ಲಾಜಿಕ್ ಕೊಡ್ತೀನಿ. ಸಾವಿನ ಮನೆಗೆ ಹೋದಾಗ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತೀವಾ? ನೋ ಚಾನ್ಸ್. ಅಲ್ಲಿ ಸುತ್ತಮುತ್ತಲು ಹೇಳ್ತಾರೆ ಹೇಳ್ಬೇಡಿ ಬನ್ನಿ ಅಂತ. ಯಾಕೆ ಅದನ್ನ ಮಾಡಿದ್ರೆ ಹೇಳಿ? ಅದರಿಂದ ಇರೋ ಸೈನ್ಸ್ ಏನು? ಸಾವಿನ ಮನೆಗೆ ಹೋಗಿರ್ತೀವಿ, ಹೋಗ್ಬಿಟ್ಟು ಬರ್ತೀವಿ ಅಂದ್ರೆ ಮತ್ತೆ ಇದೇ ತರ ಕಾರ್ಯಕ್ಕೆ ನಾನು ಬರ್ತೀನಿ ಅಂತ. ನಾನು ಆ ತರ ಹೇಳಿದ್ರು ಅವ್ರ ಮನೇಲಿ ಇನ್ನೊಂದು ಟಿಕೆಟ್ ಹೋಗುತ್ತೆ ಅಂತ. ಅಷ್ಟು ಶಕ್ತಿ ಇದೆ ಒಂದು ವರ್ಡಿಗೆ ಅಂತ. ಹುಷಾರಿಲ್ಲದೆ ಇದ್ದಾಗ ಹೋದಾಗ ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳೋದಿಲ್ಲ, ಒಂದು ಹಾಗೇ ಹೋಗ್ಬಿಡ್ತೀವಿ. ಯಾಕೆ? ಇದು ಸೈನ್ಸ್ ಇದೆ. ಹುಷಾರಿಲ್ಲದೆ ಇದ್ದಾಗ ಹೋಗ್ಬಿಟ್ಟು ಬರ್ತೀವಿ, ಮತ್ತೆ ಅವ್ರ ಮನೆಗೆ ನಾನು ಬರ್ತೀನಿ ಅಂದ್ರೆ ಮತ್ತೇನೋ ಕಾಯಿಲೆ ಬೀಳುತ್ತೆ ಅನ್ನೋ ಒಂದು ಥಾಟ್ ನಾನು ರಿಲೀಸ್ ಮಾಡ್ತೀನಿ ಅಂತ. ಇದು ಸುಮ್ಮನೆ ಹೇಳಿರ್ತಕ್ಕಂಥದ್ದಲ್ಲ ಫ್ರೆಂಡ್ಸ್. ಇಷ್ಟು ಶಕ್ತಿ ಇದೆ ನಮ್ಮ ಒಂದು ಮಾತಿಗೆ, ನಮ್ಮ ಆಲೋಚನೆಗೆ. ಒಂದೊಂದು ನಮ್ಮ ಲೈಫ್ ಡಿಸೈನ್ ಆಗಿರೋದು ಕಂಪ್ಲೀಟ್ ನಮ್ಮ ಆಲೋಚನೆಗಳ ಮೇಲೆ. ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಇದುವರೆಗೂ ಯಾರ್ಯಾರು ಯಾವ ಲೆವೆಲ್ ಅಲ್ಲಿ ಇದ್ದೀರಾ, ಎಲ್ಲೆಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಬೆಳೆದಿಲ್ಲ, ನಿಮ್ಮ ಭಾವನೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನೀವೇನೇನೇನೇನು ಹೇಳ್ತಿದ್ದೀರಾ, ನಿಮಗೆ ನೀವೇನು ಹೇಳ್ಕೊಳ್ತಿದ್ದೀರಾ, ನಿಮ್ಮ ಸುತ್ತಮುತ್ತಲವರಿಗೆ ನೀವೇನು ಕಮಾಂಡ್ ಕೊಡ್ತಿದ್ದೀರಾ. ನಾನು ಬೆಳೀತಾ ಇದ್ದೀನಿ ಅಂತ ಕೊಡ್ತಿದ್ದೀರಾ, ನನಗೆ ಕಷ್ಟ ಅಂತ ಕೊಡ್ತಿದ್ದೀರಾ? ಇವೆಲ್ಲವೂ ಸಹ ನಮ್ಮ ಲೈಫಲ್ಲಿ ಮ್ಯಾಟರ್ ಆಗುತ್ತೆ. ಇದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನೊಂದು, ದೇವರಿಗಿನ ದೊಡ್ಡದೊಂದು ಇದೆ ಅಂತ ಒಂದು ಸಂಶೋಧನೆ ಆಗಿದೆ. ಗೊತ್ತಿದೆಯಾ? ಅದು ದೇವರೇ ದೊಡ್ಡದು ಅಂತೀವಿ, ಕರೆಕ್ಟಾ? ದೇವರಿಗಿನ ದೊಡ್ಡದು ಏನಿರ್ಬೋದು? ನೋಡೋಣ ಏನಿದೆ ಅದಂತ. ಎಸ್ ಫ್ರೆಂಡ್ಸ್, ಅದೇ ದೇವರ ಮೇಲಿರೋ ನಂಬಿಕೆ. ದೇವರು ದೊಡ್ಡವನಲ್ಲ, ಆ ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ ಅದಕ್ಕಿಂತ ದೊಡ್ಡದು ಅಂತ ಪ್ರೂವ್ ಆಗಿದೆ. ದಿಸ್ ಇಸ್ ಅ ರಿಸರ್ಚ್. ಸಿಂಪಲ್ ನಾನು ಕೇಳ್ತೀನಿ ಎಕ್ಸಾಂಪಲ್. ಈಗ ಹೇಳಿ, ನಮಗೇನೆಲ್ಲ ಆಗಿದೆ ಅದು ದೇವ್ರು ಮಾಡಿರೋದಾ? ಒಂದು ಕಲ್ಲು ಇರುತ್ತೆ, ಆ ಕಲ್ಲು ಕೆತ್ತನೆ ಆಗೋ ತನಕ ಅದು ಕಲ್ಲು, ಕೆತ್ತಿದ ಮೇಲೆ ಅದನ್ನ ಪೂಜೆ ಸ್ಟಾರ್ಟ್ ಆದ್ರೆ ದೇವರಾಗುತ್ತೆ. ಹಾಗೆ ಕಲ್ಲಿದ್ದು ದೇವ್ರು ಹೇಗಾಯ್ತು? ನಾನು ನಂಬಿದೆ ಇದು ದೇವ್ರು ಅಂತ. ನಾನು ನಂಬಿದೆ ಈ ದೇವ್ರು ಕೆಲಸ ಮಾಡ್ತಾನೆ ಅಂತ, ಅದಕ್ಕೆ ಅದು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತು. ಅಲ್ಲಿರೋದೇನು? ನಂಬಿಕೆ, ದೇವರಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ನಂಬಿದ್ರೇನೆ ವರ್ಕ್ ಆಗುತ್ತೆ ಅನ್ನೋದಾದ್ರೆ, ಇದಕ್ಕೆ ಇನ್ನೊಂದು ಎಲ್ಲರೂ ಸಹಿತ ಹೇಳ್ತಾರೆ, ನಂಬಿದ್ರೆ ಈ ದೇವ್ರು ಕೈ ಬಿಡಲ್ಲ ಅಂತ. ಎಸ್ ಆರ್ ನೋ? ನಂಬಿದ್ರೆ ಈ ದೇವ್ರು ಕೈ ಬಿಡಲ್ಲ. ನನ್ನ ಪ್ರಶ್ನೆ, ಅವ್ನು ದೇವ್ರು ಅಂತ ಆದ್ರೆ ಅವ್ನು ನಂಬಿದ್ರೆ ಮಾತ್ರ ಯಾಕೆ ಕೈ ಹಿಡಿಬೇಕು? ನಂಬದೇ ಇದ್ದು ಕೈ ಹಿಡಿಬೇಕಪ್ಪ, ಅದು ನಿಜವಾಗ್ಲೂ ದೇವ್ರು ಅಂತ ಹೇಳ್ಬೋದಲ್ಲ? ಅದು ಸಾಧ್ಯನೇ ಇಲ್ಲ. ನೀವು ನಂಬಿಕೆ ಇಡಿ, ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು ಯೋಚನೆ ಮಾಡಿ, ಎಲ್ಲ ಧರ್ಮದವರು ಸಹಿತ ನೀವು ದೇವರನ್ನ ನಂಬಿ ಎಲ್ಲ ಸರಿ ಹೋಗುತ್ತೆ, ದೇವರಿಗೆ ಶರಣಾಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ನಾನು ನನ್ನ ಮೇಲೆ ನನಗೆ ನಂಬಿಕೆ ಇರಲ್ಲ. ನನ್ನ ಮೇಲೆ ನಂಬಿಕೆ ಇಲ್ದಿರೋದಕ್ಕೆ ನಮ್ಮ ಧರ್ಮ ಸಂಸ್ಥಾಪಕರು ಏನ್ ಮಾಡಿದ್ರು? ದೇವ್ರ ಮೇಲೆ ಅವ್ರ ನಂಬಿಕೆ ಇರುತ್ತೆ, ಇವರು ದೇವ್ರ ಮೇಲೆ ನಂಬಿದ್ರೆ ಇವ್ರು ಅನ್ಕೊಂಡಿದ್ದೆಲ್ಲ ಆಗುತ್ತೆ, ದೇವ್ರು ಮಾಡಿಸ್ತಾನೆ ಅಂದ್ರೆ ನಂಬ್ತಾರೆ ಅಂದ್ಬಿಟ್ಟು ವಿಗ್ರಹ ಆರಾಧನೆ ಬಂದಿದ್ದು ಹಾಗೇನೆ. ಈ ದೇವ್ರು ನನಗೆಲ್ಲ ಮಾಡಿಸ್ಕೊಡ್ತಾನೆ, ನನ್ನ ನಂಬಿಕೆ ಮೇಲೆ ನಾವು ಪೂಜಿಸ್ತೀವಿ, ಆರಾಧಿಸ್ತೀವಿ, ಜೀವಿಸ್ತೀವಿ, ಅಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ಹೇಗೆ ಇದು ದೇವರು? ದೇವ್ರಿಗಿನ ದೇವ್ರ ಮೇಲೆ ನಂಬಿಕೆ ಗ್ರೇಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲಾ ಧರ್ಮದಲ್ಲೂ ಕಾಮನ್ ಏನು? ಹಿಂದೂ ಧರ್ಮದಲ್ಲಿ ಕೃಷ್ಣ, ರಾಮ, ಶಿವ ಇದರ ದೇವರು. ಅಲ್ಲಿ ಅವ್ರು ಕೆಲಸ ಮಾಡ್ತಾರ? ಅವ್ರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಕೆಲಸ ಮಾಡ್ತಾರೆ, ಕೆಲಸ ಆಗುತ್ತೆ ಅಲ್ಲಿ. ಅದೇ ತಾನೇ? ಅಲ್ಲ, ಮುಸಲ್ಮಾನು ಎಲ್ಲ ಅಲ್ಲ ವರ್ಕ್ ಮಾಡ್ತಾನೆ ಅಂತಾರೆ, ಅಲ್ಲಿ ಅಲ್ಲನ ವರ್ಕ್ ಮಾಡೋದು ಅಲ್ಲನ ಮೇಲಿರೋ ನಂಬಿಕೆ. ಕ್ರಿಶ್ಚಿಯನ್ಗೆ ಏಸು ಕೆಲಸ ಮಾಡ್ತಾನೆ, ಏಸು ಮೇಲಿರೋ ನಂಬಿಕೆ. ಮೂರು ಧರ್ಮದಲ್ಲಿ, ಇನ್ನು ಬೇರೆ ಬೇರೆ ಧರ್ಮದಲ್ಲಿ ಅವರವರಾದ ಗುರುಗಳಿದ್ದಾರೆ, ದೇವರಿದ್ದಾರೆ. ಆ ಎಲ್ಲಾ ದೇವರುಗಳು ಡಿಫ್ರೆಂಟ್. ಆದ್ರೆ ಕಾಮನ್ ಏನು ಎಲ್ಲ ಧರ್ಮದಲ್ಲಿ? ಆ ದೇವರುಗಳ ಮೇಲಿರೋ ನಂಬಿಕೆ ಕಾಮನ್. ನನ್ನ ಮೇಲೆ ವರ್ಕ್ ಮಾಡಿದ್ದೇನಲ್ಲಿ ಆ ದೇವರುಗಳಲ್ಲ, ಆ ದೇವ್ರ ಮೇಲೆ ಇರೋ ನನ್ನ ನಂಬಿಕೆ. ಇವತ್ತು ಮನೆಯಲ್ಲೇ ಚೆಕ್ ಮಾಡ್ಕೊಳ್ಳಿ, ದೇವ್ರ ಮನೆಯಲ್ಲಿ ಎಷ್ಟೊಂದು ದೇವರುಗಳು ಇರ್ತವೆ. ಒಬ್ಬೊಬ್ಬರಿಗೆ ಒಂದೊಂದು ದೇವರು ಇಷ್ಟ. ನನಗೆ ಗಣೇಶ ಇಷ್ಟ, ಒಬ್ಬರಿಗೆ ಹನುಮಂತ ಇಷ್ಟ, ಒಬ್ಬರಿಗೆ ಕೃಷ್ಣ ಇಷ್ಟ. ಅವ್ನು ನಂಬಿದ್ರೆ ವರ್ಕ್ ಆಗುತ್ತೆ. ಸಾಯಿಬಾಬಾ ವಾರಕ್ಕೊಂದೊಂದು ದೇವರು. ಯಾಕೆ? ಅವತ್ತು ನಂಬಿಕೆ ಅದು ನಮಗೆ. ಅವತ್ತು ಅದು ಮಾಡಿದ್ರೆ, ಆ ಪೂಜೆ ಮಾಡಿದ್ರೆ, ಸೋಮವಾರ ಈಶ್ವರನ ಪೂಜೆ ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಆ ನಂಬಿಕೆ ನನಗೆ ಕೆಲಸ ಮಾಡ್ತಿರೋದು. ಅಂದಮೇಲೆ ಏನು? ಕೆಲಸ ದೇವ್ರದಲ್ಲ, ಕೆಲಸ ನಿಮ್ಮ ನಂಬಿಕೆ. ನೀವು ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ತನಕ ನಿಮ್ಮ ಜೀವನದಲ್ಲಿ ಏನೇನೇನೇನಾಗಿದೆ, ನಿಮಗೆ ಯಾವುದು ಗಾಢವಾದ ನಂಬಿಕೆ ಇತ್ತು ಅದಾಗಿದೆ, ಆ ನಂಬಿಕೆ ಇಲ್ಲ ಅದಾಗಿಲ್ಲ. ಎಸ್ ಆರ್ ನೋ? ಜಸ್ಟ್ ಚೆಕ್ ಇಟ್. ನಿಮಗೆ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ನಿಮ್ಮ ಕಡೆ ಎದುರುಗಡೆ ಬರುತ್ತೆ. Hello, are you interested in opening a school? Because I have some amazing news for you. I'm doing a ಇದೇ ಕಾರಣಕ್ಕೆ ದೇವರು ಎಲ್ಲೂ ಇಲ್ಲ, ಆದ್ರೆ ಅವ್ರ ಮೇಲಿರೋ ನಂಬಿಕೆ ಎಲ್ಲರ ಹತ್ರನೂ ಇದೆ.
ಈಗ ನೀವು ಚೆಕ್ ಮಾಡಿ. ಇದೇ ತರ ಇನ್ನೊಂದು ಬರುತ್ತೆ ಇದರಲ್ಲಿ, ಸುಪ್ತ ಮನಸ್ಸು. ಏನ್ ಸಬ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ನನ್ನ ಪ್ರಕಾರ ಇಟ್ ಇಸ್ ಅ ಸೈಂಟಿಫಿಕ್ ಗಾಡ್ ಅಂತ. ಸುಪ್ತ ಮನಸ್ಸು ಸೈಂಟಿಫಿಕ್ ಗಾಡ್. ಇನ್ಫ್ಯಾಕ್ಟ್ ನನಗೆ ಈ ಒಂದು ಅಧ್ಯಾತ್ಮದಲ್ಲಿ ಸೀರಿಯಸ್ ಆಗಿ ಅರ್ಥ ಆಗಿದ್ದು ಈ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಅರ್ಥ ಆದ್ಮೇಲೆ. ಇಟ್ಸ್ ಅ ಸೈನ್ಸ್. ಸೈಂಟಿಫಿಕ್ ಗಾಡ್ ಈಸ್ ಸಬ್ ಕಾನ್ಶಿಯಸ್ ಮೈಂಡ್. ನಮ್ಮ ಒಂದು ಶಕ್ತಿ ಅಷ್ಟಿದೆ. ಈ ಒಂದು ಸುಪ್ತ ಮನಸ್ಸು ಏನಿದೆ, ಸೈನ್ಸ್ ಪ್ರೂವ್ ಮಾಡಿದೆ, ಸ್ಪಿರಿಚುವಲ್ ಒಪ್ಕೊಳ್ತಾರೆ, ಎಲ್ಲ ಇಡೀ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿರುತ್ತೆ ಅಂತ. ಇದ್ರ ಮೇಲೆ ಸಾಕಷ್ಟು ಟ್ರಯಲ್ಸ್ ಆಗಿದೆ. ಸಾವಿರಾರು ಕಿಲೋಮೀಟರ್ಗಳ ವ್ಯಕ್ತಿಗಳು ದೂರ ದೂರ ಇದ್ರೂ ಮನಸ್ಸಿಂದ ಇಲ್ಲಿಂದ ಥಾಟ್ಸ್ ನ ಪಾಸ್ ಮಾಡಿ ಅಲ್ಲಿ ಅವರು ಆ ಥಾಟ್ಸ್ ಗೆ ರೆಸ್ಪಾಂಡ್ ಮಾಡಿರ್ತಕ್ಕಂಥ ಸಾಕಷ್ಟು ಕೇಸ್ಗಳಿದೆ. ಇವತ್ತು ರೇಖಿ ಡಿಸೈಡ್ ಆಗಿದ್ದು ಇದ್ರ ಮೇಲೆ, ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ. ಹಿಪ್ನೋಟಿಸಮ್ ನಡೆಯೋದು ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ. ಸಾಕಷ್ಟು ವಿದ್ಯೆಗಳು ನಿಂತಿರೋ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ಸಣ್ಣ ಮಗು ಆಗಿದ್ದಾಗ, ಇನ್ನು ಹೊಟ್ಟೆನಲ್ಲಿದ್ದಾಗ, ಇನ್ನು ನಮ್ಮ ತಂದೆ ತಾಯಿಗಳು ಡಿಸೈಡ್ ಮಾಡಿರ್ತಾರಲ್ವಾ, ಅವಾಗ್ಲಿಂದನು ಇನ್ನೂ ಸ್ಪಿರಿಚುವಲ್ ಇನ್ನು ಓದೋ ಜನ್ಮದಿಂದನೂ ಇದು ಕಂಟಿನ್ಯೂ ಆಗ್ತಿದೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಒಂದು ರೀತಿ ಇದನ್ನೇ ಒಂದು ಆತ್ಮ ಅಂತಲೂ ಹೇಳ್ಬೋದು. ಆ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಸ್ಟೋರೇಜ್ ಆಗುತ್ತೆ. ಇವತ್ತು ಓದ್ ಜನ್ಮದ್ದು ಏನೇನಾಗಿದೆ ಅಂತ ತೋರಿಸ್ಕೊಡ್ತಾರಲ್ವಾ, ಇವನ್ ಅದು ಸಹ ವರ್ಕ್ ಮಾಡೋದು ಸಬ್ ಕಾನ್ಶಿಯಸ್ ಮೈಂಡ್ ಬೇಸ್ ಮೇಲೆನೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ. ಅದು ನಮಗೆ ನಾವು ತಗೊಳ್ತಾ ಇರೋ ಸ್ಟೆಪ್ ನಮಗೆ ತಂದು ಕೊಡ್ತಿರುತ್ತೆ. ನಾವೇನೇನೇನು ಪ್ರೋಗ್ರಾಮ್ ಮಾಡಿರ್ತೀವಿ ಅದನ್ನ ನಮಗೆ ಕೆಲಸ ಮಾಡಿಸ್ತಾ ಇರುತ್ತೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಹೇಗಿರ್ತೀವಿ ಇಡೀ ಬ್ರಹ್ಮಾಂಡ ಕನೆಕ್ಟ್ ಆಗಿರುತ್ತೆ. ಆ ಬ್ರಹ್ಮಾಂಡ ನಮಗೆ ಕೆಲಸ ಮಾಡಿಸ್ತಾ ಇರುತ್ತೆ ಫ್ರೆಂಡ್ಸ್. ಇದು ನಾವು ಮಾಡ್ತಾ ಇರೋದು. ಈಗ ನೋಡೋಣ, ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋದೇನು? ದ ಮೋಸ್ಟ್ ಇಂಪಾರ್ಟೆಂಟ್, ಹೈಯೆಸ್ಟ್ ವರ್ಕ್ ಆಗೋದು ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಅಂದ್ರೆ, ನಾನೇನು ಅಂದ್ಕೊಳ್ತೀನಿ ಅದನ್ನ ಆಗೋಗಿದೆ ಅಂತ ವಿಜುವಲೈಸ್ ಮಾಡೋದು, ದೃಶ್ಯೀಕರಣ, ಕಲ್ಪಿಸ್ಕೊಳ್ಳೋದು. ಓಕೆ, ನಾವು ಕಲ್ಪಿಸ್ಕೊಂಡ್ರೆ ಅದು ಇನ್ನ ಡೀಟೇಲ್ ಆಗಿ ಹೋಗುತ್ತೆ ನಮಗೆ. ಈ ಒಂದು ವಿಜುವಲೈಸೇಷನ್ಗೆ ಅಷ್ಟು ಶಕ್ತಿ ಇದೆ. ಯಾವ ತರ ವಿಜುವಲೈಸೇಷನ್ ಮಾಡಬೇಕು? ನಂದು ಎಲ್ಲ ಆಗೋಗ್ಬಿಟ್ಟಿದೆ, ಎಲ್ಲದೂ ಆಗೋಗಿದೆ ಅಂತ ಕಲ್ಪಿಸ್ಕೊಂಡ್ರೆ ಅವಾಗ ಮಾತ್ರನೇ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈಗ ನಾವು ನೋಡೋಣ, ನಮ್ಮ ಕಲ್ಪಿಸ್ಕೊಳ್ಬೇಕಾಗಿರೋದು ಏನೇನು. ಇವತ್ತು ನಮ್ಮ ಜೀವನದಲ್ಲಿ ನಾವೇನೇನು ಅನ್ಕೊಂಡಿದ್ವಿ ಅದರದ್ದು ಒಂದು ಟೈಮ್ ಕಲ್ಪಿಸ್ಕೊಂಡಿದ್ವಿ, ಈಗ ಆಗುತ್ತೆ ಅಂತ ಕಲ್ಪಿಸ್ಕೊಂಡಿದ್ವಿ, ಅದಾಗಿದೆ. ಈಗ ಮುಂದೆ ಆಗ್ಬೇಕಾಗಿರೋದು ಏನು? ಈಗ ನಾವು ಈ ಕಲ್ಪನೆ ಹೇಗೆ ಅಂದ್ರೆ, ದೇವರು ಬಂದ್ಬಿಟ್ಟು ನಿಮ್ಮ ಎದುರುಗಡೆ ಏನ್ ಹೇಳಿದ್ರು ನೀವೇನ್ ಕೇಳಿದ್ರು ತಥಾಸ್ತು ಅಂತಾನೆ. ನೀವು ಲಿಸ್ಟ್ ಮಾಡ್ಕೋಬೇಕು ಏನೇನು ಬೇಕು ಅಂತ. ಎವ್ರಿ ಟೈಮ್ ನಾನು ಅನ್ಕೊಂಡಿದ್ದಕ್ಕೆಲ್ಲ ದೇವರು ತಥಾಸ್ತು ಅಂತ ಇರ್ತಾನೆ. ನಾನು ಏನು ಅಂದ್ಕೊಳ್ತೀನಿ ಅದೇ ಬಹಳ ಮುಖ್ಯವಾಗುತ್ತೆ. ಈಗ ನೋಡೋಣ ಆ ವಿಜುವಲೈಸೇಷನ್ ಹೇಗೆ ಮಾಡ್ಕೋಬೇಕು ಅಂತ. ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ವಿಜುವಲೈಸೇಷನ್ ಜೊತೆ ಈ ವಿಜುವಲೈಸೇಷನ್ ವರ್ಕ್ ಆಗಬೇಕು ಅಂದ್ರೆ, ಈ ಸುಪ್ತ ಮನಸ್ಸು ವರ್ಕ್ ಆಗಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಮನಸ್ಸು ಫಲವತ್ತಾಗಿರ್ಬೇಕು. ಫಲವತ್ತತೆ ಇಲ್ಲ ಅಂದ್ರೆ ಖಂಡಿತ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಷ್ಟು ಪವರ್ಫುಲ್ ಆಗಿ ವಿಜುವಲೈಸೇಷನ್ ವರ್ಕ್ ಆಗಲ್ಲ. ಇನ್ನೂ ನಿಮಗೆ ಶಕ್ತಿಶಾಲಿ ಆಗಬೇಕು, ತುಂಬಾನೇ ಪವರ್ಫುಲ್ ಆಗಬೇಕು ಅಂದ್ರೆ ನೀವು ಯಾವತ್ತು ಫಲವತ್ತಾಗಿರ್ಬೇಕು. ಇದೇ ಕಾರಣಕ್ಕೆ ನಮ್ದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅಲ್ಲಿ ಏನು ಫಲವತ್ತಾದ ಅಂಶಗಳಿದೆ, ಯಾವಾಗಲೂ ನೀವು ಸಂತೋಷವಾಗಿರ್ಬೇಕು. ಸಂತೋಷವಾಗಿದ್ದಾಗ ಇದು ಡೀಪ್ ಆಗಿ ಹೋಗುತ್ತೆ ಅಂಡ್ ಅಷ್ಟೇ ಫಾಸ್ಟ್ ಆಗಿ ಸ್ಪ್ರೆಡ್ ಮಾಡುತ್ತೆ, ಇಡೀ ಬ್ರಹ್ಮಾಂಡ ಕನೆಕ್ಟ್ ಮಾಡಿರುತ್ತೆ. ಇದು ಒಂದು. ಇದೇ ತರ ಇನ್ನೊಂದು ಕಂಡೀಷನ್ ಇದೆ. ನಿಮ್ಮ ವಿಜುವಲೈಸೇಷನ್ ವರ್ಕ್ ಆಗಬೇಕು ಅಂದ್ರೆ, ಒಂದು ನೀವು ಯಾವಾಗಲೂ ಖುಷಿಯಾಗಿರ್ಬೇಕು. ಖುಷಿಯಾಗಿದ್ದು ನೀವು ಏನು ವಿಜುವಲೈಸ್ ಮಾಡ್ತೀರಾ ಅದು ವರ್ಕ್ ಆಗುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಮಾಡಬೇಕಾದ ಕೆಲಸ ಮಾಡಲೇಬೇಕು. ಕೆಲಸ ಮಾಡ್ದಲೆ ಬರೀ ನಾನು ವಿಜುವಲೈಸೇಷನ್ ಮಾಡ್ಕೊಂಡು ಕೂತ್ಕೊಂತೀನಿ ಎಲ್ಲ ಆಗೋಗ್ಬಿಡುತ್ತೆ. ಸಾರಿ, ತುಂಬಾ ಜನ ಇದನ್ನಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಬರೀ ವಿಜುವಲೈಸೇಷನ್ ಮಾಡೋದ್ರಿಂದ ಎಲ್ಲ ಆಗುತ್ತೆ ಅನ್ನೋದಾಗಿದ್ದರೆ ಎಲ್ಲ ಮನೇಲಿ ಕೂತ್ಕೊಂಡು ಊಟ ಮಾಡಿ ಬರೀ ವಿಜುವಲೈಸೇಷನ್ ಮಾಡ್ತಿದ್ವಿ. ನೋ ಚಾನ್ಸ್. ಕೆಲಸನೂ ಮಾಡಬೇಕು. ನಾನು ಮಾಡಿರೋ ಕೆಲಸ ಎಫೆಕ್ಟಿವ್ ಆಗಿ ನನಗೆ ರಿಸಲ್ಟ್ ಸಿಗಬೇಕು ಅಂದ್ರೆ ನಾನು ಅದನ್ನ ವಿಜುವಲೈಸೇಷನ್ ಮಾಡಬೇಕು. ನಾನು ಮಾಡಿರೋ ಕೆಲಸ ಆಲ್ರೆಡಿ ಫಲ ಕೊಟ್ಟಿದೆ ಅಂತ. ಇನ್ನೊಂದು ಕೆಲವರಿಗೆ ಅನ್ಸುತ್ತೆ, ನಾನು ವಿಜುವಲೈಸೇಷನ್ ಮಾಡಿದೆ, ಫಲನು ಎಫರ್ಟು ಹಾಕಿದೆ, ಆದ್ರೂ ಕೆಲವೊಂದು ರಿಸಲ್ಟ್ ಬರಲಿಲ್ಲ. ಅಲ್ಲಿ ನಾವು ಮತ್ತೆ ಬೇರೆ ಸ್ಲೈಡ್ ಹಾಕೋಬೇಕು. ದಟ್ ಇಸ್ ಸರೆಂಡರ್. ಅಗೇನ್ ನಿರೀಕ್ಷೆ ಇಲ್ಲದೆ ವಿಜುವಲೈಸೇಷನ್ ಇರಬೇಕು. ಆಗೋಗಿದೆ, ದಟ್ ಇಸ್ ಗುಡ್. ಆಗಿಲ್ವಾ, ಇಟ್ ಇಸ್ ಓಕೆ, ದಟ್ ಇಸ್ ಸರೆಂಡರ್ ಟು ದಿ ಗಾಡ್. ಇವೆಲ್ಲ ಕಾಂಬಿನೇಷನ್ ನಾವು ಲೈಫ್ನಲ್ಲಿ ಲೀಡ್ ಮಾಡಬೇಕು. ಬಟ್ ಅಗೇನ್ ನಿಮ್ಮ ಉದ್ದೇಶ ಕರೆಕ್ಟ್ ಆಗಿದ್ದು, ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗಿ, ನಿಮ್ಮ ನಾಲೆಜ್ ತಗೊಂಡು ನೀವು ಒಳ್ಳೆ ಆಟಿಟ್ಯೂಡ್ ಇಂದ ಆಕ್ಷನ್ ಮಾಡಿದ್ರೆ ಖಂಡಿತ ನೀವೇನು ವಿಜುವಲೈಸೇಷನ್ ಮಾಡಿದ್ರೆ ಅದೆಲ್ಲದೂ ಆಗುತ್ತೆ. ಹಾಗಾಗಿ ವಿಜುವಲೈಸೇಷನ್ ಪವರ್ಫುಲ್ ಆಗಬೇಕು ಅಂದ್ರೆ ನೀವು ಫಲವತ್ತಾದ ಮನಸ್ಸಲ್ಲಿ ಇರಬೇಕು. ಪ್ಲಸ್ ಮಾಡಬೇಕಾಗಿರೋ ಎಲ್ಲ ಕೆಲಸನ ಚಾಚು ತಪ್ಪದೆ ಎಫೆಕ್ಟಿವ್ ಆಗಿ ವಿತ್ ಎಕ್ಸಲೆನ್ಸಿ ಮಾಡಬೇಕು. ಅದು ಎಲ್ಲೂ ಮಿಸ್ ಆಗೋಂಗಿಲ್ಲ. ಇವೆಲ್ಲವೂ ಆಡ್ ಆದ್ರೆ ನೀವು ಅಂದ್ಕೊಂಡಿರೋ ಲೈಫ್ ಎಕ್ಸ್ಟ್ರಾರ್ಡಿನರಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅದೇ ತರ ಇನ್ನೊಂದು, ಈಗ ನೀವು ಡಿಸೈಡ್ ಮಾಡೋಣ ಏನೇನೇನೇನೇನು ವಿಜುವಲೈಸೇಷನ್ ಮಾಡಬೇಕು. ಇವಾಗ ನಮ್ಮ ಒಂದು ಲಾಜಿಕ್ ಪ್ರಕಾರ ನಮ್ಮ ಹತ್ರ ಒಂದು ಪಟ್ಟಿ ನಾವು ಮಾಡಿದೀವಿ. ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಯಾವ್ದು ಬೇಕಾದ್ರೂ ವಿಜುವಲೈಸೇಷನ್ ಮಾಡಿ. ಅದು
ನಿಮಗೆ ಬಿಟ್ಟಿದ್ದು. ಅದಕ್ಕೆ ಆಕ್ಷನ್ ಮಾಡೋಂಗಿರ್ಬೇಕು, ಅದು ನಿಮ್ಮ ಮೇಲೆ ನಂಬಿಕೆ ಇರಬೇಕು, ಇದಾಗುತ್ತೆ ಅಂತ. ನಿಮಗೆ ನಂಬಿಕೆನೇ ಬರದಲ್ಲೇ ಸುಮ್ಮನೆ ವಿಜುವಲೈಸೇಷನ್ ಮಾಡಿ ಕೊಡಕ್ಕಾಗಲ್ಲ. ನನಗೆ ಇದು ಗ್ಯಾರಂಟಿ ಆಗುತ್ತೆ ಅನ್ನೋ ನಂಬಿಕೆ ಬರಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ನಾಲೆಡ್ಜು ಸ್ಕಿಲ್ಸ್ ತಗೊಂಡಿರ್ಬೇಕು. ಆ ನಂಬಿಕೆ ಬಂದ್ರೆ ವಿಜುವಲೈಸೇಷನ್ ಮಾಡಿದ್ರೆ ಅದು ಖಂಡಿತ ಸಾಕಾರ ಆಗುತ್ತೆ. ಫ್ರೆಂಡ್ಸ್, ಈಗ ನಾವು ನೋಡ್ತಾ ಹೋಗೋಣ ಈ ಒಂದು ವಿಜುವಲೈಸೇಷನ್ ಪಟ್ಟಿನಲ್ಲಿ ಏನೇನೇನು ನಾವು ವಿಜುವಲೈಸ್ ಮಾಡಬೇಕು ಅಂತ. ಇದಕ್ಕೆ ಆಲ್ರೆಡಿ ನಿಮಗೆ ವಿಜುವಲೈಸೇಷನ್ ಇವತ್ತು ನಿಮಗೆ ಎವ್ರಿ ಡೇ ಯಾರೆಲ್ಲ ಅರ್ಲಿ ಆಗಿ ಲಾಗಿನ್ ಆಗ್ತಿದ್ದೀರಾ, ಎಲ್ಲ ಒಂದು ನಮ್ಮ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ನ ವಿಜುವಲೈಸೇಷನ್ ನಾವು ಮಾಡ್ತಿದ್ದೀವಿ ಡೈಲಿ. ಇದಕ್ಕೋಸ್ಕರನೇ ಇಷ್ಟು ದಿನ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಈಗ ಇವತ್ತು ಅದರ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಅದೇನೆ ನಮ್ಮ ಒಂದು 6 ಸಬ್ಜೆಕ್ಟ್. ಈ 6 ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಆಗೋಗಿದೆ. ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಅದು ಸಿಕ್ಕೋಗಿದೆ ಅಂತ ನಾನು ವಿಜುವಲೈಸೇಷನ್ ಮಾಡಬೇಕು. ಅಂಡ್ ಇನ್ನೊಂದೇನು ಅಂದ್ರೆ ಈ ವಿಜುವಲೈಸೇಷನ್ ಅಲ್ಲಿ ನಾನು ಮಾಡ್ತಾ ಇರೋ ಕೆಲಸ ಕ್ರಿಯೆ ಅದನ್ನು ವಿಜುವಲೈಸೇಷನ್ ಮಾಡಬೇಕು. ಒಂದು ಆಗೋಗಿರೋದು ಆಗಿದೆ ಅಂತ, ಇನ್ನೊಂದು ನಾನು ಅದನ್ನ ಕ್ರಿಯೆ ಮಾಡ್ತಾ ಇದ್ದೀನಿ ಅಂತ, ನನ್ನ ಸ್ಕಿಲ್ಸ್ ಡೆವಲಪ್ ಆಗ್ತಿದೆ ಅಂತ. ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ ಹೇಗೆ ಅಂತ. ಒಂದೊಂದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈ 6 ಸಬ್ಜೆಕ್ಟ್ಗಳ ಬಗ್ಗೆ ನಮ್ಮ ವಿಜುವಲೈಸೇಷನ್ ಇರುತ್ತೆ. ಫಸ್ಟ್ ನಾನು ಪ್ರತಿದಿನ, ನಿಮಗೆ ಇದ್ರ ಇಂಪಾರ್ಟೆನ್ಸ್ ಅರ್ಥ ಆಗಿದೆ ಅಂದ್ರೆ ನಾನು ಮಾಡಬೇಕು ಅಂತಿದ್ರೆ ನಾನು ಪ್ರತಿದಿನ 6 ಸಬ್ಜೆಕ್ಟ್ಗೆ 100% ಫೋಕಸ್ ಮಾಡ್ತಾ ಇದ್ದೀನಿ. 100% ಪಡೆಯೋದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಎಲ್ಲ ಸಬ್ಜೆಕ್ಟ್ ಅಲ್ಲೂ 100% ಸ್ಕೋರ್ ಆಗಿರುತ್ತೆ ಅನ್ನೋ ವಿಜುವಲೈಸೇಷನ್. ನಾನೇನು ಡಿಕ್ಲೇರ್ ಮಾಡ್ತೀನಿ ಅದಾಗುತ್ತೆ. ಅಂದಮೇಲೆ ನಾನು ಡಿಕ್ಲೇರ್ ಮಾಡಬೇಕಾಗಿರೋದೇನು, 6 ಸಬ್ಜೆಕ್ಟ್ ಅಲ್ಲಿ 100 ತರ ನಾನು ಡಿಕ್ಲೇರ್ ಮಾಡಬೇಕು. ಅದನ್ನ ನಾವು ಡಿಕ್ಲೇರ್ ಮಾಡಿದ್ರೆ ಖಂಡಿತ ಅದು ಆಗುತ್ತೆ. ಅದೇ ತರ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಎಸ್, ಇವತ್ತು ನಿಮಗೆ ಗೊತ್ತಿದೆ ಮನುಕುಲ ಸೇವೆ. ಇವತ್ತು ನೆನ್ನೆ ನಾವು ನೋಡಿದ್ರಿ ಮನುಕುಲ ಸೇವೆ ಒಂದೇ ನಮ್ಮ ಉದ್ದೇಶ. ಮೈಸೂರು ಟಿಕೆಟ್ ನಮ್ಮ ಒಂದು ಕೆಂಗೇರಿ ಬಿಡದಿ ರಾಮನಗರ ಎಲ್ಲ ತಂತಾನೆ ಬಂದ್ಬಿಡುತ್ತೆ ಅಂತ. ನಾನು ವಿಜುವಲೈಸೇಷನ್ ಮಾಡಬೇಕಾಗಿರೋದೇನು, ನಾನು ಸೇವೆ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಸೇವೆ ಜನಗಳಿಗೆ ಅಕ್ಸೆಪ್ಟ್ ಆಗ್ತಿದೆ. ಆ ಸೇವೆ ಮಾಡ್ತಿರೋದ್ರಿಂದ ಅದರ ಪ್ರತಿಯಾಗಿ ನನಗೆ, ನನ್ನ ತಲೆಮಾರುಗಳಿಗೆ ಬರ್ತಕ್ಕಂಥ ಐಶ್ವರ್ಯ ಏನ್ ಬರುತ್ತೆ, ಅದಕ್ಕೆ ಆ ಸಂಪಾದನೆ ಮಾಡೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಕಾರ್ಯನ ನಾನು ಮಾಡ್ತಾ ಇದ್ದೀನಿ. ಅಂಡ್ ಪ್ರತಿದಿನವೂ ಮಾಡ್ತಿದ್ದೀನಿ. ನೋಡಿ ಹೇಗಿದೆ ಇಲ್ಲಿ ವಿಜುವಲೈಸೇಷನ್ ಏನಿದೆ, ನಾನೇನ್ ಮಾಡಬೇಕು, ನನ್ನೇನ್ ಸ್ಕಿಲ್ ಡೆವಲಪ್ ಆಗಬೇಕು, ಇದೆಲ್ಲದನ್ನು ನಾನು ವಿಜುವಲೈಸ್ ಮಾಡ್ತಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನಾನು ಬರೀ ಪಡ್ಕೊಂಡಿದ್ದೀನಿ ಅನ್ನೋದು ಅಷ್ಟೇ ಅಲ್ಲ. ಪಡ್ಕೊಂಡಿದ್ದೀನಿ ಅನ್ನೋದು ಬರೀ ಕೆಂಗೇರಿ ವಿಜುವಲೈಸೇಷನ್. ನಾವು ಮೈಸೂರು ವಿಜುವಲೈಸೇಷನ್ ಮಾಡಬೇಕು. ಮೈಸೂರು ಟಿಕೆಟ್ ಅಂದ್ರೆ ನಾನು ಏನ್ ಸೇವೆ ಮಾಡ್ತಿದ್ದೀನಿ, ನನ್ನ ಸ್ಕಿಲ್ಸ್ ಏನ್ ಡೆವಲಪ್ ಆಗಿದೆ, ಅದಕ್ಕೆ ಬೇಕಾಗಿರೋ ಕೆಲಸ ನಾನು ಆಲ್ರೆಡಿ ಮಾಡ್ತಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಸಿಗೋದಿಲ್ಲ, ಸಿಗೋದಕ್ಕೆ ಬೇಕಾಗಿರೋದನ್ನ ನಾವು ವಿಜುವಲೈಸೇಷನ್ ಮಾಡಬೇಕು. ಇದು ಕ್ರಿಯೆ, ಕೆಲಸ, ಅದಕ್ಕೆ ಬೇಕಾಗಿರೋದನ್ನ ಮಾಡ್ತಿದ್ದೀನಿ ಅಂತ. ಅದೇ ತರ ನಾನು ಈಗ 2 ಪ್ರತಿ ತಿಂಗಳು ಆಲ್ರೆಡಿ 1 ಕೋಟಿಗೂ ಮೀರಿ ಸಂಪಾದನೆ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ನಾನು ಸೇವೆ ಮಾಡ್ತಿದ್ದೀನಿ, ನಾನು ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ಬೇಕಾಗಿರೋದೆಲ್ಲದು ಕಲ್ತ್ಬಿಟ್ಟು ಮಾಡ್ತಿದ್ದೀನಿ. ಅದಾಗಿ ಮಾಡ್ತಿರೋದ್ರಿಂದ ನನಗೆ 1 ಕೋಟಿಗೂ ಮೀರಿ ನಾನು ಸಂಪಾದನೆ ಮಾಡ್ತಿದ್ದೀನಿ. ಈ ಒಂದು ವಿಜುವಲೈಸೇಷನ್ ನಮಗೆ ನಂಬಿಕೆ ಬರುತ್ತೆ. ಓಕೆ, ಕೆಲವೊಬ್ಬರಿಗೆ 1 ಕೋಟಿ ಅಂತ ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ 1 ಲಕ್ಷ ಅಂತಾನೆ ಹೇಳ್ಕೊಳ್ಳಿ. ಇಟ್ ಇಸ್ ಯುವರ್ ಚಾಯ್ಸ್. ನಿಮಗೆ ಯಾವುದ್ರ ಬಗ್ಗೆ ನಂಬಿಕೆ ಇದೆ, ಎಷ್ಟು ಫಿಗರ್ ನಂಬಿಕೆ ಬರುತ್ತೆ ಅಷ್ಟೇ ಹೇಳ್ಕೊಳ್ಳಿ. ನಿಮಗೆ ಅದು ಫೀಲ್ ಆಗಬೇಕು. ಎಸ್, ನನಗಿದಾಗುತ್ತೆ ಅಂತ, ನನ್ನ ಕೈಯಲ್ಲಿ ಈ ಕೆಲಸ ಆಗುತ್ತೆ, ನಾನು ಇದನ್ನ ಪಡಿಬಲ್ಲೆ. ಯಾವ್ದು ನಂಬಿಕೆ ಇರುತ್ತೆ ಅದನ್ನ ನನಗೆ ಫೀಲ್ ಮಾಡಿ. ಇಲ್ಲೇನಾಯ್ತು, ನಾನೇನು ಪಡ್ಕೊಳ್ತೀನಿ ಅನ್ನೋದು ಬಂತು, ಪ್ಲಸ್ ನಾನೇನು ಮಾಡ್ತಿದ್ದೀನಿ ಅನ್ನೋದು ಬಂತು, ಪ್ಲಸ್ ನಾನೇನು ಕೊಡ್ತಿದ್ದೀನಿ ಅಂತಲೂ ಬಂತು. ನಾನು ಮನುಕುಲದ ಸೇವೆ, ಅವ್ರಿಗೇನು ಬೇಕು ಅದು ನಾನು ಮಾಡ್ತಿದ್ದೀನಿ, ಅದ್ರ ಪ್ರತಿಯಾಗಿ ನನಗೆ ಇದೆಲ್ಲ ಸಿಗ್ತಿದೆ. ಎಲ್ಲ ಪ್ಯಾಕೇಜ್ ನಮ್ದು ವಿಜುವಲೈಸೇಷನ್ ಆಯ್ತು. ಎಸ್ ಆರ್ ನೋ? ಇದೇ ತರ ನೆಕ್ಸ್ಟ್ ಸಬ್ಜೆಕ್ಟ್ ಏನು, ಆರೋಗ್ಯದ ಬಗ್ಗೆ. ಇಲ್ಲಿ ನೋಡಿ, ನಾನು ಯಾವಾಗ ಹೇಳಿದಲ್ವಾ, ಬರೀ ವಿಜುವಲೈಸೇಷನ್ ಮಾಡೋದ್ರಿಂದ ಆಗಲ್ಲ. ನಾನು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ವಿಜುವಲೈಸೇಷನ್ ಮಾಡ್ತಾ ಕೂತ್ಕೊಂಡು, ಚೆನ್ನಾಗಿ ತಿನ್ಕೊಂಡು ಮಲ್ಕೊಂಡು ಎಕ್ಸರ್ಸೈಸ್ ಮಾಡ್ದಲೆ, ತಿನ್ನಬಾರ್ದು ತಿಂದಲೆ ಇದ್ರೆ ನೀವು ಆರೋಗ್ಯ ಗಿದ್ಬಿಡ್ತೀರಾ? ನೋ ಚಾನ್ಸ್. ಬರೀ ವಿಜುವಲೈಸೇಷನ್ ವರ್ಕ್ ಆಗಲ್ಲ ಅನ್ನೋದಕ್ಕೆ ಇದೇ ಒಂದು ಲಾಜಿಕ್ ಫ್ರೆಂಡ್ಸ್. ಕೆಲಸ ಮಾಡ್ದಲೆ ಬರೀ ನನಗೆ ದುಡ್ಡು ಬರುತ್ತೆ ಅಂತ ವಿಜುವಲೈಸೇಷನ್ ಮಾಡೋದು, ನಾನು ಆಕ್ಷನ್ ತಗೊಳ್ದಲೆ ಆರೋಗ್ಯಕ್ಕೆ ಬೇಕಾಗಿರೋ ಆಕ್ಷನ್ ತಗೊಳ್ದಲೆ ಆರೋಗ್ಯವಾಗಿರ್ತೀನಿ, ನೋ ಚಾನ್ಸ್. ಅದಕ್ಕೆ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, ಖುಷಿಯಿಂದ ನಡೆದಾಡ್ಕೊಂಡು 100 ವರ್ಷ ಮೀರಿ ಬದುಕೋದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ನೋಡಿ, 100 ವರ್ಷಕ್ಕೂ ನಾನು ಬದುಕ್ತೀನಿ, 100 ವರ್ಷ ಮೀರಿ ಬದುಕ್ತೀನಿ, ಬಟ್ ಅದಕ್ಕೆ ಬೇಕಾಗಿರೋ ಅವಶ್ಯಕತೆ ಇರೋ ಕೆಲಸ ನಾನು ಮಾಡ್ತಿದ್ದೀನಿ. ಇದನ್ನ ನೀವು ವಿಜುವಲೈಸ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ವಿಜುವಲೈಸಿಂಗ್ ದಿ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಕಾರ್ ಓಡಿಸಕ್ಕೆ ಬರಲ್ಲ ಅನ್ಕೊಳ್ಳಿ, ನಾನು ಆಲ್ರೆಡಿ ಕಾರ್ ಓಡಿಸ್ತಾ ಇದ್ದೀನಿ ಅಂತ ವಿಜುವಲೈಸ್ ಮಾಡ್ಕೋಬೇಕು. ನಾನೊಂದು ಪ್ರೆಸೆಂಟೇಷನ್ ಕೊಡಕ್ಕೆ ಬರ್ತಿಲ್ಲ, ಈಗ ನಾನು ಆಲ್ರೆಡಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ ಅಂತ ವಿಜುವಲೈಸೇಷನ್ ಮಾಡಿ. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಕಾರು ಓಡಿಸಬೇಕು, ವಿಜುವಲೈಸೇಷನ್ ಮಾಡಬೇಕು, ಅದು ಕಲೀಲೂಬೇಕು. ಎಲ್ಲದೂ ಅಷ್ಟೇ. ನಿಮಗೆ ಯಾವ್ಯಾವ ಸ್ಕಿಲ್ಸ್ ಬೇಕು ಆ ಸ್ಕಿಲ್ ಆಲ್ರೆಡಿ ನಾನು ಪಡ್ಕೊಂಡಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡೋದು. ಆರೋಗ್ಯಕ್ಕೆ ಸಂಬಂಧಪಟ್ಟರು ಆಕ್ಷನ್ ನಾನು ಮಾಡ್ತಾ ಇದ್ದೀನಿ, ವೆಲ್ತ್ಗೆ ಸಂಬಂಧಪಟ್ಟರು ಆಕ್ಷನ್ ನಾನು ಮಾಡ್ತಾ ಇದ್ದೀನಿ, ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನನಗೆ ಅದೆಲ್ಲ ಪಡ್ಕೊಂಡಿದ್ದೀನಿ, ಎರಡೂ ಸಹ ಅವಾಗ ನಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡುತ್ತೆ, ಅದು ಪವರ್ಫುಲ್ ರಿಸಲ್ಟ್ ಸಿಗುತ್ತೆ. ಈಗ ನನ್ನ ಸಂಪೂರ್ಣ ಆರೋಗ್ಯ ಅತ್ಯುತ್ತಮವಾಗಿದೆ. ಎಸ್, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು 2. ತುಂಬಾ ಜನ ನನಗೆ ಕಾಯಿಲೆ ಅಂತ ನಾವು ಕಾಯಿಲೆ ಅಂತ ತಗೊಂಡು ನಾನು ಆರೋಗ್ಯವಾಗಿದ್ದೀನಿ ನಾವು ವರ್ಡ್ ಕೊಡಿ.
ಅದೇ ತರ ಫೈನಾನ್ಷಿಯಲಿ ನನ್ನ ಸಾಲ ತೀರಿಸಬೇಕು ಆ ಸಾಲ ಅನ್ನೋ ವರ್ಡ್ ಬಳಸಬೇಡಿ. 1 ಕೋಟಿಗೂ ನಾನು ಸಂಪಾದನೆ ಮಾಡ್ತಾ ಇದೀನಿ ಅನ್ಕೊಳ್ಳಿ, 1 ಲಕ್ಷಕ್ಕೂ ಮೀರಿ ಸಂಪಾದನೆ ಮಾಡ್ತಾ ಇದೀನಿ ಅನ್ಕೊಳ್ಳಿ, ಬಂದಿದ್ದನ್ನ ಆ ಸಾಲಕ್ಕೆ ಕಟ್ಟಿ, ಬಟ್ ಬಾಯಲ್ಲಿ ಹೇಳ್ಬೇಡಿ. ಅಂದ್ರೆ ಪರಿಹಾರನ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಪ್ರಾಬ್ಲಮ್ನಲ್ಲ. ನೀವು ನನಗೆ ಸಾಲ ಆಗ್ಬಾರ್ದು ಅಂದ್ರೆ ಅದಾಗುತ್ತೆ, ಯಾಕಂದ್ರೆ ನಾನು ವರ್ಡ್ ಅದನ್ನೇ ಕೊಡ್ತಿರ್ತೀನಿ. ಇದೇ ಬಾಯಲಾಡಿದ್ದು ಬೆನ್ನಿ ಮೂಲ. ನಾನು ವಿಜುವಲೈಸೇಷನ್ ಮಾಡಬೇಕಾಗಿರೋದು ನನಗೆ ಪರಿಹಾರ ಏನು, ನನಗೇನು ಆಲ್ರೆಡಿ ಪಡ್ಕೋಬೇಕಾಗಿದೆ ಅದನ್ನ ನಾನು ವಿಜುವಲೈಸೇಷನ್ ಮಾಡಬೇಕು. ನನ್ನ ಆರೋಗ್ಯ ಸಂಪೂರ್ಣವಾಗಿ ಆರೋಗ್ಯವಾಗಿದೆ, ನನ್ನ ಹೊಟ್ಟೆನೂ ವಾಸಿ ಆಗ್ಲಿನೋ, ನನ್ನ ಹಾರ್ಟ್ ವಾಸಿ ಆಗ್ಲಿ, ನನ್ನ ಹಾರ್ಟ್ ಖುಷಿಯಾಗಿದೆ, ಸಂತೋಷವಾಗಿದೆ, ಆರೋಗ್ಯವಾಗಿದೆ, ಪ್ರತಿಯೊಂದು ಪಾರ್ಟು ಸಹಿತ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನೀವು ನೆಕ್ಸ್ಟ್ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ನೋಡ್ತೀರಾ ನಮ್ಮ ಪಾರ್ಟಿಗೆ ಹೇಗೆ ಏನೇನು ಮಾಡಬೇಕು ಅಂತ. ಅಂಡ್ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಒಂದಿಷ್ಟು ಚೆಕ್ ಲಿಸ್ಟ್ ಬರುತ್ತೆ, ಆ ಚೆಕ್ ಲಿಸ್ಟ್ ನಾನು ಮಾಡ್ತಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡಬೇಕು. ಸುಮ್ಮನೆ ನನಗೆ ಆರೋಗ್ಯ ಸಿಗೋದಿಲ್ಲ, ಮಾಡಬೇಕಾಗಿರೋದನ್ನ ಮಾಡಿದ್ರೆ ಮಾತ್ರ ನನಗೆ ನಾನೇನು ಅನ್ಕೊಂಡಿದ್ದೀನಿ ಅಂತ ಸಿಗೋಕೆ ಸಾಧ್ಯ. ವಿಜುವಲೈಸೇಷನ್ ಜೊತೆ ಅದನ್ನ ಆಕ್ಷನ್ ಮಾಡಬೇಕಾಗುತ್ತೆ. ಅದೇ ತರನೇ ಮುಂದಿನ ಒಂದು ಅಂಶ ರಿಲೇಶನ್ಶಿಪ್ ಬಗ್ಗೆ ಏನ್ ನಿಮಗೆ ವಿಜುವಲೈಸೇಷನ್ ಇದೆ ಅದನ್ನ ನೀವು ಫೀಲ್ ಮಾಡಿ. ಪ್ರತಿಯೊಬ್ಬರನ್ನು ಯಾವಾಗ್ಲೂ ಅವ್ರು ಹೇಗಿದ್ದಾರೋ ಹಾಗೆ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಪ್ಲಸ್ ಅವ್ರು ನನ್ನ ಪ್ರೀತಿಸ್ತಿದ್ದಾರೆ. ಇಲ್ಲೇನಾಗುತ್ತೆ ರಿಲೇಶನ್ಶಿಪ್ ಅಲ್ಲಿ ನಮ್ಮ ಒಂದು ಟ್ರಾನ್ಸಾಕ್ಷನ್ ಹೇಗೆ ನಡೀತಿರುತ್ತಲ್ವಾ, ಯಾರೋ ಒಬ್ಬರ ಬಗ್ಗೆ ನೋಡಿದ್ರೆ ಅವ್ರ ಜೊತೆ ಏನೆಲ್ಲ ಒಂದು ಒಳ್ಳೆ ಕ್ಷಣಗಳು ಇದ್ವಲ್ವ ಅವನು ನೆನಪು ಮಾಡ್ಕೊಳ್ಳಲ್ಲ. ಅವ್ರ ಜೊತೆ ಒಂದು ಕಹಿ ಘಟನೆಗಳು ಇರ್ತಾವಲ್ವಾ ಅವೇ ಕಣ್ಮುಂದ್ ಬಂದ್ಬಿಡ್ತಾವ. ಅವ್ನು ಹಂಗಂದ, ಅವಳು ಹಂಗಂದ್ಲು, ಅವಳು ನೀವು ಮೋಸ ಮಾಡ್ದ, ಅವ್ನು ಹಿಂಗೆ ಹೇಳ್ಬಾರ್ದಿತ್ತು, ಅವ್ನು ನನಗೆ ಕೊಡಿಸ್ಲಿಲ್ಲ, ಬರೀ ಅದನ್ನೇ ನೋಡ್ತಿದ್ರ. ನಿಮ್ಮ ಬಾಂಧವ್ಯ ಇಂಪ್ರೂವ್ ಆಗಬೇಕು ಅಂದ್ರೆ ನಿಮ್ಮ ಬೆಸ್ಟ್ ಕ್ಷಣಗಳಿತ್ತು ಸ್ಟಾರ್ಟಿಂಗ್ ಫ್ಯೂ ಡೇಸ್ ಅದನ್ನ ವಿಜುವಲೈಸ್ ಮಾಡಿ. ಆ ವ್ಯಕ್ತಿ ಹೇಗಾದ್ರೂ ಇರಲಿ, ಇವಾಗ ಆ ವ್ಯಕ್ತಿಗೆ ನೀವು ಗ್ರಾಟಿಟ್ಯೂಡ್ ಕೊಡ್ತಾ ವಿಜುವಲೈಸೇಷನ್ ಮಾಡಿ, ನೀವು ಅವರ ಜೊತೆ ಎಷ್ಟು ಚೆನ್ನಾಗಿದ್ರಿ, ಅವರು ನಿಮ್ ಜೊತೆ ಯಾವಾಗ ಚೆನ್ನಾಗಿದ್ರು ಆ ಕ್ಷಣಗಳನ್ನ ಕಣ್ಮುಂದ್ ತಗೊಂಡ್ ಬನ್ನಿ. ಅವಾಗ ನಿಮ್ಮ ಬಾಂಧವ್ಯ ಇನ್ನು ತಿಕ್ಕಾಗೋದಕ್ಕೆ ಸಾಧ್ಯತೆ ತುಂಬಾ ಇರುತ್ತೆ ಫ್ರೆಂಡ್ಸ್. ನೀವು ಇದನ್ನ ಮಾಡಿ ನೋಡಿ. ಯಾವ ರೀತಿ ನೀವು ಇರಬೇಕು ಅದನ್ನ ವಿಜುವಲೈಸೇಷನ್ ಮಾಡಿ. ನಾವು ಕಣ್ಮುಚ್ಚಿದ್ರೆ ನಾವು ಹೇಗಿದೀವಲ್ಲ ಈಗ ಅದನ್ನ ವಿಜುವಲೈಸೇಷನ್ ಮಾಡ್ತೀವಿ. ನೋ, ಅದು ಡಾರ್ಕ್, ಫೈಟಿಂಗ್ ವಿತ್ ಡಾರ್ಕ್ನೆಸ್. ಅದು ಕತ್ಲು ಜೊತೆ ಗುದ್ದಾಡಿದ್ರೆ ಕತ್ಲು ಹೋಗೋದಿಲ್ಲ, ಅದಕ್ಕೆ ನಾವು ಬೆಳಕಾಕ್ಬೇಕು. ಬೆಳಕಂದ್ರೆ ನನಗೆ ಆಲ್ರೆಡಿ ಆ ಪರಿಹಾರ ಸಿಕ್ಕಿದೆ ಅಂತ ನಾನು ಫೀಲ್ ಮಾಡೋದು, ವಿಜುವಲೈಸೇಷನ್ ಮಾಡೋದು, ಕಲ್ಪಿಸ್ಕೊಳ್ಳೋದು. ಗಂಡ ಹೆಂಡತಿ ಜೊತೆ, ಫ್ರೆಂಡ್ಸ್ ಜೊತೆ, ತಂದೆ ತಾಯಿ ಜೊತೆ, ಯಾರದೇ ಜೊತೆ ಆಗ್ಲಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮಗಿದೆ. ನಾವಿಬ್ರು ಒಂದು ಬೆಸ್ಟ್ ಹಾಲಿಡೇಸ್ ಎಂಜಾಯ್ ಮಾಡ್ತಿದ್ದೀವಿ, ತುಂಬಾ ಪ್ರೀತಿಯಿಂದ ಇದ್ದೀವಿ. ಮಕ್ಕಳ ಜೊತೆನೂ ಅಷ್ಟೇ, ಪ್ರತಿಯೊಂದನ್ನು ಅದನ್ನ ಫೀಲ್ ಮಾಡಿ. ಇದು ಒಂದು. ಅದೇ ತರ ಮುಂದಿನ ಒಂದು ಅಂಶ ನೋಡೋಣ. ಇದರಿಂದ ಒಂದು ಅವ್ರು ಆಲ್ರೆಡಿ ನಾವು ಫೀಲ್ ಮಾಡ್ತಾ ಇದೀವಿ ಬೆಸ್ಟ್ ಏನಿತ್ತು ಅಂತ. ಇದ್ರ ಜೊತೆಗೆ ನಾವು ಮತ್ತೆ ಫೀಲ್ ಮಾಡ್ತೀವಿ ನಮ್ಮೆಲ್ಲರ ಬಾಂಧವ್ಯ ಅತ್ಯುತ್ತಮವಾಗಿದೆ. ಪ್ರತಿಯೊಬ್ಬರ ಜೊತೆ ನನ್ನ ಬಾಂಧವ್ಯ ತುಂಬಾ ಚೆನ್ನಾಗಿದೆ, ಇದು ನನ್ನದು ಮಾತ್ರ. ನನ್ನ ಬಾಂಧವ್ಯ ಅತ್ಯುತ್ತಮವಾಗಿದೆ, ನನ್ನ ಜೊತೆ ಅವ್ರದ್ದು, ಅವ್ರ ಜೊತೆ ನಂದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದನ್ನ ವಿಜುವಲೈಸೇಷನ್ ಮಾಡೋಣ. ಇದೇ ತರ ಮುಂದಿನ ಒಂದು ಅಂಶ ಈಗ ಲೈಫ್ ಎಜುಕೇಶನ್ ಬಗ್ಗೆ. ಅದನ್ನು ಸಹಿತ ಇದೆ ನನ್ನ ವಿಜುವಲೈಸೇಷನ್. ನನಗೆ ಅವಶ್ಯಕತೆ ಇರತಕ್ಕಂಥ ಅತ್ಯುನ್ನತ ಜೀವನ ಶಿಕ್ಷಣನ ನಾನು ಪಡೆದಿದ್ದೀನಿ, ನಾನು ನಿರಂತರವಾಗಿ ಪಡಿತಾ ಇದ್ದೀನಿ. ಯಾಕೆಂದ್ರೆ ಕೊನೆ ಇಲ್ಲ. ಎಜುಕೇಶನ್ ಅನ್ನೋದು ನನಗೆ ನಾನು ಫೀಲ್ ಮಾಡಬೇಕು ನನಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ ಅಂತ. ಇವತ್ತು ನನಗೆ ಈ ಒಂದು ಎಜುಕೇಶನ್ ಒಂದೊಂದೇ ಕನೆಕ್ಟ್ ಆಗಿದೆ ಇದರಿಂದ. ಅಂಡ್ ಇನ್ನೊಂದು ಇವಾಗ ಏನ್ ಹೇಳ್ತಿದ್ದಲ್ಲ, ಇದೆಲ್ಲದು ನಾನು ಡೈಲಿ ವಿಜುವಲೈಸೇಷನ್ ಮಾಡ್ತಿರೋದು ನಿಮಗೆ ಹೇಳ್ತಾ ಇರೋದು. ಈ ಅಂಶಗಳನ್ನ ನಾನು ಡೈಲಿ ನನ್ನ ವಿಜುವಲೈಸೇಷನ್ ಚೆಕ್ ಲಿಸ್ಟ್ ಇದೇನೆ. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಇದನ್ನ ಶಾರ್ಟ್ ಆಗಿ ಮಾಡ್ತೀನಿ, ನೀವು ಈಗ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಕಂಪ್ಲೀಟ್ ಆಗಿ ನನಗೆ ಇದು ಫೀಲ್ ಆಗುತ್ತೆ. ನಾನು ನನ್ನ ಜೀವನ ಶಿಕ್ಷಣ ನಾನು ಪಡಿತಾ ಇದ್ದೀನಿ, ನನಗೆ ಬೇಕಾಗಿರೋ ಎಲ್ಲ ಜ್ಞಾನ ಸಿಗ್ತಾ ಇದೆ, ದ ಬೆಸ್ಟ್ ಎಜುಕೇಶನ್ ನನಗೆ ಸಿಗುತ್ತೆ ಅನ್ನೋ ಫೀಲಿಂಗ್ ಅಲ್ಲಿ ಇದ್ದದಕ್ಕೆ ನನಗೆ ವರ್ಲ್ಡ್ ಬೆಸ್ಟ್ ಎಜುಕೇಶನ್ ಸಿಕ್ತು. ಅದೇ ತರ ಇನ್ನೊಂದು, ಎಂಥ ಪರಿಸ್ಥಿತಿಯಲ್ಲೂ ವ್ಯಕ್ತಿಗಳು ಹೇಗೆ ಇದ್ರು ನಾನು ಸಂತೋಷವಾಗಿದ್ದೀನಿ, ಅದನ್ನೇ ಫೀಲ್ ಮಾಡಬೇಕು. ಪ್ರತಿ ಕ್ಷಣ ನಾನು ಸಂತೋಷವಾಗಿದ್ದೀನಿ. ಸಂತೋಷ ಅಂದ್ರೆ ನಾನು ಒಂದು ಸಂತೋಷ, ಎಂಥ ಪರಿಸ್ಥಿತಿಗಳು ನಾನು ಸಂತೋಷವಾಗಿದ್ದೀನಿ ಅನ್ನೋ ಫೀಲ್. ಆ ಫೀಲಿಂಗ್ ಮ್ಯಾಟರ್ಸ್ ಎ ಲಾಟ್. ಅದ್ರ ಬದಲು ನಾವು ಬರೀ ಗುಳಾಡೋದನ್ನ ಇಮ್ಯಾಜಿನ್ ಮಾಡ್ಕೊತಿರ್ತೀವಿ, ಅಯ್ಯೋ ಕಷ್ಟ ಅದನ್ನ ನೋಡ್ಕೊಂತಿರ್ತೀವಿ. ನೋ, ರೀಪ್ಲೇಸ್ ವಿತ್ ಲೈಟ್, ಡಾರ್ಕ್ನೆಸ್ ವಿಲ್ ಆಟೋಮೆಟಿಕ್ಲಿ ಗೋ ಅವೇ. ಅದೇ ತರನೇ ಸ್ಪಿರಿಚುಯಾಲಿಟಿ ಬಗ್ಗೆ ನನ್ನ ಅಂತರಂಗ ಅರಿವು ಹೆಚ್ಚಾಗ್ತಿದೆ, ನನ್ನ ಚೈತನ್ಯ ಹೆಚ್ಚಾಗ್ತಾ ಇದೆ, ನನ್ನೊಳಗಡೆ ಒಂದು ಜಾಗೃತವಾಗ್ತಾ ಇದೆ, ಒಂದು ನನ್ನ ಚೈತನ್ಯ ನಿರಂತರವಾಗಿ ವೃದ್ಧಿ ಆಗ್ತಿದೆ, ನಾನು ಸ್ಪಿರಿಚುಯಲಿ ಗ್ರೋ ಆಗ್ತಾ ಇದ್ದೀನಿ. ಎಲ್ಲಾ ಅಶುಭಗಳು ನನಗೆ ಏನು ಇರ್ತಾರೆ ಆರಾಮಾಗೆ ಎಂಡ್ ವಿತ್ ಪಾಸಿಟಿವ್ ಕೋಟ್, ಮುಕ್ತಿ ಪಡೆದಿದ್ದೀನಿ. ಅಧ್ಯಾತ್ಮ ಆದಿಲ್ ನಡೀತಾ ಇದೆ, ನನಗೆ ಅವನ್ ಮುಕ್ತಿ ಪಡ್ಕೊಂಡ್ಬಿಟ್ಟಿದ್ದೀನಿ. ಆ ಶಕ್ತಿ ನನ್ನ ಒಳಗಡೆ ಇದೆ. ಏನು ಬೇಕು ಅದು ಆಲ್ರೆಡಿ ಆಗೋಗಿದೆ ಅಂತ ನಾವು ವಿಜುವಲೈಸೇಷನ್ ಮಾಡೋಣ. ಅದೇ ತರ ಇನ್ನೊಂದು ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳೋದಾದ್ರೆ, ನಾನು ಈ 6 ಸಬ್ಜೆಕ್ಟ್ನ ಎಲ್ಲರಿಗೂ ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಪರಿಚಯಿಸ್ತಾ ಇದ್ದೀನಿ. ನನ್ನ ಕೆಲಸ ಅದು, ನಾನು ಮಾಡ್ತಾ ಇದ್ದೀನಿ. ನನ್ನಿಂದ ಎಲ್ಲರೂ ಅದನ್ನ ಪಡಿತಾ ಇದ್ದಾರೆ. ನನ್ನ ಈ ಜ್ಞಾನನ ಎಲ್ಲರಿಗೂ ನಾನು ತಲುಪಿಸ್ತಾ ಇದ್ದೀನಿ, ಅವ್ರಿಗೆ ಬೇಕಾಗಿರೋ ಸಪೋರ್ಟ್ ಮಾಡ್ತಾ ಇದ್ದೀನಿ. ನನ್ನಿಂದ ಎಲ್ಲರೂ ಈ ಜ್ಞಾನನ ಸ್ವೀಕಾರ ಮಾಡ್ತಿದ್ದಾರೆ, ನನಗೆ ಎಲ್ಲರೂ ಒಂದು ಒಳ್ಳೆ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ನನಗೆ ಬೇರೆಯವರಿಗೆ ಸಪೋರ್ಟ್ ಮಾಡೋದು ನನಗೆ ಖುಷಿ. ಈ ತರ ಫೀಲ್ ಮಾಡಿ, ಅವಾಗ ಖಂಡಿತ ನಿಮಗೆ ಇದೆಲ್ಲದು ತಂತಾನೇ ಆಗ್ತಾ ಹೋಗುತ್ತೆ. ಇದನ್ನ ಮಾಡ್ತಾ 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 ನಿಮ್ಮ ಒಂದು ಥಾಟ್ಸ್ ಇಡೀ ಬ್ರಹ್ಮಾಂಡ ಕನೆಕ್ಟ್ ಆಗ್ತಾ ಹೋಗುತ್ತೆ. ನೀವು ಈ ತರ
ಇದನ್ನ ಇಷ್ಟಪಡುವಂಥವ್ರಿಗೆ ಕನೆಕ್ಟ್ ಆಗ್ತೀರಾ, ಅವ್ರು ನಿಮಗೆ ಕನೆಕ್ಟ್ ಆಗ್ತಾರೆ. ಅಷ್ಟು ಶಕ್ತಿ ಈ ಒಂದು ವಿಜುವಲೈಸೇಷನ್ ಇದೆ. ಇಷ್ಟು ತನಕ ನೀವೇನು ನೋಡಿದ್ರಿ, ಇದು ನಾನೇನು ಮಾಡಬೇಕು ಅಂತ. ಇನ್ನ ಹೈಯರ್ ಲೆವೆಲ್ ಏನು ಗೊತ್ತಾ, ನೀವು ಇನ್ನೂ ಹೈಯರ್ ಲೆವೆಲ್ ವಿಜುವಲೈಸೇಷನ್ ಮಾಡ್ತೀರಾ, ಈ ಕಾಂಟ್ರಿಬ್ಯೂಷನ್ ಇನ್ನೂ ಎಫೆಕ್ಟಿವ್ ಆಗಬೇಕಾ, ಇನ್ನೂ ಪವರ್ಫುಲ್ ಆಗಿ ವಿಜುವಲೈಸೇಷನ್ ಏನಪ್ಪಾ ಅಂದ್ರೆ ಈ ಎಲ್ಲ ಅಂಶಗಳಿದೆ, ಇದು ನನ್ನವರೆಲ್ಲರೂ ಪಡ್ಕೊಂಡಿದ್ದಾರೆ ಅಂತ ವಿಜುವಲೈಸೇಷನ್ ಮಾಡುತ್ತೆ. ನನ್ನ ಸುತ್ತಮುತ್ತಲು ಇರ್ತಕ್ಕಂಥವ್ರು ಎಲ್ಲರೂ ಸಹಿತ ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ನನ್ನ ಸುತ್ತಮುತ್ತಲು ಇರ್ತಕ್ಕಂಥವ್ರು ಎಲ್ಲರೂ 100 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ಇಡೀ ಮನುಕುಲ ಸೂಪರ್ ರಿಚ್ ಆಗಿದೆ, ಇಡೀ ಮನುಕುಲ ಆರೋಗ್ಯವಾಗಿದೆ, ಇಡೀ ಮನುಕುಲ ಪ್ರೀತಿಯಿಂದ ಒಬ್ಬರೊಬ್ಬರ ವಿಜುವಲೈಸೇಷನ್ ಮಾಡ್ತಾರೆ. ಎವ್ರಿ ಡೇ ದಿಸ್ ಇಸ್ ಮೈ ಮೈನ್ ಫೋಕಸ್. ಈ ಒಂದು ವಿಜುವಲೈಸೇಷನ್ ಅಂದ್ರೆ ಎವ್ರಿ ಡೇ ನಡೀತಾ ಇದೆ. ನನ್ನ ಒಂದು ವಿಜುವಲೈಸೇಷನ್ ಅಂದ್ರೆ 1 ಕೋಟಿಗೂ ಮೀರಿ ಜನ 1 ಕೋಟಿ ಪ್ಲಸ್ ಇನ್ಕಮ್ ಅರ್ನ್ ಮಾಡ್ತಿದ್ದಾರೆ. ಕೋಟ್ಯಾಂತರ ಜನಗಳು 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ಇಡೀ ಮನುಕುಲ ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾ ಇದೆ. ಆ ವಿಜುವಲೈಸೇಷನ್ ಇದೆ. ಇಡೀ ಎಲ್ಲ ದೇಶಗಳು ಒಬ್ಬರನ್ನ ಪ್ರೀತಿಸ್ತಿದ್ದಾರೆ. ನನ್ನ ಎವ್ರಿ ಡೇ ವಿಜುವಲೈಸೇಷನ್ ಇಂಡಿಯಾ ಪಾಕಿಸ್ತಾನ ಆಲ್ರೆಡಿ ಪ್ರೀತಿ ಇದೆ ಅಂತ ವಿಜುವಲೈಸೇಷನ್ ಮಾಡ್ತಾರೆ. ಎಲ್ಲರೂ ಪ್ರೀತಿಸ್ತಾರೆ. ದಟ್ ಈಸ್ ದ ಪವರ್ ಆಫ್ ವಿಜುವಲೈಸೇಷನ್. ಗ್ರೂಪ್ ಪ್ರೇಯರ್ ಅಂತ ಮಾಡ್ತಾರೆ ಎಲ್ಲ ಸ್ಪಿರಿಚುವಲ್. ಅದು ಪವರ್ ಏನು? ಎಲ್ಲರೂ ಸೇರಿ ಆ ಸಂಕಲ್ಪ ಮಾಡಿಕೊಂಡ್ರೆ ಆ ಮನುಷ್ಯನಿಗೆ ಅಷ್ಟು ಶಕ್ತಿ ಇದೆ ಅಂತ. ಮನುಷ್ಯನ ಮನಸ್ಸಿಗೆ, ಆ ವಿಜುವಲೈಸೇಷನ್ಗೆ, ಅವರ ಥಾಟ್ಗೆ ಅಷ್ಟು ಶಕ್ತಿ ಇದೆ ಅಂತ ಎಲ್ಲ ಸ್ಪಿರಿಚುವಲ್ ಗುರುಗಳು ಹೇಳಿರ್ತಿದ್ದಾನೆ, ಸೈನ್ಸ್ ಹೇಳಿರ್ತಿದ್ದಾನೆ. ಏನನ್ನು ಬೇಕಾದ್ರೂ ಸಾಧನೆ ಮಾಡೋಕೆ ಸಾಧ್ಯತೆ ಇದೆ. ಅದೇ ತರನೇ ಎಲ್ಲರೂ ಸಂತೋಷವಾಗಿದ್ದಾರೆ. ಎಂಥ ಪರಿಸ್ಥಿತಿನಲ್ಲೂ ಎಲ್ಲರೂ ಖುಷಿಯಾಗಿದ್ದಾರೆ. ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ವಿಜುವಲೈಸೇಷನ್ ಮಾಡಿ ಅವ್ರು ಆಟೋಮೆಟಿಕ್ ಆಗಿ ಖುಷಿಯಾಗಿರ್ತಾರೆ. ನಮ್ಮ ವಿಜುವಲೈಸೇಷನ್ ಎಷ್ಟು ಪವರ್ ಇದೆ, ನಮ್ಮ ಮಾತಿಗೆ ಅಷ್ಟು ಪವರ್ ಇದೆ. ಬಾಯಲ್ಲಾಡಿದ್ದು ಬೆನ್ನಿ ಮೂಲ ಅಂತ ಆದಾದ್ರೆ ನನ್ನ ಮೂಲ ಯಾಕೆ ಮಾಡ್ಕೊಳ್ಳೋದು? ನೆಗೆಟಿವ್ ಮಾತಾಡಿ, ಅದನ್ನೇ ಪಾಸಿಟಿವ್ ಆಗಿ ಗ್ರೇಟ್ನೆಸ್ ಮಾತಾಡಿ ಗ್ರೇಟ್ ಆಗುತ್ತೆ ಅಂತ ಸೃಷ್ಟಿ ಮಾಡೋಣ. ಎಲ್ಲರೂ ಸ್ಪಿರಿಚುವಲಿ ಇವಾಲ್ವ್ ಆಗಿದ್ದಾರೆ ಅಂಡ್ ಎಲ್ಲರೂ ಒಬ್ರಿಗೊಬ್ರು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಇದನ್ನ ವಿಜುವಲೈಸೇಷನ್ ಮಾಡ್ತಾ 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 ನಮ್ಮಲ್ಲಿ ಎಷ್ಟು ಶಕ್ತಿ ಜಾಗೃತ ಆಗುತ್ತೆ ನೋಡಿ. ಈ ಒಂದು ವಿಜುವಲೈಸೇಷನ್ ನಾವು ಮಾಡ್ತಿದೀವ, ಮಾಡ್ಬೇಕಾ ಬೇಡವಾ? ಇಷ್ಟು ಶಕ್ತಿ ಇದೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಫ್ರೆಂಡ್ಸ್. ಒಬ್ಬ ವ್ಯಕ್ತಿ ನಿರ್ಧಾರ ಮಾಡಿದ್ರೆ ಆ ಮನಸ್ಸು ಅವ್ರನ್ನ ಸಾಯಿಸುತ್ತೆ ಅನ್ನೋದಾದ್ರೆ, ಅದೇ ವ್ಯಕ್ತಿ ನಿರ್ಧಾರ ಮಾಡಿದ್ರೆ ಯಾಕೆ 6 ಸಬ್ಜೆಕ್ಟ್ ಅಲ್ಲಿ 100% ಮಾರ್ಕ್ಸ್ ನಾನ್ ಪಡೆಯೋಕ್ಕಾಗಲ್ಲ, ಪ್ಲಸ್ ನಾನ್ ಬೇರೆಯವ್ರಿಗೆ ಅವರು ಪಡಿತಾರೆ ಅಂತ ವಿಜುವಲೈಸೇಷನ್ ಮಾಡಿದ್ರೆ ಅವರು ಯಾಕೆ ಪಡಿಸೋಕ್ಕಾಗಲ್ಲ? ಇದು ನನ್ನ ಪ್ರಶ್ನೆ. ನಾನೇನ್ ಫೀಡ್ ಮಾಡ್ತೀನಿ ಅದು ಬಹಳ ಮುಖ್ಯವಾಗುತ್ತೆ ಫ್ರೆಂಡ್ಸ್. ಎಲ್ಲ ಸೈಂಟಿಸ್ಟ್ಗಳು, ದ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಸಕ್ಸಸ್ಫುಲ್ ಪೀಪಲ್ಗಳು ಇದೇ ಫಾರ್ಮುಲಾ ಅಡಾಪ್ಟ್ ಮಾಡ್ಕೊಂಡಿತ್ತು. ಸೈಂಟಿಸ್ಟ್ಗಳು ಅವರು ರಿಸರ್ಚ್ ಮಾಡಬೇಕಾದ್ರೆ ಏನಾಗುತ್ತೆ, ಅವರಿಗೆ ಪ್ರತಿ ಟೈಮಲ್ಲೂ ಅದರಲ್ಲೇ ಮಗ್ನರಾಗಿರ್ತಾರೆ. 24/7 ಯಾವಾಗಲೂ ಅದರಲ್ಲೇ ಮಗ್ನರಾಗಿರ್ತಾರೆ. ಅದು ಆ ಫೀಲಿಂಗ್, ಅದು ಅವರ ಥಿಂಕಿಂಗ್. ಅದಕ್ಕೆ ಇಡೀ ಬ್ರಹ್ಮಾಂಡ ಅವರಿಗೆ ಸಪೋರ್ಟ್ ಮಾಡುತ್ತೆ. ಇದೆಲ್ಲದು ಹಾಗೆ ಆಗುತ್ತೆ ಅಂತ ನಮ್ಗೆ ಯಾಕೆ ಒಂದು ಕಾನ್ಫಿಡೆನ್ಸ್ ಇದೆ ಅಂದ್ರೆ, ಈ ತರದ್ದು ಎಷ್ಟೋ ಎಕ್ಸಾಂಪಲ್ ನಮ್ಮ ಲೈಫಲ್ಲಿ ನಡೆದಿದೆ. ಇದಕ್ಕೊಂದು ಸೈಂಟಿಸ್ಟ್ ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬಾ ದಿವಸಗಳಿಂದ ನಾನು ಕೇಳಿಸ್ಕೊಂಡಿದ್ದು, ನ್ಯೂಟನ್ ಕಂಡಿದ್ದೇನು ಹೇಳಿ? ಗ್ರಾವಿಟೇಷನಲ್ ಪವರ್. ಮರದ ಕೆಳಗಡೆ ಕೂತಿದ್ದ, ಹ್ಯಾಪಲ್ ಬಿತ್ತು, ಯಾರು ಯೋಚನೆ ಮಾಡಿಲ್ಲ ಮೇಲಿನ ಕೆಳಗಡೆ ಯಾಕೆ ಬಿತ್ತು ಅಂತ. ಇವನು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಗ್ರಾವಿಟೇಷನಲ್ ಪವರ್ ಕಂಡಿಡಿದ ಮೇಲೆ ಬಂದ್ಬಿಟ್ಟು ಪ್ರಶ್ನವ್ರು ಕೇಳಿದ್ರಂತೆ, ಹೆಂಗೆ ಕಂಡಿಡಿದ್ರಿ ನೀವು ಅಂತ. ಅವ್ನು ಸಿಂಪಲ್ ಆನ್ಸರ್ ಮಾಡ್ತಾನೆ, ಗೊತ್ತಿಲ್ಲ, ಬಟ್ ಒಂದೊಂದಕ್ಕೂ ನಾನು ಮಾಡಿದೆ. ಅದೇನು ಅಂದ್ರೆ, ನನ್ನ ಲ್ಯಾಬ್ ಅಲ್ಲಿ ನನ್ನ ಜೀವನದಲ್ಲಿ ಪ್ರತಿ ಕ್ಷಣ ಅದ್ರ ಬಗ್ಗೆನೇ ಯೋಚಿಸ್ತಿದ್ದೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಒಂದಿನ ಐಡಿಯಾ ಬಂತು ಅಂತ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಸೈಂಟಿಸ್ಟ್. ಫುಲ್ ಸೈಂಟಿಸ್ಟ್ಗಳಿಗೆ ಅವರು ಕಂಡಿಡ್ತಿರ್ತಕ್ಕಂಥದ್ದಕ್ಕೆ ಮೇಜರ್ ಕಾರಣ ಸಪೋರ್ಟ್ ಆಗಿರೋದು ಈ ಸಬ್ಕಾನ್ಶಿಯಸ್ ಮೈಂಡ್. ಯಾಕೆಂದ್ರೆ ಈ ಸಬ್ಕಾನ್ಶಿಯಸ್ ಮೈಂಡ್ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕನೆಕ್ಟ್ ಮಾಡಿರುತ್ತೆ. ಇಡೀ ಬ್ರಹ್ಮಾಂಡ ಕನೆಕ್ಟ್ ಆಗಿರುತ್ತೆ. ಇದು ಹೇಗಪ್ಪ ಅಂದ್ರೆ, ಈ ನೋಡಿ, ಇವತ್ತು ನಾವು ಯೂಟ್ಯೂಬ್ ಅಲ್ಲಿ ಕನೆಕ್ಟ್ ಆಗಿದ್ದೀವಿ, ಪ್ರಪಂಚದಾದ್ಯಂತ ಇದೀರಾ ಇಲ್ಲಿ ನೀವು. ಆದ್ರೆ ಒಂದೇ ಒಂದು ಲಿಂಕ್ ಕನೆಕ್ಟ್ ಆಗಿದ್ದಕ್ಕೆ ನಾವು ಕಾಂಟ್ಯಾಕ್ಟ್ ಇದ್ದೀವಿ. ನಾನು ಹೇಳೋದು ವಿಜಯನಗರ, ಬೆಂಗಳೂರು, ನೀವು ಎಲ್ಲ ಕಡೆ ಇದ್ದೀರಾ. ಹೆಂಗ್ ಕನೆಕ್ಟ್ ಆದ್ವಿ? ಒಂದು ಲಿಂಕ್ ಇಂದ. ಅದೇ ತರನೇ ನನ್ನ ಸಬ್ಕಾನ್ಶಿಯಸ್ ಮೈಂಡ್ ಎಲ್ಲರ ಜೊತೆ ಕನೆಕ್ಟ್ ಆಗಿರುತ್ತೆ. ಆ ಲಿಂಕ್ ಮಿಸ್ ಆಗಿರುತ್ತೆ ಅಷ್ಟೇ. ಆ ಲಿಂಕ್ ಈ ಒಂದು ಥಾಟ್ಸ್. ಈಗ ನಾನು ವಿಜುವಲೈಸೇಷನ್ ಮಾಡ್ತೀನಿ, ಆ ವಿಜುವಲೈಸೇಷನ್ ಮಾಡ್ತಾ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದಕ್ಕೆ ಸೂಟ್ ಆಗಂತ ಬಂದ್ಬಿಟ್ಟು ಕ್ಲಿಕ್ ಮಾಡ್ತಾರೆ, ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಬರ್ತಾರೆ. ಈ ಒಂದು ಪ್ರೋಗ್ರಾಮ್ ಡಿಸೈನ್ ಆಗಿರೋದು ಹಾಗೇನೆ, ಇವತ್ತು ಈ ಕ್ಲಾಸ್ ನಡೀತಿರೋದು ಹಾಗೆ. ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಹೀಗಾಗುತ್ತೆ ಅಂತ. ಬಿಕಾಸ್ ಏನಾಗಬೇಕು ಅಷ್ಟೇ ಗೊತ್ತಿತ್ತು, ಅದು ಹೇಗಾಗುತ್ತೆ ಗೊತ್ತಿಲ್ಲ, ಬಟ್ ಹಾಗೆ ಆಗುತ್ತೆ. ಅದಕ್ಕೆ ಏನೇನು ಬೇಕು ಆಕ್ಷನ್ ತಗೊಳ್ತಾ ಹೋದೆ, ಒಂದೊಂದೇ ಫಾರ್ಮೇಷನ್ ಆಗ್ತಾ ಬಂತು. ನನ್ನ 21 ವರ್ಷ ಜರ್ನಿನಲ್ಲಿ ನಮ್ಮ ಇನ್ಕಮ್ ಆಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು, ನಮ್ಮ ಲೈಫ್ ಆಗಿರ್ಬೋದು, ಎಲ್ಲದೂ ಡಿಸೈನ್ ಆಗಿರೋದು ಈ ಒಂದು ಟೆಕ್ನಾಲಜಿನ ಫ್ರೆಂಡ್ಸ್. ಅಷ್ಟು ಶಕ್ತಿ ಈ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಇದೆ. ಅಷ್ಟು ಶಕ್ತಿ ನಾವು ವಿಜುವಲೈಸೇಷನ್ ಮಾಡೋದ್ರಿಂದ ಇದೆ. ಇದೇ ಕಾರಣಕ್ಕೆ ನಾನು ನಿಮ್ಗೆಲ್ಲರಿಗೂ ಸಹ ಹೇಳ್ತಾ ಇದ್ದು, ಡೈಲಿ 450ಗೆ ಬಂದು ವಿಜುವಲೈಸೇಷನ್ ಮಾಡೋಣ ಅಂತ. ಎಷ್ಟೋ ಜನಗಳಿಗೆ ಈ ಅಂಶನ ಅಳವಡಿಸ್ಕೊಳ್ಳೋಕ್ಕಾಗಲ್ಲ ಅಂತೀವಿ. ಅದಕ್ಕಿರೋದು ನಮ್ಮ ಹತ್ರ ಟೂಲ್ ಇದೇನೆ. ಎವ್ರಿ ಡೇ ನಾನು ಫೀಡ್ ಮಾಡ್ಬೇಕು ನನ್ನ ಮೈಂಡ್ಗೆ. ಬಿಕಾಸ್ ನಾವು ಇದುವರೆಗೂ ಫೀಡ್ ಮಾಡಿರೋದು ತುಂಬಾ ಬರೀ ನೆಗೆಟಿವ್. ಆಗಲ್ಲ ಅಂತಾನೆ.
ಅದನ್ನ ಎರೇಂಜ್ ಮಾಡಬೇಕು, ಅದನ್ನ ನಾವು ಪವರ್ಫುಲ್ ಆಗಿ ಈ ಒಂದು ಅಂಶಗಳನ್ನ ಫೀಡ್ ಮಾಡಬೇಕು. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದೆ ಇದಕ್ಕೋಸ್ಕರ. ನೀವು ಬೇಕಾದ್ರೆ ಜಸ್ಟ್ ಒಂದು ಟ್ರೈ ಮಾಡಿ ನೋಡಿ, ಬೆಳಗಿನ ಜಾವ ಏನ್ ನೀವು ಫೀಡ್ ಮಾಡ್ತೀರಾ, ಏನ್ ವಿಜುವಲೈಸೇಷನ್ ಮಾಡ್ತೀರಾ, ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ. ಕಂಪ್ಲೀಟ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಏನ್ ಕಲ್ತಿದೀವಿ ಎಲ್ಲ ಅಂಶಗಳನ್ನ 10 ಮಿನಿಟ್ಸ್ ನಾವು ವಿಜುವಲೈಸೇಷನ್ ಮಾಡ್ತೀವಿ ಎವ್ರಿ ಡೇ, 4:50 5 ಗಂಟೆ ತನಕ. ಆ 10 ಮಿನಿಟ್ಸ್ ಹೋಲ್ ಯೂನಿವರ್ಸ್ ಕನೆಕ್ಟ್ ಆಗಿರ್ತೀವಿ ನಾವು. ಅದಕ್ಕೆ ನಮಗೆ ಸಪೋರ್ಟ್ ಮಾಡುತ್ತೆ ಯೂನಿವರ್ಸ್. ಆ ಕಾರಣಕ್ಕೆ ಇಲ್ಲಿ ಬರ್ಬೇಕು ಅಂತ ನಿದ್ದೆ ಮಾಡ್ತೀವಿ. 10 ನಿಮಿಷ 20 ನಿಮಿಷ ಎಕ್ಸ್ಟ್ರಾ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್? ನನಗೆ ಇಂಥ ಒಂದು ಶಕ್ತಿ 1,00,000 ಪಟ್ಟು ಪವರ್ಫುಲ್ ಇರೋ ಶಕ್ತಿನ ನಾನು ಜಾಗೃತ ಮಾಡ್ಕೊಳ್ಳೋದು ಬೇಡವಾ? ದೇವರೇ ನಮ್ಮ ಜೊತೆ ಇದ್ದಾಗ ಇದು ಸೈಂಟಿಫಿಕ್ ಗಾಡ್, ಇದನ್ನ ನಾವು ಆಕ್ಟಿವೇಟ್ ಮಾಡೋಣ. ಇಟ್ಸ್ ಅ ಈಸಿ ಟೂಲ್. ಆಕ್ಷನ್ ನಾವು ಮಾಡ್ತಿದ್ದೀವಿ. ಇವೆಲ್ಲವೂ ಸಪೋರ್ಟ್ ಆಗುತ್ತೆ ನಮಗೆ, ನಮ್ಮ ಸ್ಪೀಡ್ ಜಾಸ್ತಿ ಆಗೋದಕ್ಕೆ, ನಮ್ಮ ಲೈಫನ್ನ ಎಕ್ಸ್ಟ್ರಾರ್ಡಿನರಿ ಆಗಿ ಜೀವಿಸೋದಕ್ಕೆ. ಹಾಗಾಗಿ ಈ ಸಬ್ ಕಾನ್ಶಿಯಸ್ ಮೈಂಡ್ ಇದು ತುಂಬಾ ದೊಡ್ಡ ವಿಷಯ. ಇದು ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಹಿತ ಕಡಿಮೆ. ನಿಮ್ಗೆ ಎಲ್ಲೆಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇದನ್ನ ಸ್ಟಡಿ ಮಾಡಿ ಮಾಹಿತಿ ತಿಳ್ಕೊಳ್ಳಿ. ಖಂಡಿತ ನಿಮ್ಮ ಲೈಫಲ್ಲಿ ತುಂಬಾ ದೊಡ್ಡದಾಗಿ ಸಾಧನೆ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂಡ್ ಪ್ರತಿ ಕ್ಷಣ ನೀವು ಯೋಚನೆ ಮಾಡಿ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಾನು ಏನ್ ಫೀಡ್ ಮಾಡ್ತಾ ಇದ್ದೀನಿ, ಇದೊಂದು ಯಾವಾಗಲೂ ಅರಿವಿರಲಿ ನಿಮಗೆ. ನಾನು ಏನ್ ಫೀಡ್ ಮಾಡ್ತಿದ್ದೀನಿ ಅದೇ ನನಗೆ ಸಿಗ್ತಾ ಇದೆ. ಹಾಗಾಗಿ ನಾನು ಏನ್ ಫೀಡ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಬೇಕು. ನಾನು 24/7 ನನ್ನ ಯೋಚನೆ ಇದೊಂದೇ, ಈ ಎಲ್ಲ ಅಂಶಗಳನ್ನ ಇಡೀ ಪ್ರಪಂಚಕ್ಕೆ ಕೊಡಬೇಕು. ಈ ಎಲ್ಲ ಅಂಶಗಳನ್ನ ಇಡೀ ಬ್ರಹ್ಮಾಂಡ ಕೊಡಬೇಕು, ಇಡೀ ಮನುಕುಲಕ್ಕೆ ತಲುಪಿಸಬೇಕು. ನನ್ನ ಕೆಲಸ ಕೊಡೋದು, ಯಾರು ತಗೊಳ್ತಾರೆ ಬಿಡ್ತಾರೋ ಗೊತ್ತಿಲ್ಲ, ಎಲ್ಲರೂ ತಗೊಳ್ತಾರೆ ಅಂತ ವಿಜುವಲೈಸೇಷನ್. ನಾನು ಅದಕ್ಕೆ ಏನೇನು ಮಾಡೋಕೆ ಆಕ್ಷನ್ ಮಾಡ್ತಿದ್ದೀನಿ ಅಷ್ಟೇ. ಹೇಗೆ ಸೈಂಟಿಸ್ಟು 24/7 ಅದ್ರ ಬಗ್ಗೆನೇ ಯೋಚಿಸ್ತಿರ್ತಾರಲ್ವಾ, ಅದೇ ವಿಜುವಲೈಸೇಷನ್ ಅವರಿಗೆ. ಅದೇ ತರ ನಾವು ಈ ಒಂದು ಅಂಶಗಳನ್ನ ಇಡೀ ಪ್ರಪಂಚಕ್ಕೆ ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಕೊಡ್ಬೇಕೆ ಕೊಡ್ತಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡ್ತಾ ಹೋಗ್ತೀನಿ ಅಂತವ್ರಿಗೆ. ಅದಕ್ಕೆ ನೀವುಗಳೆಲ್ಲ ಕನೆಕ್ಟ್ ಆಗಿರೋದು ನಮಗೆ. ನೀವು ಅದನ್ನ ಡೀಪ್ ಆಗಿ ಮಾಡಿ. ನೀವೆಷ್ಟು ಡೀಪ್ ಆಗಿ ಇದನ್ನ ವಿಜುವಲೈಸೇಷನ್ ಮಾಡ್ತೀರೋ ಅಷ್ಟು ನೀವು ಪವರ್ಫುಲ್ ಆಗಿ ನಿಮ್ಮ ಒಂದು ಎನರ್ಜಿ ಸ್ಪ್ರೆಡ್ ಆಗುತ್ತೆ, ನಿಮ್ಮ ಔರಾ ಜಾಸ್ತಿ ಆಗುತ್ತೆ. ನೀವು ಚೆಕ್ ಮಾಡಿ, ನಿಮ್ಮೊಳಗಡೆ ಅಂತ ಒಂದು ಎನರ್ಜಿ ಬರುತ್ತೆ. ನಿಮ್ಮೊಳಗಡೆ ಆಟೋಮೆಟಿಕ್ ಆಗಿ ಆ ಡೈಮಂಡ್ ಅಂತ ಏನಿದೆ, ಆ ಡೈಮಂಡ್ ಯೂಸ್ ಆಗುತ್ತೆ. ಇದೇ ನಮ್ಮಲ್ಲಿರ್ತಕ್ಕಂಥ ಶಕ್ತಿ. ವಜ್ರದ ಗಣಿ ಅಂದ್ರೆ ಇದೇನೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬಿಗ್ಗೆಸ್ಟ್ ವಜ್ರದ ಗಣಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದ್ರೆ ಅದನ್ನ ನಾವು ಯಾವಾಗಲೂ ರೀಚಾರ್ಜ್ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ನೀವು ಯಾವತ್ತೂ ಇದನ್ನ ಕನೆಕ್ಟ್ ಆಗಿರ್ಬೇಕು ಫ್ರೆಂಡ್ಸ್. ಇದನ್ನ ಫೀಲ್ ಮಾಡಿ ಎಲ್ಲರೂ ಸಹಿತ ದಯವಿಟ್ಟು 450 ಲಾಗಿನ್ ಆಗಿ ಎವ್ರಿ ಡೇ ವಿಜುವಲೈಸೇಷನ್ ಮಾಡೋಣ. ಇವೆಲ್ಲ ಅಂಶದಲ್ಲಿ 100% ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹೇಗಿದೆ ನೋಡಿ ಸುಪ್ತ ಮನಸ್ಸಿನ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಸುಪ್ತ ಮನಸ್ಸಿನ ಏನು ಸಾಮರ್ಥ್ಯ ಹೇಗಿದೆ ನೋಡಿದ್ರಲ್ಲ. ಬಾಯಲ್ಲೇ ಆಡಿದ್ದು ಬೆನ್ನಿಗೆ ಮೂಲ ಇರ್ಬೋದು. ನಮ್ಮ ಸುಪ್ತ ಮನಸ್ಸು 1,00,000 ಪಟ್ಟ ಹೆಚ್ಚಿದೆ ಅನ್ನೋದು, ಮತ್ತೆ ದೇವರಿಗಿಂತ ದೇವರ ಮೇಲೆ ಇಟ್ಟಿರೋ ನಂಬಿಕೆ. ಸೊ ಈ ಕೆಲವೊಂದು ಎಕ್ಸಾಂಪಲ್ ಮೂಲಕ ವಿಜಯ್ ಸರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವು ನಮ್ಮ ಮನಸ್ಸಿಗೆ, ನಮ್ಮ ಏನು ಸುಪ್ತ ಮನಸ್ಸಿಗೆ ಏನ್ ಫೀಡ್ ಮಾಡ್ಬೇಕು, ಏನನ್ನ ನಾವು ಕಳಿಸ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಮೇಡಮ್ ಕರೆಕ್ಟ್ ಆಗಿ ಸ್ಪೀಡ್ ಕರೆಕ್ಟ್ ಫಾಲೋ ಮಾಡಿ 6 ಗಂಟೆ ಮುಗಿಸಿದ್ರೆ ಥ್ಯಾಂಕ್ ಯು ಮೇಡಮ್. ಅದಕ್ಕೆ ಫಸ್ಟ್ ಹೇಳಿದ್ದೆ ಹಂಗೆ, ನಾವು ಮನಸ್ಸನ್ನ ಶಾಂತವಾಗಿಟ್ಕೋಬೇಕು. ನಮ್ಮ ಮನಸ್ಸಿಗೆ ಒಳ್ಳೊಳ್ಳದನ್ನೇ ಕಳಿಸ್ಬೇಕು. ಬ್ರಹ್ಮಾಂಡಕ್ಕೆ ಅದಕ್ಕೆ ತಲುಪತ್ತೆ. ಸೊ ಅದನ್ನ ನಾವು ಬ್ರಹ್ಮಾಂಡ ನಮ್ಗೆ ಅಲ್ಲಿಂದ ನಮ್ಮ ಆಶೀರ್ವಾದ ಮಾಡುತ್ತೆ. ಜೊತೆಗೆ ನಾವು ಒಳ್ಳೆ ವಿಜುವಲೈಸೇಷನ್ ಮಾಡಿ ಮತ್ತೆ ಒಳ್ಳೆ ಕೆಲಸಗಳು ಮಾಡ್ತಾ ಹೋಗ್ಬೇಕು. ಇದು ಚಿಕ್ಕ ಸಾರಾಂಶವಾಗಿ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ದಿನ ನಮಗೆ ಬಹಳ ಒಂದು ಕೇಳ್ತಾ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ನಮ್ಮ ಸುಪ್ತ ಮನಸ್ಸಿಗೆ ಏನ್ ಒಳ್ಳೇದನ್ನ ಕೊಡ್ಬೇಕು ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ನಾನು ಶಾರದಾ ಮೇಡಮ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಶಾರದಾ ಮೇಡಮ್, ಓವರ್ ಟು ಯು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ನಮ್ಮ ಮೈಂಡ್ ಬಗ್ಗೆ ನಾವು ಯಾವ ರೀತಿ ತಗೊಳ್ಬೇಕು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಮಾಹಿತಿಗಳು ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಆ ಬ್ರಹ್ಮ ಮುಹೂರ್ತ, ಯಾಕೆ ನಾವು 5 AM ಕ್ಲಾಸ್ ಅಂತ ಏನ್ ಮಾಡ್ತಾ ಇದೀವಿ, ಇದರಲ್ಲಿ ಯಾರೆಲ್ಲ ವಿಜುವಲೈಸೇಷನ್ ಮಾಡ್ಕೊಂಡಿದ್ದೀರಾ ಖಂಡಿತ ಒಳ್ಳೆ ರಿಸಲ್ಟ್ಗಳು ಬರ್ತಾ ಇದೆ. ಸೊ ಅದಕ್ಕೆ 450ಗೆ ಲಾಗಿನ್ ಮಾಡಿ ಅಂತ ಹೇಳ್ತಾ ಇರೋದು. ಅಂಡ್ ಅದೇ ಇದು ಎಕ್ಸರ್ಸೈಸ್ ಬೇಕು ಅನ್ನೋರು 430 ಇಂದಾನೇ ಮಾಡಿ ಅಂತ. ಸೊ ನಮಗೆ ಒಂದು ಇದಕ್ ಬಂದಾಗ 2 ಬೆನಿಫಿಟ್ ಸಿಗ್ತಾ ಇದೆ, ಹೌದಲ್ವಾ? ನಮ್ಮ ಡೈಲಿ ಟಾಸ್ಕ್ ಅಲ್ಲಿ ಒಂದು ಎಕ್ಸರ್ಸೈಸು ಆಗ್ಬಿಡುತ್ತೆ, ಎರಡನೇದು ವಿಜುವಲೈಸೇಷನ್ ಆಗ್ಬಿಡುತ್ತೆ, ಮೆಡಿಟೇಷನ್ ಆಗ್ಬಿಡುತ್ತೆ. ಸೊ 3 ನಮ್ಗೆ ಅದಲ್ಲೇ ಆಗುತ್ತೆ. ಅಂಡ್ ಲರ್ನಿಂಗ್ಸ್ ಥ್ರೂ ದಿ ಬೇಸಿಕ್ ಕೋರ್ಸ್. ಸೊ ನಮ್ಮ ಡೈಲಿ ಟಾಸ್ಕ್ ಏನ್ ಕೊಡ್ತಾರೆ ಇದರಲ್ಲಿ ಎಲ್ಲಾನು ನಾವು ಅಳವಡಿಸ್ಕೊಳ್ಳಕ್ಕೆ ಆಗ್ತಾ ಇದೆ ಈ 1 hour ಒಳಗಡೆ. ಓಕೆ, ಸೊ ಇದನ್ನ ಎಲ್ಲರೂ ಪಾಲಿಸ್ಕೊಳ್ಳಿ. ಅಂಡ್ ನನಗೆ ಇವಾಗ ಒಂದು ಅನೌನ್ಸ್ಮೆಂಟ್ ಇದೆ. ಏನಂದ್ರೆ ಕಂಪನಿಯಲ್ಲಿ ಇವತ್ತು ಆರೋಗ್ಯ ವೆಲ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ ಟ್ರೈನಿಂಗ್ ಸೆಷನ್ ಇದೆ.
ಓಕೆ, ಒಂದು 4-5 ಪ್ರಾಡಕ್ಟ್ ಬಗ್ಗೆ ಮಾಹಿತಿಗಳು ನಮ್ಗೆ ಸಿಗ್ತಾ ಇದೆ. ಅಂಡ್ ರಿಚಾ ಸಂಘವಿಯನ್ ಅವ್ರ ಕಡೆಯಿಂದ, ಬೆಸ್ಟ್ ಟ್ರೈನರ್ ಅವ್ರ ಕಡೆಯಿಂದ ನಮ್ಗೆ ಬೇಸಿಕ್ ನಾಲೆಜ್ ಸಿಕ್ಕೋದು. ಅಂಡ್ ಇದಕ್ಕೆ ಕಂಪನಿಯಲ್ಲಿ ಫ್ರೀ ಆಗಿ ಮಾಡ್ತಾ ಇದ್ದಾರೆ ಎಂಟ್ರಿ. ಸೊ ಇದು ಒಂದು ಅಡ್ವಾಂಟೇಜ್, ಯಾಕಂದ್ರೆ ಎಲ್ಲರಿಗೂ ಹೋಗಿ ಅಟೆಂಡ್ ಮಾಡೋದಕ್ಕೆ ಆಗುತ್ತೆ. ಇದನ್ನ ಬಳಸ್ಕೊಳ್ಳಿ, ಉಪಯೋಗ ಮಾಡ್ಕೊಳ್ಳಿ. ಈ ನಾಲೆಜ್, ಪ್ರಾಡಕ್ಟ್ ನಾಲೆಜ್ ನಾವೆಷ್ಟು ತಗೊಳ್ತೀವೋ ಅವಾಗ ನಮ್ಮ ಬಿಸ್ನೆಸ್ಗೂ ಅದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು 11 to 1 o'clock ವರ್ಗೂ ಇರುತ್ತೆ. ಶಾರ್ಪ್ 11ಗೆ ಹೋದಾಗ ಫ್ರಮ್ ದ ಬಿಗಿನಿಂಗ್ ನಾವು ಕೇಳಿಸ್ಕೊಳ್ಬಹುದು. ಮಧ್ಯದಲ್ಲಿ ಹೋಗಿ ಸೇರ್ಕೊಂಡಾಗ ಏನಾಗುತ್ತೆ, ನಾವು ಎಷ್ಟೋ ಮಿಸ್ ಮಾಡ್ಕೊಂಡಿರ್ತೀವಿ, ಹೌದಲ್ವಾ? ಸೊ ಪ್ಲಾನ್ ಮಾಡಿ ದಯವಿಟ್ಟು ಇದು ಯಾರೆಲ್ಲ ಈ ಅವಕಾಶನ ನನ್ಗೆ ಇನ್ನ ಚೆನ್ನಾಗಿ ಮುಂದೆ ತಗೊಂಡು ಹೋಗ್ಬೇಕು ಅಂತ ಇದೆಯೋ ಖಂಡಿತ ಈ ಟ್ರೈನಿಂಗ್ಸ್ಗಳನ್ನ ತಗೊಳ್ಳಿ. ಒಂದು. ಎರಡನೇದು, ಇವತ್ತು ಸಂಜೆ 7:25ಗೆ ಪರಿವರ್ತನ್, ದಟ್ ಈಸ್ ಪ್ಲಾನ್ ಪ್ರೆಸೆಂಟೇಶನ್ ಇರುತ್ತೆ. ನಿಮ್ಮ ಹೊಸ ಜನ ಆಗಿರ್ಬೋದು, ನಿಮ್ಗೆ ಯಾರ ಕಾಂಟ್ಯಾಕ್ಟ್ಸ್ ಗಳಲ್ಲಿ ಅವ್ರನ್ನ ಇನ್ವೈಟ್ ಮಾಡ್ಬೋದು ಆನ್ಲೈನ್ಗೆ. ಅದನ್ನ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ಕೊಳ್ಳಿ. ಯಾರು ಇಲ್ಲಿ ಪ್ಲಾನ್ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತಿದ್ದೀರಾ ಅವ್ರಿಗೂ ಅಲ್ಲಿ ಅವಕಾಶ ಇದೆ. ಓಕೆ, ಸೊ ನೀವು ಕಲ್ತಿರೋದನ್ನ ಅಲ್ಲಿ ಶೇರ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದನ್ನ ಬಳಸ್ಕೊಳ್ಳಿ. ನಾಳೆ 7:25ಗೆ ಪ್ರಾಡಕ್ಟ್ಸ್ ಇನ್ ಬಗ್ಗೆ ನಮ್ಮ ಆನ್ಲೈನ್ ಅಲ್ಲಿ ಇರುತ್ತೆ ಸಂಜೆ. ಓಕೆ, ಇವತ್ತಿನ ಸಂಜೆ ಪ್ಲಾನ್ ಪ್ರೆಸೆಂಟೇಶನ್ ಇರುತ್ತೆ, ನಾಳೆ ಸಂಜೆ ಪ್ರಾಡಕ್ಟ್ ಇರುತ್ತೆ, ಆನ್ಲೈನ್ ಇದೆ, ಝೂಮ್ ಸೆಷನ್ ಅಲ್ಲಿ ಬರೋದು ಅದೊಂದು. ಅಂಡ್ ಈಗ ನಾನು ಇಬ್ಬರನ್ನ ಇಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಹೆಸರು ಏನು ಅಂತ ಹೇಳಕ್ಕಾಗುತ್ತಾ ಅಂತ. ಯಾಕಂದ್ರೆ MX4480 ಅಂತ ಒಂದು, ಮತ್ತೆ ರಿಯಲ್ಮಿ C11, ಇವರಿಬ್ರು ನಿಮ್ಮ ಹೆಸರು ವಿಡಿಯೋ ಆನ್ ಮಾಡಿ ಅಥವಾ ಮೈಕ್ ಆನ್ ಮಾಡಿ ನಿಮ್ಮ ಹೆಸರನ್ನ ಶೇರ್ ಮಾಡ್ಕೊಳಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಲಾಗಿನ್ ಮಾಡುವಾಗ, ಝೂಮ್ ಅಲ್ಲಿ ಲಾಗಿನ್ ಮಾಡುವಾಗ ಫಸ್ಟ್ ನೀವು ಮೀಟಿಂಗ್ ID ಹಾಕ್ತೀರಾ, ಆಮೇಲೆ ಅಲ್ಲಿ ನಿಮ್ಮ ಹೆಸರು ಕೇಳುತ್ತೆ. ಅಲ್ಲಿ MX44 ಅಂತ ಆಲ್ರೆಡಿ ಬಂದಿದ್ರೆ ಅದನ್ನ ರಿಮೂವ್ ಮಾಡಿ ನಿಮ್ಮ ಹೆಸರನ್ನ ಹಾಕೊಳ್ಳಿ. ಓಕೆ, ಸೊ ಅದು ಗೊತ್ತಿಲ್ಲ ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಮೊಬೈಲ್ಸ್ ಯೂಸ್ ಮಾಡೋರ ಹತ್ರ ಕೇಳ್ಕೊಂಡು ಮಾಡಿಸ್ಕೊಳ್ಳಿ. ಇಲ್ಲಾಂದ್ರೆ ನಮ್ಗೆ ಯಾರಿಗಾದ್ರು ಕಾಲ್ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ. ಬಟ್ ಈಗ ಅದು ಹೇಳ್ಕೊಡಕ್ ಮುಂಚೆ ಒಂದ್ಸತಿ ಅನ್ಮ್ಯೂಟ್ ಮಾಡಕ್ ಆಗುತ್ತಾ? ಆ ಮೈಕ್ ಬಟನ್ ಇದೆಯಲ್ಲ, ನೀವು ಸ್ಕ್ರೀನ್ ಟಚ್ ಮಾಡಿದಾಗ ಕೆಳಭಾಗದಲ್ಲಿ ಮೈಕ್